ಹೊಸ ವರ್ಷವನ್ನು ನಾವು ಗಾಡ್ ಹ್ಯಾಸ್ ಬೀನ್ ಗುಡ್ ಟು ಈಚ್ ಒನ್ ಆಫ್ ಅಸ್. ಕರ್ತನು ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಆತನು ಒಳ್ಳೆಯವನಾಗಿದ್ದಾನೆ. ಆಮೇನ್. ನಾವು ಹಿಂತಿರುಗಿ ಈ ವರ್ಷದಲ್ಲಿ ನಾವು ನೋಡುವುದಾದ್ರೆ ಕರ್ತನ ಒಳ್ಳೆತನವೇ ನಮ್ಮ ಸಾಕ್ಷಿಯಾಗಿದೆ. ಆಮೇನ್. ಆತನ ನಂಬಿಗಸ್ತಿಕೆಯೇ ನಮ್ಮ ಸಾಕ್ಷಿಯಾಗಿದೆ. ಇಂಥ ಒಳ್ಳೆ ದೇವರು, ಇಂಥ ಒಳ್ಳೆ ತಂದೆಯನ್ನು ಆರಾಧಿಸಲು ಕೊಟ್ಟಿರುವಂಥ ಈ ದೊಡ್ಡ ಭಾಗ್ಯಕ್ಕಾಗಿ ನಾವು ಕರ್ತನಿಗೆ ಕೋಟಿ ಕೋಟಿ ವಂದನೆ ಸಲ್ಲಿಸೋರಾಗಿದ್ದೇವೆ. ಆಮೇನ್. ನಾವು ಎಷ್ಟು ಜನ ನಾವು ಹೇಳ್ತೇವೆ ನಿಜವಾಗಿಯೂ ಕರ್ತನ ಒಳ್ಳೆತನವನ್ನು ನಾನು ಈ ವರ್ಷದ ಪೂರ್ತಿಯಾಗಿ ನಾನು ಅನುಭವಿಸಿದ್ದೇನೆ ಅಂತ. ಎಸ್, ಒಬ್ಬರಾದರೂ ಇಲ್ಲ ಅಂತ ನಾನು ನಂಬ್ತೇನೆ. ಒಂದು ದಿನ ಆದರೂ ನಾವು ಆತನ ಕೃಪೆ, ಆತನ ಕರುಣೆ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ. ಆಮೆನ್. ಓಕೆ, ಇದೊಂದು ಸಣ್ಣ ಒಂದು ಭಾಗವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆ 118. ಕರ್ತನಿಗೆ ಉಪಕಾರ ಸ್ತುತಿ ಮಾಡಿರಿ, ಯಾಕೆಂದರೆ ಆತನು ಒಳ್ಳೆಯವನು. ಆಮೆನ್. ಕರ್ತನಿಗೆ ಉಪಕಾರ ಸ್ತುತಿ ಮಾಡಿರಿ, ಯಾಕೆಂದರೆ ಆತನು ಒಳ್ಳೆಯವನು, ಯಾಕೆಂದರೆ ಆತನ ಕರುಣೆಯು ಎಂದೆಂದಿಗೂ ಇದೆ. ಆಮೆನ್. ಆತನ ಕರುಣೆಯು ಎಂದೆಂದಿಗೂ ಇದೆ ಎಂದು ಇಸ್ರಾಯೇಲ್ ಹೇಳಲಿ. ಆತನ ಕರುಣೆಯು ಎಂದೆಂದಿಗೂ ಇದೆ ಎಂದು ಆರೋನನ ಮನೆಯವರು ಹೇಳಲಿ. ಆತನ ಕರುಣೆಯು ಎಂದೆಂದಿಗೂ ಅದೇ ಎಂದು ಕರ್ತನಿಗೆ ಭಯಪಡುವವರು ಹೇಳಲಿ. ಆಮೆನ್. ಇಕ್ಕಟ್ಟಿನೊಳಗಿಂದ ಕರ್ತನಿಗೆ ಕೂಗಿದೆನು, ಕರ್ತನು ಉತ್ತರ ಕೊಟ್ಟು ನನ್ನನ್ನು ವಿಶಾಲ ಸ್ಥಳದಲ್ಲಿ ನಿಲ್ಲಿಸಿದನು. ಆಮೆನ್. ಕರ್ತನು ನಮ್ಮ ಪರವಾಗಿದ್ದಾನೆ. The Lord is for us. He wants to reiterate to us that God is for us. ಕರ್ತನು ನಮಗೆ ಮತ್ತೆ ಅದನ್ನು ರುಜುಪಡಿಸಲು ಬಯಸ್ತಾ ಇದ್ದಾನೆ. ಏನೆಂದರೆ ಕರ್ತನು ನಮ್ಮ ಪರವಾಗಿದ್ದಾನೆಂದು. ಆಮೆನ್. ಹಾಲೆಲೂಯ. ನಾವು ಕರ್ತನನ್ನು ಸ್ತುತಿ ಆರಾಧನೆ ಮುಖಾಂತರ ನಾವು ಸ್ತುತಿಸೋಣ, ಆತನನ್ನು ಆರಾಧಿಸೋಣ. ಪೂರ್ಣ ಮನಸ್ಸಿನಿಂದ ನಾವು ಚಪ್ಪಾಳೆ ತಟ್ಟುತ್ತಾ, ನಮ್ಮ ಕರಗಳನ್ನೆತ್ತುತ್ತಾ, ಸ್ವೇಚ್ಛತೆಯಿಂದ ನಾವು ಈ ಕರ್ತನನ್ನು ನಾವು ಆರಾಧಿಸೋಣ ಪ್ರಿಯರೇ. Give thanks to the Lord our God, for his love endures forever. Give thanks to the Lord our God and King, his love endures forever. For he is good, he's above all things, his love endures forever. Give thanks to the Lord. Give thanks to the Lord our God and King, his love endures forever.
the Lord. Give thanks to the Lord, our God and King. His love endures forever. For He is good, He's above all things. His love endures forever. Sing praise, sing praise. With a mighty hand and an outstretched arm, His love endures forever. For the life that's been reborn, His love endures forever. Sing praise, sing praise, sing praise, sing praise. Forever God is faithful, forever God is strong, forever God is with us, forever. Forever God is faithful, forever God is strong, forever God is with us, forever. Forever God is faithful, forever God is faithful, forever God is strong, forever God is with us, forever and ever. Hallelujah. Forever God is faithful. ನಿಜವಾಗಿಯೂ ಎಂದೆಂದಿಗೂ ಕರ್ತನು ನಂಬಿಗಸ್ತನಾಗಿದ್ದಾನೆ. ನಮ್ಮ ಅಪನಂಬಿಗಸ್ತಿಕೆಯಲ್ಲಿ ಸಹ ಆತನು ನಂಬಿಗಸ್ತನಾಗಿದ್ದಾನೆ. Hallelujah. Thank you Jesus. Thank you Lord. Hallelujah. ಕರ್ತನು ಒಳ್ಳೆಯ ದೇವರಾಗಿದ್ದಾನೆ. ಎಷ್ಟು ಆತನಿಗೆ ಸ್ತುತಿ ಸ್ತೋತ್ರ ಸಲ್ಲಿಸಿದರೂ ಕೂಡ ಸಾಲದು ಪ್ರಿಯರೇ. ಆಮೆನ್. ನಾವು ಸ್ವೇಚ್ಛತೆಯಿಂದ ನಾವು ಕರ್ತನನ್ನು ಸ್ತುತಿಸೋಣ, ಆರಾಧಿಸೋಣ. ಆತನಿಗೆ ನಾವು ಬಾಯಿ ತೆಗೆದು ನಾವು ಕೋಟಿ ಕೋಟಿ ವಂದನೆ ಸಲ್ಲಿಸೋಣ. ಯಾಕೆಂದರೆ ಆತನೊಬ್ಬನೇ ಯೋಗ್ಯನಾಗಿದ್ದಾನೆ. Yes, yes. Isn't it? God alone is worthy of all our praise, of all our thanksgiving, because of all that He has done for us. Amen. Hallelujah. 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 Thank you Jesus. Thank you Lord. ನಾವು ಪ್ರತಿಯೊಂದೊಂದು ಹಾಡುಗಳನ್ನು ಬರೀ ಹಾಡುಗಳ ರೀತಿಯಲ್ಲಿ ಹಾಡುವುದು ಬೇಡ ಪ್ರಿಯರೇ. ಅದನ್ನು ಒಂದು ಅರ್ಥಗರ್ಭಿತವಾಗಿ ನಮ್ಮ ಹೃದಯದ ಒಂದು ಡಿಕ್ಲರೇಷನ್ ಆಗಿ, ಘೋಷಣೆಗಳಾಗಿ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ, ಸರ್ವಶಕ್ತನಿಗೆ ನನ್ನ ತುಳಿದ ಎತ್ತಿದೆ, ಸಮಾಧಾನ ಕರ್ತನಿಗೆ. Hallelujah, 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 hallelujah. ಶಿಲುಬೆಯ ಆಯಂತದಿ ನನಗಾಗಿಯೇ ಜೀವ ನೀಡಿದೆ.
ಕ್ರಿಸ್ತನ ಮರಣದಿಂದಲೇ ಇವತ್ತು ನಾನು ನೀವು ಇಲ್ಲಿ ನಿಂತಿದ್ದೇವೆ ಪ್ರಿಯರೇ. Yes. ಆಮೇನ್. ಇಷ್ಟು ಸ್ತುತಿಯೊಂದಿಗೆ ಇಷ್ಟು ಒಂದು ಉಲ್ಲಾಸದಿಂದ ಕೃತಜ್ಞತೆಯಿಂದ ನಾವು ನಿಲ್ಲುವುದಕ್ಕೆ ಕಾರಣ ಆ ಕ್ರಿಸ್ತನೇ. ಆಮೇನ್. ಹಾಲೆಲೂಯ. ನಿನ್ನ ನಂಬಿ ಬಂದೆ, ನಾ ಲಜ್ಜೆ ಪಡಲಿಲ್ಲ. ಆಮೇನ್. ಇದು ನಮ್ಮ ಸಾಕ್ಷಿಯಾಗಿದೆ. ನಾವು ಕ್ರಿಸ್ತನನ್ನು, ನಾವು ಯೇಸುವನ್ನು ನಾವು ನಂಬಿ ಬಂದಾಗ ನಮಗೆ ಆತನು ನಮ್ಮ ಮೇಲಿದ್ದಂಥ ಎಲ್ಲವನ್ನು ತೆಗೆದುಹಾಕಿ ನಮ್ಮನ್ನು ನಾವು ಲಜ್ಜೆಗೀಡಾಗಿದ್ದಂಥ ಸಮಯಗಳಲ್ಲಿ ನಮ್ಮನ್ನು ಎಬ್ಬಿಸಿ ಇವತ್ತು ಆ ಲಜ್ಜೆಯನ್ನು ತೆಗೆದು ಹಾಕಿದ್ದಾನೆ. ಆಮೇನ್. ಹಾಲೆಲೂಯ. ಆತನೇ ನಮಗೆ ಎಲ್ಲವೂ ಆಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. Thank you, Lord. Thank you, Lord. ನಿನ್ನ ನಂಬಿ ಬಂದೆ, ನಾ ಲಜ್ಜೆ ಪಡಲಿಲ್ಲ. ನಿಂದಯ ಎಂದು ನಾ ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ, ನಾ ಲಜ್ಜೆ ಪಡಲಿಲ್ಲ. ನಿಂದಯ ಎಂದು ನಾ ಕೈ ಬಿಡಲಿಲ್ಲ. ಬರಿ ಬರಿಯಾಗಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಬರಿ ಬರಿಯಾಗಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಎಲ್ಲೋರಿ 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 ನಿನ್ನ ಸ್ತುತಿಪೆ. ಎಲ್ಲೋರಿ 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 ನಿನ್ನ ಸ್ತುತಿಪೆ. ನಿನ್ನ ನಂಬಿ ಬಂದೆ, ನಾ ಲಜ್ಜೆ ಪಡಲಿಲ್ಲ. ನಿಂದಯ ಎಂದು ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ, ನಾ ಲಜ್ಜೆ ಪಡಲಿಲ್ಲ. ನಿಂದಯ ಎಂದು ಕೈ ಬಿಡಲಿಲ್ಲ. ಗಾಯಪಟ್ಟು ನಿಂತೆ ಕಣ್ಣೀರಲ್ಲಿದ್ದಂಥ ಸಮಯದಲ್ಲಿ ಆತನು ನನಗಾಗಿ ಇಳಿದು ಬಂದು ಆತನು ನನ್ನೊಂದಿಗೆ ನಿಮ್ಮೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಂತ ಕರ್ತನಾಗಿದ್ದಾನೆ. ಹಾಲೆಲೂಯ. ಗಾಯಪಟ್ಟು ನಿಂತೆ ಕಣ್ಣೀರಲ್ಲಿದ್ದೆ, ಉಗಿರುವ ನನಗಾಗಿ ಇಳಿದು ಬಂದೆ. ಗಾಯಪಟ್ಟು ನಿಂತೆ ಕಣ್ಣೀರಲ್ಲಿದ್ದೆ, ಉಗಿರುವ ನನಗಾಗಿ ಇಳಿದು ಬಂದೆ. ಒಡಂಬಡಿಕೆ ಮಾಡಿಕೊಂಡು ನಷ್ಟವಾಗದಲ್ಲವ ತಿರುಗಿ
ಕೈ ಬಿಡಲಿಲ್ಲ. ಬರಿಗೈಯಾಗಿ ಬಂದೆನು ನಾ, ತುಂಬಿದವಳಾಗಿ ಮಾಡಿರುವೆ. ಬರಿಗೈಯಾಗಿ ಬಂದೆನು ನಾ, ತುಂಬಿದವಳಾಗಿ ಮಾಡಿರುವೆ. ಎಲ್ಲೆಲೋಹಿ 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 ನಿನ್ನ ಸ್ತುತಿಪೆ. ಎಲ್ಲೆಲೋಹಿ 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 ನಿನ್ನ ಸ್ತುತಿಪೆ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪರದೇಶಿಗಳಾಗಿದ್ದ ನಮ್ಮನ್ನು ಆತನು ಹತ್ತಿರವಾಗಿ ನಮ್ಮನ್ನು ಕರೆದಿದ್ದಾನೆ, ನಮ್ಮನ್ನು ತನ್ನ ಸಮೀಪಕ್ಕೆ ತೆಗೆದುಕೊಂಡಿದ್ದಾನೆ, ತನ್ನ ಸ್ವಂತ ಜನಾಂಗವಾಗಿ ನಮ್ಮನ್ನು ಮಾಡಿಕೊಂಡಿದ್ದಾನೆ. ಓ ಹಾಲೆಲೂಯ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ಸ್ತೋತ್ರ ಸ್ತೋತ್ರ ಅಪ್ಪ ಕರ್ತನೇ, ನಿನಗೆ ಕೋಟಿ ಕೋಟಿ ವಂದನೆ ಸಲ್ಲಿಸ್ತೇವಪ್ಪ. ಸ್ತೋತ್ರ ಸ್ತೋತ್ರ, ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. Our hearts are Lord, our hearts swell with thanksgiving to you, O Lord, for everything you have done for us, O Lord. ನೀನು ಮಾಡಿರುವಂಥ ಒಂದೊಂದು ಕಾರ್ಯಗಳನ್ನು ನಾವು ನೆನೆಸಿ ಕರ್ತನೇ ನಿನಗೆ ಸ್ತುತಿಯನ್ನು ಸಲ್ಲಿಸ್ತೇವೆ, ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವಪ್ಪ. ಓ ಹಾಲೆಲೂಯ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ಹಾಲೆಲೂಯ. ನಮ್ಮನ್ನು ಹೆಸರಿಡಿದು ಕರೆದಾತನು ನೀನು ಸ್ವಾಮಿ, ನಿನ್ನ ಜನಾಂಗವಾಗಿ ಮಾಡಿಕೊಂಡಿದ್ದಿ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್, Thank you, Jesus. ಥ್ಯಾಂಕ್ ಯು. ನಮ್ಮ ಯೋಗ್ಯತೆಗೆ ಮೀರಿ ಕರ್ತನೆ ನೀನು ನಮ್ಮನ್ನು ಆಶೀರ್ವದಿಸಿದ್ದಿ ಕರ್ತನೆ. ನಮ್ಮ ಯೋಗ್ಯತೆ ಯಾವುದು ಇಲ್ಲ ಸ್ವಾಮಿ, ನಿನ್ನ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನು ಶುದ್ಧಿಸಿದ್ದಿ, ನಮ್ಮನ್ನು ಕರ್ತನೆ ಮರೆ ಮಾಡಿದ್ದಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ, ಹಾಲೆಲೂಯ. धन्यवाद के साथ स्तुति गाऊंगा, हे यीशु मेरे खुदा। उपकार तेरे बेशुमार, कोटि कोटि स्तुति। धन्यवाद, धन्यवाद के साथ, धन्यवाद के साथ स्तुति गाऊंगा, हे यीशु मेरे खुदा। उपकार तेरे बेशुमार, कोटि कोटि स्तुति। योग्यता से, योग्यता से बढ़ के दिया है अपनी दया से तूने मुझे। योग्यता से बढ़ के दिया है अपनी दया से तूने मुझे। मांगने से ज्यादा मिला मुझे, आभारी हूँ प्रभु मैं। मांगने से ज्यादा मिला मुझे, आभारी हूँ प्रभु मैं। योग्यता से बढ़ के, योग्यता से बढ़ के दिया है अपनी Oh, your grace, Lord, your mercy. तूने Thank you, we thank you, we thank you, Lord. योग्यता Yes, से Lord. बढ़ More के than what we दिया deserve, Lord. है अपनी दया
से ज्यादा मिला मुझे, आभारी हूँ प्रभु मैं। मांगने से ज्यादा मिला मुझे, आभारी हूँ प्रभु मैं। धन्यवाद के साथ स्तुति गाऊंगा, हे यीशु मेरे खुदा। उपकार तेरे बेशुमार, कोटि कोटि स्तुति धन्यवाद। धन्यवाद के साथ स्तुति गाऊंगा, हे यीशु मेरे खुदा। उपकार तेरे बेशुमार, कोटि कोटि स्तुति धन्यवाद। कोटि कोटि स्तुति धन्यवाद। कोटि कोटि स्तुति धन्यवाद। Oh, hallelujah. Hallelujah. Worship you, Lord. Worship you, Lord. ನಿಮ್ಮ ಸ್ವಂತ ಭಾಷೆಯಿಂದ, ಸ್ವಂತ ಬಾಯಿಂದ ಆತನಿಗೆ ಕೋಟಿ ಕೋಟಿ ವಂದನೆ ಸಲ್ಲಿಸಿರಿ ಪ್ರಿಯರೇ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರತಿ ಒಂದೊಂದು ವಿಷಯಗಳನ್ನು ನೆನೆಸಿಕೊಂಡು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಬಾಯಿ ತೆಗೆದು ನಮ್ಮ ಕರಗಳನ್ನು ಎತ್ತುತ್ತಾ ನಾವು ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಆತನು ಮಾಡಿದಂಥ ಮೇಲುಗಳಿಗೆ ಕೊನೆಯೇ ಇಲ್ಲ. ಅವುಗಳಲ್ಲಿ ಒಂದನ್ನಾದರೂ ನಾವು ಮರೆಯದಂತೆ ನಾವು ಆತನಿಗೆ ನಮ್ಮ ಸ್ತುತಿಯನ್ನು ಸಲ್ಲಿಸೋಣ. ಆತನಿಗೆ ಕೃತಜ್ಞತೆಯನ್ನು ನಾವು ಅರ್ಪಿಸೋಣ. ಓ ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ವಿ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಓ ಹಾಲೆಲೂಯ. ಇದುವರೆಗೂ ನಮ್ಮನ್ನು ನಡೆಸಿತು ಅದು ನಿನ್ನ ಕೃಪೆಯೇ ಕರ್ತನೆ. ಇದುವರೆಗೂ ನಮ್ಮನ್ನು ಕಾದದ್ದು ಅದು ನಿನ್ನ ಕೃಪೆಯೇ. ಆತನ ಕೃಪೆಯಿಂದಲೇ ನಾವು ಈ ದಿನ ನಾವೇನಾಗಿದ್ದೇವೋ ಅದು ಆತನ ಕೃಪೆಯೇ ಆಗಿದೆ. ಹಾಲೆಲೂಯ. Oh, thank you, Jesus. Thank you, Lord. ಇದುವರೆಗೂ ನನ್ನ ನಡೆಸಿತು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆಯೇ
ಕೊರತೆಗಳೆಲ್ಲ ಓ ಕೊರತೆಗಳೆಲ್ಲ ನೀಗಿಸಿದು ನಿಮ್ಮ ಕೃಪೆಯೇ ತಾನೇ ಕರೆದು ನಮ್ಮನ್ನು ನಡೆಸಿದು ನಿನ್ನ ಕೃಪೆಯೇ ತಾನೇ ನಿನ್ನ ಕೃಪೆಯೇ ಓ ನಿಮ್ಮ ಕೃಪೆಯೇ ತಾನೇ ಓ ನಿಮ್ಮ ಕೃಪೆಯೇ ತಾನೇ ಓ ನಿಮ್ಮ ಕೃಪೆಯೇ ತಾನೇ ಓ ನಿನ್ನ ಕೃಪೆಯೇ ನಿನ್ನ ಕೃಪೆಯೇ ನಿಮ್ಮ ಕೃಪೆಯೇ ತಾನೇ ಯೆಹೋವ ನಿಮ್ಮ ಕೃಪೆಯೇ ತಾನೇ ನಿನ್ನ ಕೃಪೆಯೇ ತಾನೇ ನಿನ್ನ ಕೃಪೆಯೇ ತಾನೇ ಇದುವರೆಗೂ ನನ್ನ ನಡೆಸಿತು ನಿನ್ನ ಕೃಪೆಯೇ ತಾನೇ ಇದುವರೆಗೂ ನನಗಾಗದು ನಿನ್ನ ಕೃಪೆಯೇ ತಾನೇ ಇದುವರೆಗೂ ನನ್ನ ನಡೆಸಿತು ನಿನ್ನ ಕೃಪೆಯೇ ತಾನೇ ಇದುವರೆಗೂ ನನಗಾಗದು ನಿನ್ನ ಕೃಪೆಯೇ ತಾನೇ Let's continue sing one more time. ಇದುವರೆಗೂ ಇದುವರೆಗೂ ನನ್ನ ನಡೆಸಿದು ನಿನ್ನ ಕೃಪೆಯೇ ತಾನೇ ನಿನ್ನ ಕೃಪೆಯೇ ತಾನೇ ನಿನ್ನ ಕೃಪೆಯೇ ತಾನೇ I am what I am by your grace, Lord. ನಿನ್ನ ಕೃಪೆಯೇ ತಾನೇ ನಿನ್ನ ಕೃಪೆಯೇ ತಾನೇ. Amen. ನಿನ್ನ ಕೃಪೆಯೇ ತಾನೇ ನಡೆಸಿದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನಗಾಗದು ನಿನ್ನ ಕೃಪೆಯೇ ತಾನೇ. Thank you, Father. ವಂದನೆ. Father, we are so grateful to you. ನಿನಗೆಷ್ಟೋ ವಂದಿಸುತ್ತೇವೆ ಕರ್ತನೆ, We bow before you. ನಿನ್ನ ಮುಂದೆ ಅಡ್ಡ ಬೀಳುತ್ತೇವೆ. Lord, this is not just a song for us. ಇದು ಕೇವಲ ಒಂದು ಹಾಡಾಗಿ ನಮ್ಗೆ ಅಲ್ಲ ಮಾತು, From the bottom of our hearts we sing. ನಮ್ಮ ಅಂತರಾಳದಿಂದ ನಿನಗೆ ಹಾಡುತ್ತೇವೆ ಸ್ವಾಮಿ. What we are is by your grace. ನಾವೇನಾಗಿದ್ದೇವೋ ಕೇವಲ ನಿನ್ನ ಕೃಪೆಯಿಂದಲೇ ಸ್ವಾಮಿ. What we have is by your grace. ನಾವೇನು ಪಡೆದಿದ್ದೇವೋ ಅದು ಕೇವಲ ನಿನ್ನ ಕೃಪೆಯಿಂದಲೇ. What we can do is by your grace. ನಾವೇನು ಮಾಡಬಲ್ಲೆವೋ ಅದು ಕೇವಲ ನಿನ್ನ ಕೃಪೆಯಿಂದಲೇ ಸ್ವಾಮಿ. Your grace has led us so far. ನಿನ್ನ ಕೃಪೆ ಇಲ್ಲಿಯ ತನಕ ನಮ್ಮನ್ನು ನಡೆಸಿದೆ. Your grace will continue to lead us, O God. ಮತ್ತು ನಿನ್ನ ಕೃಪೆ ಸದಾ ನಮ್ಮನ್ನು ಮುಂದೆ ನಡೆಸುವಂತದ್ದಾಗಿದೆ. Without your grace and kindness and compassion, ನಿನ್ನ ಕರುಣೆ ಕೃಪೆ ಇಲ್ಲದಂತೆ we are nobody, Lord. ನಾವು ಯಾರೂ ಅಲ್ಲ ಸ್ವಾಮಿ. We have nothing, Lord. ನಮ್ಮಲ್ಲಿ ಏನೂ ಇಲ್ಲ We ಕರ್ತನೆ. can do nothing, Lord. ನಾವು ಏನು ಮಾಡಲು ಶಕ್ತರಲ್ಲ ಕರ್ತನೆ. Today we want to take the time to give you all the glory. ಮತ್ತು ಇಂದು ಸಮಯ ತೆಗೆದುಕೊಂಡು ಕರ್ತನೆ ನಿನಗೆ ಎಲ್ಲ ಮಹಿಮೆಯನ್ನು ಸಲ್ಲಿಸಲು ಬಯಸುತ್ತೇವೆ. And Lord, we thank you, Lord Father, that your grace will continue to lead us, O God. ಕರ್ತನೆ ನಿನ್ನ ಕೃಪೆ ನಮ್ಮನ್ನು ಮುಂದೆ ನಡೆಸುವಂತದ್ದಾಗಿದೆ, ಅದಕ್ಕಾಗಿ ನಿನಗೆ ವಂದನೆ ಸಲ್ಲಿಸುತ್ತೇವೆ. Lord, even as we
are here in your presence, ನಿನ್ನ ಸನ್ನಿಧಾನದಲ್ಲಿ ನಾವಿರುವಾಗ we want to look back and thank you. ಮತ್ತು ಹಿಂತಿರುಗಿ ನಾವು ನೋಡುವಾಗ ನಿನಗೆ ಕೃತಜ್ಞರಾಗಿದ್ದೇವೆ. But we want to look forward with expectation, Lord. ಆದ್ರೆ ನಾವು ಮುಂದಕ್ಕೆ ನೋಡುತ್ತಾ ಮತ್ತು ಇದು ಅಪೇಕ್ಷೆಯಿಂದ ನಾವು ಮುಂದೆ ನೋಡುತ್ತೇವೆ. I pray, Lord, that you will minister to us through your word. ನಿನ್ನ ವಾಕ್ಯದಿಂದ ನಮ್ಮ ಸಂಗಡ ನೀನು ಪರಿಚಯ ಮಾಡುತ್ತೀಯ ಎಂಬುದಾಗಿ ನಾವು ನಂಬುತ್ತೇವೆ. We are your people. ನಾವು ನಿನ್ನ ಪ್ರಜೆಗಳು. You are our God. ನೀನು ನಮ್ಮ ಕರ್ತನು. We are your children. ನಾವು ನಿನ್ನ ಮಕ್ಕಳಾಗಿದ್ದೇವೆ. You are our Father. ಮತ್ತು ನೀನು ನಮ್ಮ ತಂದೆಯಾಗಿದ್ದೆ. You will be with us. ನೀನು ನಮ್ಮ ಸಂಗಡ ಇರುತ್ತಿ. You will walk among us. ಮತ್ತು ನೀನು ನಮ್ಮ ಮಧ್ಯದಲ್ಲಿ ನಡೆಯುವಂತವನಾಗಿ. You will dwell among us. ನೀನು ನಮ್ಮಲ್ಲಿ ನಿವಾಸ ಮಾಡುವಂತ ದೇವರು. You will do wonders in our lives. ಮತ್ತು ನಮ್ಮ ಜೀವಿತಗಳಲ್ಲಿ ಅನೇಕ ಅದ್ಭುತಗಳನ್ನು ಮಾಡುವಂತನು. You are a good God. ನೀನು ಒಳ್ಳೆಯ ದೇವರು. And we expect good from you, Father. ಮತ್ತು ನಿನ್ನಿಂದ ಒಳ್ಳೆಯದನ್ನೇ ನಾವು ಅಪೇಕ್ಷಿಸುತ್ತೇವೆ. We give you all the glory. ನಿನಗೆಲ್ಲಾ ಮಹಿಮೆಯನ್ನು ಸಲ್ಲಿಸುತ್ತಾ In Jesus' name we pray, Lord. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. Amen. ಆಮೆನ್. Amen. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. You all can be seated. ದಯಮಾಡಿ ಕೂತ್ಕೊಳ್ಳ್ರಿ. Amen. You know, the new year is about to come in another half an hour or 25 minutes. ಮತ್ತು ಇನ್ನೂ ಒಂದು 25 ನಿಮಿಷದಲ್ಲಿ ನಾವು ಈ ಒಂದು ಮುಕ್ತಾಯಕ್ಕೆ ಈ ಒಂದು ವರ್ಷದ ಮುಕ್ತಾಯಕ್ಕಿದ್ದೇವೆ ಮತ್ತು ನಾವು ಹೊಸ ವರ್ಷದಲ್ಲಿ ಪ್ರಾರಂಭಿಸ್ತಾ ಇದ್ದೇವೆ. Amen. But let me tell you, nothing surprises God. ಮತ್ತು ಯಾವುದು ದೇವರನ್ನು ಆಶ್ಚರ್ಯಪಡಿಸುವುದಿಲ್ಲ. You know, each one look at New Year in a different way. ಮತ್ತು ಪ್ರತಿಯೊಬ್ಬರು ನಾವು ಆ ಹೊಸ ವರ್ಷವನ್ನ ಬೇರೆ ನಾನಾ ಒಂದು ರೀತಿಯಲ್ಲಿ ನಾವು ನೋಡುತ್ತೇವೆ. You know, if you look at the people outside in the world, ಮತ್ತು ಲೋಕದಲ್ಲಿರುವಂತ ಜನರನ್ನು ನೀವು ನೋಡುವುದಾದರೆ, you know, for them it is, you know, just fun, frolic. They want to have some time there. ಮತ್ತು ಅವರು ಸುಮ್ಮನೆ ಅಲೆದಾಡುತ್ತಾ ಅವರು ಸುಮ್ಮನೆ ಹಾಗೆ ಗಲಾಟೆ ಮಾಡುತ್ತಾ ಅವರು ಆಚರಿಸಬೇಕೆಂದು ಬಯಸ್ತಾರೆ. Because their life does not have meaning and purpose. ಯಾಕೆಂದ್ರೆ ಆ ಹೊರಗಿನ ಜನರಿಗೆ ಯಾವ ಉದ್ದೇಶಗಳಿಲ್ಲ. But you and me, ಆದ್ರೆ ನೀವು ನಾವು we are God's people. ನಾವು ದೇವರ ಜನರು. If you, amen, if you agree with me, you can say amen. ನನ್ನ ಸಂಗಡ ನೀವು ಒಪ್ಪಿಕೊಳ್ತಾ ಇರೋದಾದರೆ ನೀವು ಆಮೆನ್ ಅಂತ ಹೇಳ್ಬಹುದು. Amen. You know, all of you are looking good and wonderful. ಮತ್ತು ನೀವೆಲ್ಲರೂ ತುಂಬಾ ಉತ್ತಮವಾಗಿ ನೀವು ಕಾಣ್ತಾ ಇದ್ದೀರಾ. Amen. Amen. And when you say amen and hallelujah, ಮತ್ತು ಅದರಲ್ಲಿ ನೀವು ಆಮೆನ್ ಹಲ್ಲೆಲೂಯಾ ಅಂತ ಹೇಳಿದ್ರೆ, you know, some of them who are feeling sleepy also will wake up. ಮತ್ತು ಯಾರಿಗೋ ನಿದ್ದೆ ಬಂದಂತೆ ಆದವರಿಗೆ ನೀವು ಎಚ್ಚರಿಸ್ತಾ ಇದ್ದೀರಾ. Amen. ಆಮೆನ್. You know, there are two things that we are doing. One is we are really praising God. ಮತ್ತು ನೀವು ಆಮೆನ್ ಅಂತ ಹೇಳುವಾಗ ಒಂದು ದೇವರನ್ನು ಕೊಂಡಾಡ್ತಾ ಇದ್ದೀರಾ. And the other thing that we are doing is ಮತ್ತು ಇನ್ನೊಂದು ಸಂಗತಿ ನಾವು ಮಾಡ್ತಾ ಇರುವುದೇನೆಂದ್ರೆ, somebody is feeling sleepy. ಮತ್ತು ಯಾರಿಗೋ ನಿದ್ದೆ ಬಂದಂತೆ ಅನಿಸಿದರೆ You are waking them up. ಮತ್ತು ಅವರನ್ನು ನೀವು ಎಚ್ಚರಿಸ್ತಾ ಇದ್ದೀರಾ. ಆಮೆನ್ ಹೇಳುವಾಗ. Amen. ಆಮೆನ್. Okay, I don't want to preach a long sermon today. ಮತ್ತು ಉದ್ದನದಂತ ಒಂದು ಸಂದೇಶವನ್ನು ನಾವು ಸಾರಲಿಕ್ಕಿಲ್ಲ. With translation, maybe 35 or 40 minutes. ಮತ್ತು ತರ್ಜುಮೆ ಜೊತೆಯಲ್ಲಿ ನಾನು ಹೆಚ್ಚೆಚ್ಚು ಅಂದ್ರೆ 40 ನಿಮಿಷ ಪ್ರಸಂಗ ಮಾಡ್ತೀನಿ. Amen. But if we are going to reach at 12, probably we'll stop for few moments and we're going to thank and praise God and we'll continue if I don't finish before 12. ಮತ್ತು 12ರ ಒಳಗಾಗಿ ನಾನು ಮುಕ್ತಾಯ ಮಾಡದೆ ಹೋದ್ರೆ ಮತ್ತು ಆ ಸಮಯದಲ್ಲಿ ನಾವು ಆ ಒಂದು ಆರಾಧನೆಯೊಳಗೆ ಒಂದಿಗೆ ಕೃತಜ್ಞತೆಯಿಂದ ನಾವು ಆ ಒಂದು ವರ್ಷವನ್ನು ಪ್ರವೇಶ ಮಾಡೋಣ ಕರ್ತನ ಸನ್ನಿಧಾನದಲ್ಲಿ. So don't get distracted. ಮತ್ತು ಆಚೆಚೆ ನೀವು ಗಲಿಬಿಲಿಗೆ ಒಳಗಾಗಬೇಡ್ರಿ. We can send our messages, wishes and everything later. If you have your phones, please put it off or put it on silent. Don't get distracted with people sending messages. ಮತ್ತು ಜನರು ನಿಮಗೆ ಸಂದೇಶ ಕಳಿಸ್ತಾ ಇರಬಹುದು ಮತ್ತು ನೀವು ಕಳಿಸುವುದರಲ್ಲಿ ನೀವು ವ್ಯಸ್ತರಾಗಿ ಮತ್ತು ನೀವು ಅದರಲ್ಲಿ ನೀವು ವ್ಯಸ್ತರಾಗಿರಬಾರದು ಎಂಬುದಾಗಿ ನಾನು ನಿಮ್ಮ ಮನವಿ ಮಾಡುತ್ತೇನೆ. Amen. Okay. You know, New Year, there are different kinds of people who think different things about the new year. ಮತ್ತು ನಾನಾ ಜನರು ವಿಭಿನ್ನ ರೀತಿಯಲ್ಲಿ ಹೊಸ ವರ್ಷವನ್ನು ಅವರು ನೋಡ್ತಾ ಇರುತ್ತಾರೆ. You know, for example, some of the we spoke about the world, but some of the people in the church, believers, when you look at them, ಮತ್ತು ಲೋಕದ ಜನರ ಬಗ್ಗೆ ನಾವು ಮಾತನಾಡಿದ್ದೇವೆ. ಆದರೆ ವಿಶ್ವಾಸಿಗಳು ಸಭೆಯಲ್ಲಿ you know, there is no surprise about God. ಮತ್ತು ದೇವರಿಗೆ ಯಾವುದು ಆಶ್ಚರ್ಯವನ್ನು ಅಥವಾ ಆಶ್ಚರ್ಯಪಡಿಸುವುದಿಲ್ಲ. Because God is a God who sees the end from the beginning. ಯಾಕಂದ್ರೆ ದೇವರು ನಮ್ಮ ಅಂತ್ಯವನ್ನ ಆರಂಭದಿಂದಲೇ ನೋಡುವಂತ ದೇವರಾಗಿದ್ದಾನೆ. Amen. You and I, we fully do not understand. I'm using my words very carefully. We understand, but we fully do not understand what's there in the future. ಮತ್ತು ನಾನು ಹೇಳುವಂತ ಒಂದು ಶಬ್ದಗಳನ್ನ ನಾನು ನಿಮಗೆ ಅರ್ಥವಾಗುವಂತ ಹೇಳ್ತಾ ಇದ್ದೇನೆ. ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ, ಆದರೆ ಸ್ವಲ್ಪ ಮಟ್ಟಿಗೆ ನಾವು ಅರ್ಥ ಮಾಡಿಕೊಳ್ತೇವೆ. ಆದರೆ ನಾವು ಪರಿಪೂರ್ಣವಾಗಿ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಅಂತ್ಯವೇನೆಂದು. You know, but God, before, you know, we see, Bible says He looks at the end from the beginning. ಮತ್ತು ದೇವರು ಆತನ ಅಂತ್ಯವನ್ನ ಆರಂಭದಿಂದಲೇ ನೋಡಲು ಶಕ್ತನಾದಂತ ದೇವರಾಗಿದ್ದಾನೆ. You know, when Abraham was still living, ಮತ್ತು ಅಬ್ರಹಾಮನು ಇನ್ನೂ ಜೀವಂತವಾಗಿರುವಾಗ God already saw Egypt.
ಮತ್ತು ದೇವರು ಅವನಿಗಿಂತ ಮುಂಚಿತವಾಗಿ ಆ ಐಗುಪ್ತವನ್ನ ಆತನು ನೋಡಿದ್ದನು. He told Abraham, Abraham, your children shall be, your descendants will be there in bondage in Egypt. ಮತ್ತು ಅಬ್ರಹಾಮನೇ ನಿನ್ನ ಒಂದು ಸಂತಾನದವರು ಅವರು ಆ ಒಂದು ದಾಸತ್ವದಲ್ಲಿ ಐಗುಪ್ತದಲ್ಲಿ ಇರುತ್ತಾರೆ ಎಂಬುದಾಗಿ ಆತನು ಹೇಳಿದನು. And that happened, many years later. ಮತ್ತು ಎಷ್ಟೋ ವರ್ಷಗಳ ಹಿಂದುಗಡೆ ಅದು ಆದಂತ ಒಂದು ಘಟನೆ ಆಗಿತ್ತು. And then he used people there. For example, Joseph was part of that plan. ಮತ್ತು ಆ ಒಂದು ಯೋಜನೆಯಲ್ಲಿ ಪ್ಲಾನ್ ಅಲ್ಲಿ ಯೋಸೇಫನು ಸಹ ಭಾಗಿಯಾಗಿದ್ದನು. God revealed to Joseph that he is going to be a ruler or an authority. ಮತ್ತು ಯೋಸೇಫನನ್ನು ದೇವರು ಆತನು ಆಳ್ವಿಕೆ ಮಾಡುವುದಕ್ಕಾಗಿ ಒಂದು ಅಧಿಕಾರದಲ್ಲಿ ಆತನನ್ನು ಇರಿಸಿದನು. He gave him a dream, he gave him a vision. ಮತ್ತು ಅವನಿಗೆ ಒಂದು ಕನಸನ್ನ ಮತ್ತು ಒಂದು ದರ್ಶನವನ್ನ ದೇವರು ಕೊಟ್ಟನು. This morning I want to remind all of us, God is a God who gives dreams. God is a God of vision. ಮತ್ತು ನಿಮಗೆ ಒಂದು ಚೆನ್ನಾಗಿ ನೆನಪಿರಲಿ, ಮತ್ತು ದೇವರು ಆತನು ಕನಸುಗಳನ್ನು ಕೊಡುತ್ತಾನೆ, ದೇವರು ದರ್ಶನಗಳನ್ನು ತೋರಿಸುತ್ತಾನೆ. Amen. Amen. When I say dream and vision, ಮತ್ತು ನಾನು ಕನಸುಗಳು ಮತ್ತು ದರ್ಶನ ಅಂತ ನಾನು ಹೇಳುವಾಗ, yes, there are visions that we see in prayer or even outside. If we are walking with God, God shows us some things in a vision. ಮತ್ತು ದೇವರ ಜೊತೆಯಲ್ಲಿ ನೀವು ನಡೀತಾ ಇರುವಾಗ ಮತ್ತು ದೇವರು ಪ್ರಾರ್ಥನೆಯಲ್ಲಿಯೂ ಮತ್ತು ಪ್ರಾರ್ಥನೆ ಮಾಡದೇ ಇದ್ರೂ ಸಹ ದೇವರು ನಿಮಗೆ ಕೆಲವು ಸಂಗತಿಗಳನ್ನ ಆತನು ತೋರಿಸುವವನಾಗಿದ್ದಾನೆ. What exactly God does through dreams and visions is it's not just that vision. Many people say, did you see a vision? Did you see a vision? Many people ask like that. ಮತ್ತು ಸಾಮಾನ್ಯವಾಗಿ ಜನರು ಕೇಳ್ತಾ ಇರ್ತಾರೆ, ಮತ್ತು ನೀವು ದರ್ಶನ ಕಂಡ್ರ, ದರ್ಶನ ನೋಡಿದ್ರೆ ಎಂಬುದಾಗೆ ಸಾಮಾನ್ಯವಾಗಿ ಕಾಣುವಂತಹ ವಿಷಯಗಳನ್ನ ಅವರು ಕೇಳ್ತಾ ಇರ್ತಾರೆ. What's the purpose of a vision? ಮತ್ತು ಒಂದು ದರ್ಶನ ಕೊಟ್ಟಾಗ ಅದರ ಒಂದು ಉದ್ದೇಶವೇನು? When you look at people in the Bible, ಮತ್ತು ಬೈಬಲ್ ಅಲ್ಲಿ ಇರುವಂತ ಜನರನ್ನು ನೋಡಿದ್ರೆ, what actually God was transmitting through a vision, that's important. ಮತ್ತು ಆ ಒಂದು ದರ್ಶನದ ಮೂಲಕ ದೇವರು ಏನು ಸಂಪರ್ಕ ಮಾಡಲಿಕ್ಕೆ ಬಯಸ್ತಾ ಇದ್ದಾನೆ ಅದು ಬಹಳ ಪ್ರಾಮುಖ್ಯವಾದದ್ದು. Vision was simply a means for God to communicate his heart. ಮತ್ತು ಆ ಒಂದು ದರ್ಶನ ಅಥವಾ ವಿಷನ್ ಅಂತ ಹೇಳುವುದಾದ್ರೆ ದೇವರು ತನ್ನ ಹೃದಯದಲ್ಲಿರುವಂತಹ ಸಂಗತಿಗಳನ್ನ ಬಯಲು ಮಾಡುವಂತದ್ದನ್ನೇ ನಾವು ದರ್ಶನ ಅಂತ ಹೇಳ್ತೇವೆ. Amen. When you say vision, many times I read this phrase in the Bible, the word of the Lord came to him in a vision. ಮತ್ತು ದೇವರ ವಾಕ್ಯವು ದರ್ಶನದಲ್ಲಿ ಅವನಿಗೆ ಪ್ರಕಟವಾಯಿತು ಎಂಬುದಾಗಿ ನೋಡ್ತೇವೆ. So the vision was only a means to bring the word of the Almighty God. ಮತ್ತು ದೇವರ ವಾಕ್ಯವನ್ನ ಬಯಲು ಮಾಡುವಂತದ್ದೇ ಆ ಒಂದು ದರ್ಶನದ ಒಂದು ಅದು ಮಾಧ್ಯಮವಾಗಿರುತ್ತದೆ. It's not just getting excited about, I saw a vision or there was a vision. ಮತ್ತು ನಾನು ದರ್ಶನ ಕಂಡೆ ಎಂಬುದಾಗಿ ಸುಮ್ಮನೆ ಆ ರೀತಿಯಲ್ಲಿ ಉತ್ಸುಕವಾಗುವಂತ ಅಲ್ಲ. But the thing is, what is God communicating through us through the vision? ಆದರೆ ಪ್ರಾಮುಖ್ಯವಾದ್ದೇನೆಂದ್ರೆ ಆ ಒಂದು ದರ್ಶನದ ಮೂಲಕವಾಗಿ ದೇವರು ಏನು ಹೇಳ ಬಯಸುತ್ತಾ ಇದ್ದಾನೆ, ಪ್ರಕಟ ಮಾಡಲು ಬಯಸ್ತಾ ಇದ್ದಾನೆ, ಅದು ಪ್ರಾಮುಖ್ಯವಾದದ್ದು. Amen. Amen. Vision is the revealed will, plan and the purpose of God. ಮತ್ತು ದರ್ಶನ ಅಂತ ಹೇಳುವಾಗ ದೇವರು ಬಯಲು ಮಾಡಿದಂತ ಆತನ ಚಿತ್ತ ಉದ್ದೇಶಗಳು ಅದಾಗಿರುತ್ತವೆ. Amen. There is a general vision. ಮತ್ತು ಒಂದು ಸಾಮಾನ್ಯ ದರ್ಶನವಿರುತ್ತದೆ. And there is a specific vision that God gives. ಒಂದು ಪ್ರತ್ಯೇಕವಾದಂತ ಒಂದು ದರ್ಶನ ದೇವರು ಆತನು ಕೊಡುತ್ತಾನೆ. Some people are there, not only for a new year, every month. First, I know a few churches. I'm not putting them down. Every month they want one promise from God. ಮತ್ತು ಪ್ರತಿಯೊಂದು ನಾನು ಪ್ರತಿಯೊಂದು ತಿಂಗಳು ಮತ್ತು ಕೆಲವು ಸಭೆಗಳು, ನಾನು ಅದಕ್ಕೆ ವಿರುದ್ಧವಾಗಿಲ್ಲ, ಆದ್ರೆ ಆ ಸಭೆಗಳು ಪ್ರತಿಯೊಂದು ತಿಂಗಳಿಗೆ ಒಂದು ವಾಗ್ದಾನದ ವಾಕ್ಯ ಎಂಬುದಾಗಿ ಅವರು ನೋಡ್ತಾ ಇರ್ತಾರೆ. Hey, this is a month of February 1st now. ಮತ್ತು ಫೆಬ್ರವರಿ ಮೊದಲನೇ ದಿನ ಆಗಿದೆ. We want a promise from God. ಮತ್ತು ದೇವರಿಂದ ಒಂದು ವಾಗ್ದಾನದ ವಾಕ್ಯ. And they look for one promise. ಮತ್ತು ಆ ಒಂದು ವಾಗ್ದಾನಕ್ಕಾಗಿ ಅವರು ಅದು ನೋಡ್ತಾ ಇರ್ತಾರೆ. Last week somebody was talking to me. ಮತ್ತು ಗತ ವಾರ ಯಾರೋ ಒಬ್ರು ನನ್ನ ಸಂಗಡ ಮಾತನಾಡ್ತಾ ಇದ್ರು. Some other churches, yes. ಮತ್ತು ಈ ರೀತಿಯಲ್ಲಿ ಮತ್ತು ಈ ಒಂದು ಹೊಸ ವರ್ಷದ ಒಂದು ಆ ಒಂದು ಕೊನೆ ಆ ಒಂದು ಪ್ರಾರಂಭದಲ್ಲಿ ಅವರಿಗಿರುವಂತ ಒಂದು ಅಭ್ಯಾಸವೇನೆಂದರೆ, for example, we call this a watchnet service, or we also can call it a crossover service. ಮತ್ತು ಈ ಒಂದು ಆರಾಧನೆಗಳನ್ನ ನಾವು ವಾಚ್ನೆಟ್ ಸರ್ವಿಸ್ ಅಂತ ಹೇಳ್ತೇವೆ, ಕೆಲವರು ಕ್ರಾಸ್ ಓವರ್ ಸರ್ವಿಸ್ ಎಂಬುದಾಗಿ ಸಹ ಹೇಳ್ತಾರೆ. Amen. But some churches they have that habit. ಆದ್ರೆ ಕೆಲವು ಸಭೆಗಳು ಈ ರೀತಿಯಲ್ಲಿ ಅವು ಅಭ್ಯಾಸ ಮಾಡುತ್ತಾರೆ. Last week also somebody was asking me, Anna, do you need promise cards? ಮತ್ತು ಗತ ವಾರದಲ್ಲಿ ನನ್ನ ಯಾರು ಕೇಳ್ತಾ ಇದ್ರು, ಮತ್ತು ನಿಮಗೆ ಆ ಒಂದು ವಾಗ್ದಾನದ ಒಂದು ಕಾರ್ಡ್ಗಳು ಬೇಕಾ, ಪ್ರಾಮಿಸ್ ಕಾರ್ಡ್ ಬೇಕಾ ಅಂತ ಕೇಳ್ತಾ ಇದ್ರು. You know why he asked that? ಮತ್ತೆ ಯಾಕೆ ಅದನ್ನ ಕೇಳಿದ್ರು ಗೊತ್ತಾ? Because there is a practice among the churches. ಯಾಕಂದ್ರೆ ಕೆಲವು ಸಭೆಗಳಲ್ಲಿ ಇರುವಂತ ಅಭ್ಯಾಸವನ್ನು ಅವರು ಹೇಳ್ತಾ ಇದ್ದಾರೆ. They will shuffle the cards, or I don't know whatever, or they will pray and they will say, each one pick one.
ಮತ್ತು ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ಆ ಒಂದು ಕಾರ್ಡ್ಗಳನ್ನ ನೀವು ಒಂದು ಆಯ್ಕೊಳ್ರಿ ಎಂಬುದಾಗಿ ಅವರು ಆ ರೀತಿಯಲ್ಲಿ ತೆಗಿಲಿಕ್ಕೆ ಹೇಳ್ತಾರೆ. And somebody says, oh God, praise Lord, hallelujah, and they pick a card. ಮತ್ತು ಕೆಲವರು ಪ್ರೈಸ್ ಲಾರ್ಡ್ ಹಲ್ಲೆಲೂಯಾ ಎಂಬುದಾಗಿ ಅಲ್ಲಿ ಇರುವಂತಹ ಕಾರ್ಡ್ಗಳಲ್ಲಿ ಒಂದು ಕಾರ್ಡ್ ಅನ್ನು ತೆಗಿತಾರೆ. Some believers are so excited. ಮತ್ತು ಕೆಲವು ವಿಶ್ವಾಸಿಗಳಾದರೂ ಬಹಳ ಉತ್ಸುಕರಾಗಿರ್ತಾರೆ. I'm waiting for my promise. ಮತ್ತು ನಾನು ಆ ಒಂದು ಪ್ರಾಮಿಸ್ ಗಾಗಿ ನಾನು ಕಾಯ್ತಾ ಇದ್ದೇನೆ. I'm wondering what's going to come. ಮತ್ತು ಏನ್ ಬರುತ್ತದೆ ಎಂಬುದಾಗಿ ಅವರು ಉತ್ಸುಕರಾಗಿರ್ತಾರೆ. I got this, thou shalt not fear not, the Lord is with you. Wow. ಮತ್ತು ಅಲ್ಲಿ ಈ ರೀತಿಯಲ್ಲಿ ಒಂದು ಪ್ರಾಮಿಸ್ ಕಾರ್ಡ್ ಅಲ್ಲಿ ಮತ್ತು ಭಯಪಡಬೇಡ ನಾನು ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ ಅದನ್ನು ಬಹಳ ಸಂತೋಷ ಪಡ್ತಾರೆ. God gave me a promise, that I will not fear, is with me. ದೇವರು ನನಗೆ ವಾಗ್ದಾನ ಕೊಟ್ಟಿದ್ದಾನೆ, ನಾನು ನಿನ್ನ ಸಂಗಡ ಇರುತ್ತೇನೆ ಮತ್ತು ಭಯಪಡಬೇಡ ಎಂಬುದಾಗಿ ಹೇಳಿದ್ದಾನೆ. I'm telling you, knowing the Lord for all these years, walking with him, I don't think God works that way. ಮತ್ತು ಇಷ್ಟು ವರ್ಷಗಳನ್ನು ದೇವರ ಸಂಗಡ ನಾನಿದ್ದು ಮತ್ತು ಆತನು ಆ ರೀತಿಯಲ್ಲಿ ಕೆಲಸ ಮಾಡುವುದಿಲ್ಲ ಎಂಬುದಾಗಿ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೇನೆ. Somebody said, I have not counted, it seems there are 34,000 promises in this book. ಮತ್ತು ನಾನು ಎಣಿಸಲಿಲ್ಲ, ಆದ್ರೆ ಯಾರೋ ಈ ರೀತಿಯಲ್ಲಿ ಹೇಳಿದ್ರು ಸೇವಕರು 34,000 ವಾಗ್ದಾನಗಳು ನಮ್ಮ ಬೈಬಲ್ ಅಲ್ಲಿ ಇದೆ ಎಂಬುದಾಗಿ. Amen. Amen. With 34,000 promises, you think I will just look for one promise that God will be with me? ಮತ್ತು 34,000 ವಾಗ್ದಾನಗಳು ಆಗಲೇ ದೇವರು ಕೊಟ್ಟಿರುವಾಗ ಮತ್ತು ನಾನು ಒಂದು ವಾಗ್ದಾನಕ್ಕಾಗಿ ನಾನು ಎದುರು ನೋಡಬೇಕಾ? This book is full of promises. ಮತ್ತು ಈ ಪುಸ್ತಕ ಇಡೀ ಪುಸ್ತಕದಲ್ಲಿ ವಾಗ್ದಾನ ಭರಿತವಾದಂತಹ ಒಂದು ಪುಸ್ತಕವಾಗಿದೆ. What do you think this book is? ಮತ್ತು ಏನ್ ಅಂದ್ಕೊಳ್ತೀರಾ ಈ ಪುಸ್ತಕ? This is what God has communicated to the mankind throughout the ages. ಮತ್ತು ಪರಂಪರೆಯಿಂದ ಮಾನವ ಜಾತಿಯ ಮೂಲಕವಾಗಿ ಆತನು ಮಾತನಾಡಿದಂತ ಮಾತುಗಳಾಗಿವೆ. Amen. For example, when you look at certain words of prophetic word that the Bible talks about. ಮತ್ತು ಕೆಲವು ಪ್ರವಚನಾತ್ಮಕ ಒಂದು ಪುಸ್ತಕಗಳ ಮೂಲಕ ನಾವು ಹಾದು ಹೋಗುವಾಗ the Bible says, yes, the God sent prophets. ಮತ್ತು ದೇವರು ಆ ಪ್ರವಾದಿಗಳನ್ನು ಸಹ ಆತನು ಕಳಿಸಿದ್ದಾನೆ. But the lifespan of a prophet or their prophetic span was for many years. Some people 10, 20, 30, 40 years. ಮತ್ತು ಅಲ್ಲಿರುವಂತಹ ಆ ಒಂದು ಪ್ರವಾದನೆ ಮಾಡಿದಂತ ಅವರ ಒಂದು ಅವಧಿ ಅದು 10, 20, 30 ವರ್ಷ ಅನೇಕ ವರ್ಷಗಳು ಅವರು ಜೀವಿಸಿದರು. For example, when Jeremiah prophesied, he prophesied something that will happen after 70 years of their bondage. ಮತ್ತು ಆ ಯೆರೆಮೀಯನು ಪ್ರವಾದನೆ ಮಾಡಿದಾಗ ಅವನ ಪ್ರವಚನ ಅದು ಎಷ್ಟೋ ಒಂದು 70 ವರ್ಷ ಆದ ನಂತರ ಆಗುವಂತ ಒಂದು ಘಟನೆಯನ್ನ ಆತನು ಬಯಲು ಮಾಡಿದನು. Amen. But you know what Daniel did with that? ಆದರೆ ದಾನಿಯೇಲನು ಅದನ್ನು ತೆಗೆದುಕೊಂಡು ಏನು ಮಾಡಿದ ಗೊತ್ತಾ? When 70 years came to pass, God did not give Daniel a new thing. God gave him an understanding of that what 70 years back Jeremiah had prophesied. ಮತ್ತು 70 ವರ್ಷಗಳ ಹಿಂದೆಗಡೆ ಯೆರೆಮೀಯನು ಏನು ಪ್ರವಚನೆ ಮಾಡಿದನೋ ಆ ದಾನಿಯೇಲನು ಆ ಒಂದು ಪ್ರವಚನೆಯ ನೆರವೇರುವಿಕೆ ಅಥವಾ ಬಯಲು ಮಾಡುವಿಕೆಯನ್ನ ಆತನು ಕಂಡನು. Yeah, he understood that. ಮತ್ತು ಅದನ್ನು ಅವನು ಅರ್ಥ ಮಾಡಿಕೊಂಡನು. Because many people did not understand Jeremiah's prophecy. ಮತ್ತು ಅನೇಕರು ಆ ಒಂದು ಯೆರೆಮೀಯನ ಒಂದು ಪ್ರವಚನವನ್ನ ಅವರು ಅರ್ಥ ಮಾಡಿಕೊಳ್ಳಲಿಲ್ಲ. But Daniel understood at that time, exact time. ಮತ್ತು ಆ ದಾನಿಯೇಲನು ಮಾತ್ರ ಆ ನಿರ್ದಿಷ್ಟವಾದಂತ ಸಮಯವನ್ನ ಅವನು ಗುರುತಿಸಿದನು ಅಥವಾ ಗ್ರಹಿಸಿದನು. But when that prophecy came, ಆದರೆ ಆ ಪ್ರವಚನ ಬಂದಾಗ, when he understood that prophecy, ಆ ಪ್ರವಚನವನ್ನು ಅವನು ಅರ್ಥ ಮಾಡಿಕೊಂಡಾಗ Daniel did not fold his hands and say, oh, God has promised, he will do it. ಮತ್ತು ದಾನಿಯೇಲನು ಆ ಒಂದು ಪ್ರವಚನ ಬಂದಾಗ ಕೈ ಮುಗಿದುಕೊಂಡು ದೇವರು ಪ್ರವಚನ ಮಾಡಿದ್ರೆ ಆತ ನೆರವೇರಿಸ್ತಾನೆ ಬಿಡು ಅಂತ ಆತನು ಸುಮ್ಮನೆ ಕೂತ್ಕೊಳ್ಳಿಲ್ಲ. No. You know what? Daniel became active. He became more active and cooperated with God for the fulfillment of that promise. ಮತ್ತು ಆ ಒಂದು ಪ್ರವಚನಯ ನೆರವೇರುವಿಕೆಗಾಗಿ ಆತನು ಮತ್ತು ಕಾರ್ಯಸಾಧಕವಾಗಿ ಆತನು ಕೆಲಸ ಮಾಡಲಿಕ್ಕೆ ಆತನು ಮುಂದುವರೆದನು. Amen. If you look at the Bible, there were so many prophets one after the other. ಮತ್ತು ಬೈಬಲ್ ಅಲ್ಲಿ ನೋಡುವುದಾದ್ರೆ ನಾನಾ ಒಂದು ಪ್ರವಚನ ಮಾಡುವ ಪ್ರವಾದಿಗಳು ಅವರಿದ್ದರು. Amen. But God spoke through the prophets. ಮತ್ತು ಅವರ ಮೂಲಕವಾಗಿ ದೇವರು ಮಾತನಾಡಿದನು. But you fast forward when Jesus Christ came. ಮತ್ತು ಫಾಸ್ಟ್ ಫಾರ್ವರ್ಡ್ ಮಾಡಿ ನಾವು ಯೇಸುವಿನ ಸಮಯಗಳಿಗೆ ಬರುವುದಾದರೆ from Abel to John the Baptist there were prophets. ಮತ್ತು ಏಬೆಲ್ ನಿಂದ ಒಂದು ಸ್ನಾನಿಕನಾದ ಯೋಹಾನನವರೆಗೆ ಅಲ್ಲಿ ಅನೇಕ ಒಂದು ಪ್ರವಾದಿಗಳಿದ್ರು. But you don't have to turn your Bibles, but the book of Hebrews says, ಮತ್ತು ಹಿಬ್ರಿಯ ಒಂದು ಪುಸ್ತಕದಲ್ಲಿ ನೀವು ತಿರುಗಿಸುವುದು ಬೇಡ. It says in the past God through different means and through different prophets people he spoke to people. ಮತ್ತು ಆ ಒಂದು ಹಿಬ್ರಿಯ ಪುಸ್ತಕದಲ್ಲಿ ನಾವು ನೋಡ್ತೇವೆ ದೇವರು ಗತದಲ್ಲಿ ನಾನಾ ಪ್ರವಾದಿಗಳ ಮೂಲಕ ನಾನಾ ವಿಧದಲ್ಲಿ ಆತನು ಮಾತನಾಡಿದನು ಎಂಬುದಾಗಿ. Amen. God spoke in different ways through different people. ಮತ್ತು ನಾನಾ ಜನರ ಮೂಲಕವಾಗಿ ನಾನಾ ವಿಧದಲ್ಲಿ ದೇವರು ಮಾತನಾಡಿದನು. But how is he speaking in the last days? ಮತ್ತು ಅಂತ್ಯ ದಿನಗಳಲ್ಲಿ ಆತನು ಹೇಗೆ ಮಾತನಾಡುತ್ತಾನೆ?
It says through his son, the Lord Jesus Christ. ಅಲ್ಲಿ ಹೇಳ್ತದೆ ಆತನ ಮಗನ ಮೂಲಕವಾಗಿ, ಆತನ ಕುಮಾರನಂತ ಯೇಸುವಿನ ಮೂಲಕವಾಗಿ. That means, ಅದರ ಅರ್ಥ, you know, for the last 2000 years, the biggest message that God wants to give to mankind is the Lord Jesus Christ. ಮತ್ತು ಗತ 2000 ವರ್ಷಗಳಿಂದ ಇಡೀ ಮಾನವ ಜಾತಿಗೆ ದೇವರು ಸಂಪರ್ಕ ಮಾಡಲು ಬಯಸಿ ಹೇಳುವಂತ ಸಂಗತಿ ಏನಂದ್ರೆ ಯೇಸುವಿನ ಮೂಲಕವಾಗಿ ಆತನು ಹೇಳ್ತಾ ಇದ್ದಾನೆ ಎಂಬುದಾಗಿ ಅದನ್ನು ಹೇಳ್ತಾ You ಇದ್ದಾನೆ. know, for us, when we say last days, for us it means few months, few days, few years. ಮತ್ತು ನಮಗೆ ಅದು ಕೇವಲ ಕೆಲವು ದಿನಗಳಾಗಿರ್ತದೆ, ಕೆಲವು ತಿಂಗಳುಗಳಾಗಿರ್ತದೆ, ಕೆಲವು ದಿನಗಳಾಗಿರ್ತದೆ ನಮಗೆ. But when God looks at things, his viewpoint is different. ಮತ್ತು ದೇವರು ಆತನು ಹೇಳುವಾಗ ಆತನು ಹೇಳುವಂತ ಒಂದು ದೃಷ್ಟಿಕೋನ ಅದು ವ್ಯತ್ಯಾಸವಾಗಿರುತ್ತದೆ. One day is like 1,000 years before God, and 1,000 years is like a day before God. ಮತ್ತು ಒಂದು ದಿನ ಅದು 1000 ದಿನಗಳಂತೆ ಅದು ಇದೆ, ಅದು ಮತ್ತು 1000 ದಿನಗಳು ಒಂದು ದಿನದಂತೆ ಅದು ದೇವರ ದೃಷ್ಟಿಕೋನದಲ್ಲಿದೆ. I'll tell you, Joel prophesied. ಮತ್ತು ಯೋವೇಲನು ಪ್ರವಚನ ಮಾಡಿದ. You know, you need to listen and understand this. ಮತ್ತು ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. You know, Joel prophesied. ಮತ್ತು ಯೋವೇಲನು ಪ್ರವಾದಿಯು ಆತನು ಪ್ರವಚನ ಮಾಡಿದ. In the last days I'll pour out my spirit on all flesh. ಮತ್ತು ಕಡೆಯ ದಿನಗಳಲ್ಲಿ ನನ್ನ ಆತ್ಮನನ್ನ ಎಲ್ಲರ ಮೇಲೆ ನಾನು ಸುರಿಸುತ್ತೇನೆ ಎಂಬುದಾಗಿ. Yes, did he say that? ಹೌದಾ, ಪ್ರವಚನ ಮಾಡಿದ್ನಾ? He said in the last days I'll pour out my spirit. ಮತ್ತು ಕಡೆಯ ದಿನಗಳಲ್ಲಿ ನನ್ನ ಆತ್ಮನನ್ನು ಎಲ್ಲರ ಮೇಲೆ ಸುರಿಸುತ್ತೇನೆ. So when is that last days? ಮತ್ತು ಆ ಕಡೆಯ ದಿನಗಳು ಯಾವಾಗಾಗಿತ್ತು? The day of Pentecost, Peter said, this is what Joel said, in the last days I'll pour out my spirit. ಮತ್ತು ಪಂಚಾಶತ್ತಮ ದಿನದಂದು ಪೇತ್ರನು ಅಲ್ಲಿ ಎದ್ದು ನಿಂತುಕೊಂಡು ಹೇಳ್ತಾನೆ, ಮತ್ತು ಆ ಕಡೆಯ ದಿನಗಳು ಇದೇ ಆಗಿದೆ ಎಂಬುದಾಗಿ ಆ ಯೋವೇಲನ ಪ್ರವಚನವನ್ನು ಹೇಳ್ತಾನೆ. That means the last days began when the day of Pentecost happened. ಮತ್ತು ಆ ಕಡೆಯ ದಿನಗಳು ಅದು ಅಲ್ಲಿರುವಂತ ಪಂಚಾಶತ್ತಮ ದಿನಗಳಿಂದ ಅದು ಪ್ರಾರಂಭವಾಯಿತು. Amen. ಆಮೆನ್. If as a human thinking we are thinking last days, we may think, oh, probably 1 year and then the world is going to end. ಮತ್ತು ಮಾನವೀಯ ರೀತಿಯಲ್ಲಿ ನಾವು ನೋಡುವಾಗ ಮತ್ತು ಅದು ಕಡೆ ದಿನ ಅಂತ ಹೇಳೋದಾದ್ರೆ ಅದು ಒಂದು ವರ್ಷ ಅಥವಾ ಕೆಲವು ದಿನಗಳು ನಾವು ನೋಡಿ ನಾವು ಸುಮ್ಮನೆ ಆಗಿಬಿಡ್ತೇವೆ. But in God's timetable, ಆದ್ರೆ ದೇವರೊಂದು ಆ ಸಮಯ ಕಾಲಗಳಲ್ಲಿ from the day of Pentecost till today, it is last days. ಮತ್ತು ಆ ಪಂಚಾಶತ್ತಮ ದಿನದಿಂದ ಇಲ್ಲಿಯ ತನಕ ಅದು ಕಡೆಯ ದಿನಗಳೇ ಆಗಿವೆ. And he is speaking through his son. ಮತ್ತು ಆತನು ತನ್ನ ಮಗನ ಮೂಲಕವಾಗಿ ಮಾತನಾಡುತ್ತಾ ಇದ್ದಾನೆ. Amen. You know, that was the message that God gave to the disciples also. ಮತ್ತು ಶಿಷ್ಯರಿಗೂ ಸಹ ಆ ಯೇಸು ಅದನ್ನೇ ಆತನು ಬೋಧಿಸಿದನು. You know, he said, you know, there was a prophet Moses, but now, you know, God is telling the disciples, hear him, hear the son, hear Jesus Christ. ಮತ್ತು ಆ ಮೋಶೆ ಮೂಲಕ ದೇವರು ಮಾತನಾಡಿದ್ರೆ ದೇವರು ಆತನು ಆ ಒಂದು ಶಿಷ್ಯರ ಒಂದು ಸಮಯದಲ್ಲಿ ಆ ಒಂದು ನನ್ನ ಮಗನನ್ನು ನೀವು ಕೇಳಿಸಿಕೊಳ್ಳಿರಿ ಎಂಬುದಾಗಿ ಹೇಳುವುದನ್ನ ನಾವು ಓದುತ್ತೇವೆ. Amen. Amen. And Jesus, you know, 2 Corinthians 1:20, this is what the word says. ಮತ್ತು 2 ಕೊರಿಂಥ 1:20 ಇದೇ ದೇವರ ವಾಕ್ಯ ಹೇಳ್ತದೆ, No matter how many promises God has made. ಮತ್ತು ಏನೆಲ್ಲ ಒಂದು ವಾಗ್ದಾನಗಳು ದೇವರು ಆತನು ಮಾಡಿದ್ದಾನೋ ಎಷ್ಟೇ ಆದರೂ, Amen. It's not talking about one promise. It's not limiting to one purpose. It says, no matter how many promises God has made. ಮತ್ತು ಏನೆಲ್ಲ ಒಂದು ಪ್ರವಾದನೆಗಳನ್ನ ಆತನ ವಾಗ್ದಾನಗಳನ್ನ ದೇವರು ಆತನು ಮಾಡಿದ್ದಾನೋ ಎಷ್ಟೇ ಆದರೂ, That means what I'm trying to tell is we are not depending on 1, 2, 3 promises. ಮತ್ತು ಅದರ ಅರ್ಥ ಏನಂತಂದ್ರೆ ನಾನು ಹೇಳಬಯಸುವುದು ಏನಂದ್ರೆ ನಾವು 1, 2 ವಾಗ್ದಾನಗಳ ಮೇಲೆಗೆ ನಾವು ಆಧಾರ ಪಡುವುದಿಲ್ಲ. I have a promise for myself. ಮತ್ತು ನನಗಾಗಿ ವಾಗ್ದಾನ ಇದೆ, You have a promise for yourself. ನಿಮಗಾಗಿ ಒಂದು ವಾಗ್ದಾನ ಇದೆ, You have a promise for your family. ಮತ್ತು ನಿಮ್ಮ ಕುಟುಂಬಕ್ಕಾಗಿ ವಾಗ್ದಾನ ಇದೆ, There are a promise for your children. ಮತ್ತು ನಿಮ್ಮ ಮಕ್ಕಳಿಗಾಗಿ ವಾಗ್ದಾನ ಇದೆ, There is a promise for your health. ಮತ್ತು ನಿಮ್ಮ ಆರೋಗ್ಯಕ್ಕಾಗಿ ವಾಗ್ದಾನ ಇದೆ, There is a promise for your future. ನಿಮ್ಮ ಭವಿಷ್ಯಕ್ಕಾಗಿ ವಾಗ್ದಾನ ಇದೆ, There is a promise for your finances. ಮತ್ತು ನಿಮ್ಮ ಒಂದು ಆರ್ಥಿಕ ಸ್ಥಿತಿಗಾಗಿ ಒಂದು ವಾಗ್ದಾನ ಇದೆ, You know, there is a promise for the church. ಮತ್ತು ಸಭೆಗಾಗಿ ವಾಗ್ದಾನ ಇದೆ. There is innumerable promises that's available to us in Christ Jesus ಮತ್ತು Christ. ಕ್ರಿಸ್ತನಲ್ಲಿ ಅಸಂಖ್ಯಾತ ವಾಗ್ದಾನಗಳು ಆತ ನಮಗೆ ಕೊಟ್ಟಿದ್ದಾನೆ. But what we need to understand is, ಆದ್ರೆ ನಾವು ಅರ್ಥ ಮಾಡಿಕೊಳ್ಳಬೇಕಂತ ಒಂದು ವಿಷಯ ಏನಂದ್ರೆ, it doesn't matter how many promises God has made. ಮತ್ತು ದೇವರು ಏನೆಲ್ಲ ಒಂದು ವಾಗ್ದಾನಗಳನ್ನು ಮಾಡಿದನೋ They're always yes in Christ Jesus. ಕ್ರಿಸ್ತನಲ್ಲಿ ಅವೆಲ್ಲವೂ ಹೌದು ಆಮೇನ್ ಆಗಿದೆ. Amen. That means all those promises find their fulfillment in the person of the Lord Jesus Christ. ದೇವರು ಮಾಡಿದಂತ ಅಸಂಖ್ಯಾತ ವಾಗ್ದಾನಗಳು ಆ ಕ್ರಿಸ್ತನಲ್ಲಿ ಅದು ಪರಿಪೂರ್ಣವಾಗಿದೆ. Amen. ಆಮೆನ್. Amen. ಆಮೆನ್. Shout a big amen. ಆಮೆನ್. You know why that verse says? ಮತ್ತು ಆ ಒಂದು ವಚನ ಏನ್ ಹೇಳ್ತದೆ ಅಂದ್ರೆ, All the promises are yes in Christ. ಮತ್ತು ಎಲ್ಲಾ ವಾಗ್ದಾನಗಳು ಕ್ರಿಸ್ತನಲ್ಲಿ ಹೌದು ಆಗಿದೆ. And then we say amen for the glory of God. ಮತ್ತು ಆ ಒಂದು ವಾಗ್ದಾನಗಳಿಗೆ ಅದು ಹೌದಾಗಿದೆ ಮತ್ತು ನಾವು ಅದಕ್ಕೆ ಆಮೇನ್ ಎಂಬುದಾಗಿ ಹೇಳುವವರಾಗಿದ್ದೇವೆ. Amen.
ಆಮೆನ್. That means you go to Christ ಮತ್ತು ಅದರರ್ಥ ನೀವು ಕ್ರಿಸ್ತನ ಬಳಿಗೆ ಹೋದಾಗ and you tell him, ಮತ್ತು ಆತನಿಗೆ ಹೇಳ್ತೀರಾ, God, so many years back you made this promise. ಓ ದೇವರೇ, ಎಷ್ಟೋ ವರ್ಷಗಳ ಹಿಂದೆ ನೀನು ಈ ವಾಗ್ದಾನ ಮಾಡಿದ್ಯಲ್ಲಪ್ಪ, Is it still valid? ಮತ್ತು ಇನ್ನೂವರೆಗೂ ಆ ವಾಗ್ದಾನ ಕೆಲಸ ಮಾಡಬಹುದಾ? Is it still valid? ಅದು ಇನ್ನೂ ಕೆಲಸ ಮಾಡಬಹುದಾ? You know what Christ will say? ಮತ್ತು ಕ್ರಿಸ್ತನ್ ಏನ್ ಹೇಳ್ತಾನೆ ಗೊತ್ತಾ? Yes. Yes. ಹೌದು. Yes. ಎಸ್ There's ಎಸ್. still yes in Christ Jesus. ಆ ಕ್ರಿಸ್ತನಲ್ಲಿ ಅದು ಹೌದು 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 ಆಗಿದೆ. Amen. And then you know what is our response to that? ಮತ್ತು ಅದಕ್ಕೆ ನಮ್ಮ ಪ್ರತಿಕ್ರಿಯೆ ಏನಾಗಿರ್ತದೆ ಗೊತ್ತಾ? I say amen to it. ನಾನು ಅದಕ್ಕೆ ಆಮೆನ್ ಎಂಬುದಾಗಿ ಹೇಳ್ತೇನೆ. That's why we saying amen is very important. ಅದಕ್ಕಾಗಿ ನಾವು ಆಮೆನ್ ಅಂತ ಅರಿಕೆ ಮಾಡುವುದು ಅಥವಾ ಹೇಳುವುದು ಬಹಳ ಪ್ರಾಮುಖ್ಯವಾದದ್ದು. Because we are agreeing with God. ನಾವು ದೇವರೊಟ್ಟಿಗೆ ಒಪ್ಪಿಕೊಳ್ಳುತ್ತಾ ಇದ್ದೇವೆ. Amen. Amen. You know, many people wonder what's the new year going to be like. ಮತ್ತು ಹೊಸ ವರ್ಷ ಯಾವ ರೀತಿಯಲ್ಲಿ ಇರ್ತದಪ್ಪ ಅಂತ ಒಂದು ಪ್ರಶ್ನೆ ಇರಬಹುದು. You know, we don't know. ನನಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. We don't know completely how it is going to be. ಪರಿಪೂರ್ಣವಾಗಿ 25 ಯಾವ ರೀತಿ ಇರ್ತದೆ ನನಗೆ ಗೊತ್ತಿಲ್ಲ. But one thing we know. ಆದ್ರೆ ಒಂದು ಖಚಿತವಾಗಿ ಗೊತ್ತದೆ, We have a God who does not change. ಮತ್ತು ನಮಗಿರುವಂತ ದೇವರು ಆತನು ಎಂದಿಗೂ ಬದಲಾಗದೇ ಇರುವಂತ ದೇವರಾಗಿದ್ದಾನೆ. Amen. ಆಮೆನ್. You know, amen. If you want to clap for God, give him a ಯೇಸುಗಾಗಿ praise. ಚಪ್ಪಾಳೆ ತಟ್ತಾ ಇದ್ರೆ ಜೋರಾಗಿ. Times change. ಮತ್ತು ಕಾಲಗಳು ಬದಲಾವಣೆ ಆಗಬಹುದು, People change. ಜನರು ಬದಲಾವಣೆ ಆಗಬಹುದು, Situations may change. ಪರಿಸ್ಥಿತಿಗಳು ಬದಲಾವಣೆ ಆಗಬಹುದು, Technology may change. ಟೆಕ್ನಾಲಜಿ ಬದಲಾವಣೆ ಆಗಬಹುದು. Amen. ಆಮೆನ್. Today we don't have those STD booths. ಮತ್ತು ಇಂದು ಆ STD ಬೂತ್ಗಳು ಇನ್ನು ಯಾವ ಮಾತ್ರ ಕಾಣುವುದಿಲ್ಲ. Once upon a time it was a big business. ಮತ್ತು STD ಬೂತ್ಗಳು ಒಂದು ಕಾಲದಲ್ಲಿ ಸುಮಾರು ಅದು ಒಂದು ವ್ಯಾಪಾರ, ಅದು ಒಳ್ಳೆ ವ್ಯಾಪಾರ. But today STD booths are not there. ಮತ್ತು ಇಂದು ಆ STD ಬೂತ್ಗಳೇ ಎಲ್ಲಿ ಕಾಣ ಬರಲ್ಲ. So tomorrow we don't know how the times are going to be. ಮತ್ತು ಮುಂಬರುವಂತ ಸಮಯಗಳು ಹೇಗಿರ್ತವೋ ನಮ್ಗೆ ಗೊತ್ತಿಲ್ಲ. But one thing we know. ಆದ್ರೆ ಒಂದು ಖಚಿತವಾಗಿ ಗೊತ್ತು, Our God is a constant in a changing time. ಮತ್ತು ಬದಲಾಗುತ್ತಾ ಇರುವಂತ ಈ ಒಂದು ಕಾಲಗಳಲ್ಲಿ ಬದಲಾಗದ ದೇವರು ನಮಗಿದ್ದಾನೆ. Amen. You know, one of the things that God expects from us is ಮತ್ತು ನಮ್ಮಿಂದ ದೇವರು ಅಪೇಕ್ಷಿಸ್ತಾ ಇರುವುದು ಏನಂದ್ರೆ, ಒಂದು there is that element of faith. ಮತ್ತು ಆ ನಂಬಿಕೆಯ ಒಂದು ಭಾಗವನ್ನು ಆತನು ನೋಡುತ್ತಾ ಇದ್ದಾನೆ. The trust factor in God. ಮತ್ತು ಆತನಲ್ಲಿ ಭರವಸೆಯಿಂದ ಇರುವುದು ಅದನ್ನು ಆತನು ಎದುರು ನೋಡ್ತಾ ಇದ್ದಾನೆ. You know, God delights when his people trust him. ಮತ್ತು ದೇವರು ತನ್ನ ಜನರು ಆತನ ಮೇಲೆ ಭರವಸೆಯಿಂದ ಇರುವುದನ್ನು ನೋಡಿ ಆತನು ಸಂತೋಷಿಸ್ತಾನೆ. Lord, I don't know what's there, ಮತ್ತು ನನಗೆ ಏನಾಗ್ತದೋ ಮುಂದೆ ಗೊತ್ತಿಲ್ಲ ಸ್ವಾಮಿ, but I know you are there. ಆದ್ರೆ ನೀನಲ್ಲಿ ಇದೆಯಪ್ಪ, ನನಗೆ ಚೆನ್ನಾಗಿ ಗೊತ್ತದೆ. I trust in you, Lord. ಮತ್ತು ನಿನ್ನಲ್ಲಿ ನಾನು ಭರವಸೆ ಇಡುತ್ತೇನೆ. See, that's called faith. ಮತ್ತು ಅದನ್ನ ನಾವು ನಂಬಿಕೆ ಅಂತ ಹೇಳ್ತೀವಿ ಅಲ್ವಾ? Faith is not in the thing or something that is I want to know everything, only then I will do it. Some people are like that. ಮತ್ತು ನಂಬಿಕೆ ಅಂದ್ರೆ ಒಂದು ವಸ್ತುವಲ್ಲ, ಅಥವಾ ಎಲ್ಲ ಚೆನ್ನಾಗಿ ನನಗೆ ಅರ್ಥಕೊಂಡ ಮೇಲೆ ಅದು ನಂಬಿಕೆ. ಅದು ಆ ರೀತಿಯಲ್ಲಿ ಕೆಲವರು ಇರ್ತಾರೆ, ಅದು ಆ ರೀತಿ ಅಲ್ಲ. You know who is the father of faith in the Bible? ಮತ್ತು ಬೈಬಲಲ್ಲಿ ನಂಬಿಕೆ ಒಂದು ತಂದೆ ಯಾರು ಗೊತ್ತಾ? Abraham. ಅಬ್ರಹಾಮನು. You know one of the characteristics of Abraham? ಮತ್ತು ಅಬ್ರಹಾಮನ ಒಂದು ಗುಣಲಕ್ಷಣ ಏನು ಗೊತ್ತಾ? In the book of Hebrews, ಮತ್ತು ಹಿಬ್ರೂಸ್ ಅಲ್ಲಿ ಹೇಳ್ತದೆ, it says Abraham ಅಬ್ರಹಾಮನು by faith ನಂಬಿಕೆಯಿಂದ when he was called, ಮತ್ತು ಅವನನ್ನು ಆತನು ಆ ದೇವರು ಅವನು ಕರೆಯಲ್ಪಟ್ಟಾಗ he went ಆತನು ಹೋದನು, not knowing ಮತ್ತು ಇದನ್ನು ತಿಳಿಯದೆ where he was going. ಎಲ್ಲಿಗೆ ಹೋಗುತ್ತೇನೆ ಅನ್ನುವುದನ್ನು ತಿಳಿಯದೆ ಆತನು ಹೊರಟನು. God called him, ಮತ್ತು ದೇವರು ಕರೆದನು. but God did not give him every plan next 30 years, 40 years, 50 years. You know, this is no, he says first step you come. ಮತ್ತು ಅಬ್ರಹಾಮನಿಗೆ ಎಲ್ಲ ಒಂದು ಪರಿಪೂರ್ಣ ಯೋಜನೆಯನ್ನು ಅವನ ಮುಂದೆ ಇಟ್ಟು ಈಗ ಬಾ ಅಂತ ಆತನನ್ನು ಕರೆಯಲಿಲ್ಲ. You take that step, Abraham, leave your father's house and country and then come. ಮತ್ತು ನಿನ್ನ ತಂದೆ ನಿನ್ನ ದೇಶವನ್ನು ಬಿಟ್ಟು ನಿನ್ನ ಮೊದಲನೇ ಹೆಜ್ಜೆಯನ್ನು ನೀನು ಹೊರಗಡೆ ನೀನು ಬಿಟ್ಟು ಬಾ ಅಂತ ಹೇಳಿದಾಗ ಆ ಹೆಜ್ಜೆಯನ್ನು ತೆಗೆದುಕೊಂಡ. Then what, Lord? ಮತ್ತು ಅದಾದ ನಂತರ ಏನ್ ಸ್ವಾಮಿ? God said, I'll lead you. ಮತ್ತು ನಾನು ನಿನ್ನ ನಡೆಸುತ್ತೇನೆ ಬಾ. I am telling you, this is the promise God spoke to me from the word when I came into full-time ministry. ಮತ್ತು ಪರಿಪೂರ್ಣ ಸೇವೆಗೆ ನಾನು ಬಂದಾಗ ದೇವರು ಈ ಒಂದು ವಾಗ್ದಾನದಿಂದ ನನ್ನನ್ನು ಸಹ ಕರೆದನು. Because I want, you know, I fought with God for many months. I didn't want to step into full-time ministry. ಮತ್ತು ನಾನು ಆ ಒಂದು ಪರಿಪೂರ್ಣ ಸೇವೆಗೆ ನನ್ನ ಒಂದು ಆ ಹೆಜ್ಜೆನ ಇಡ್ಲಿಕ್ಕೆ ನಾನು ಬಹಳ ಹಿಂದೆ ಮುಂದೆ ಮಾಡ್ತಾ ಇದ್ದೆ, ನಾನು ಹೋರಾಟ ಮಾಡ್ತಾ ಇದ್ದೆ. Lord, I want to study. ಓ ದೇವರೇ, ನಾನು ಓದ್ಬೇಕು ಚೆನ್ನಾಗಿ, I want to do this, ನಾನು ಇದನ್ನು ಮಾಡಬೇಕು, I want to do that, ನಾನು ಅದನ್ನು ಮಾಡಬೇಕು. You know, I went and told my mom I want to buy some books. ಮತ್ತು ನಾನು ಕೆಲವು ಪುಸ್ತಕಗಳನ್ನು ನಾನು ಕೊಂಡ್ಕೊಳ್ಬೇಕಂತ ಅಮ್ಮನಿಗೆ ಹೇಳ್ತಾ ಇದ್ದೆ. And I will open my studies and then I will pray, Father, help me to study, give me the grace to remember. ಮತ್ತು ನಾನು ಪುಸ್ತಕಗಳನ್ನು ತೆಗೆದುಕೊಂಡು ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದೆ, ದೇವರೇ ಓದಂತ ಸಂಗತಿಗಳನ್ನ ಜ್ಞಾಪಕ ಇಟ್ಕೊಳ್ಳುವಂತ ಶಕ್ತಿಯನ್ನು ಕ್ಷಮತೆಯನ್ನು ಕೊಡುವಂತ ಪ್ರಾರ್ಥನೆ ಮಾಡ್ತಾ ಇದ್ದೆ. Still small voice of God.
God. ಮತ್ತು ಆ ಒಳಗಡೆ ಇನ್ನೂ ಅಂತರದಲ್ಲಿ ಮೆಲ್ಲನೆ ಸ್ವರ ನನಗೆ ಕೇಳಿಸ್ತಾ ಇತ್ತು. Quit your studies, come into full time. ಮತ್ತು ನಿನ್ನ ಒಂದು ಓದನ್ನು ಬಿಟ್ಟು ನನ್ನ ಸೇವೆಗೆ ಮುಂದೆ ಬಾ, No, Lord. ಬಿಟ್ಟು ಬಾ. I said no. ನಾನು ಹೇಳಿದೆ ಇಲ್ಲ ಇಲ್ಲ, I said no, this is not from God. ಇದು ದೇವರಿಂದ ಅಲ್ಲ ಅಂತ ನಾನು ತಿರಸ್ಕರಿಸಿದೆ. And continue to study. ನಾನು ಓದೋದನ್ನು ಮುಂದುವರಿಸ್ತೇನೆ. After 1 week, ಅದು ಒಂದು ವಾರ ಆದ ನಂತರ again praying, ಮತ್ತೆ ಪ್ರಾರ್ಥನೆ ಮಾಡ್ತಾ Lord, ಇದ್ದೇನೆ, help me to study. ದೇವರೇ ಓದ್ಲಿಕ್ಕೆ ಸಹಾಯ ಮಾಡಪ್ಪ. Another voice, ಮತ್ತೊಂದು ಸ್ವರ or ಕೇಳ್ತಾ ಇದೆ, similar voice, ಅದೇ ಸ್ವರ ಕೇಳ್ತಾ ಇದೆ, come into full time ministry. ಪರಿಪೂರ್ಣ ಸೇವೆಗೆ ಬಾ. No. ಇಲ್ಲ ಇಲ್ಲ ಇಲ್ಲ, What will people think about me? ಜನರು ನನ್ನ ಬಗ್ಗೆ ಏನ್ ಅಂದ್ಕೊಳ್ತಾರೆ? Let me finish my studies and then come. ನಾನು ಓದೆಲ್ಲ ಮುಗಿಸಿದ ನಂತರ ಅದಾದ ನಂತರ ಬರ್ತೇನೆ. Amen. Because that looked very reasonable. ಮತ್ತು ಅದು ಒಳ್ಳೆ ಒಂದು ಕಾರಣಗಳಂತ ನನ್ಗನ್ಸ್ತಾ ಇತ್ತು. Amen. Amen. But then it became difficult. ಮತ್ತು ಅದು ಬಹಳ ಕಷ್ಟವಾಗಿಬಿಡ್ತು. Long story short, ಮತ್ತು ದೊಡ್ಡ ಕಥೆ ಸಣ್ಣವಾಗಿ ಹೇಳ್ಬೇಕಂದ್ರೆ I struggled for 4 months. I said, God's coming. I said, no, Lord, come, no, Lord, no, Lord, no, Lord. 4 ತಿಂಗಳು ಹೋರಾಟ, ದೇವರು ಬಾ ಅಂತ ಹೇಳ್ತಾನೆ, ನಾನು ಇಲ್ಲ ಅಂತ ಹೇಳ್ತೇನೆ, ಬಾ ಅಂತ ಹೇಳ್ತಾನೆ, ಇಲ್ಲ ಅಂತ ಹೇಳ್ತೀನಿ. But let me tell you, God is so persistent. ಮತ್ತು ದೇವರು ಎಡಬಿಡದೆ ಆತನು ನೋಡುವಂತ ದೇವರಾಗಿದ್ದಾನೆ. For me it was like 24 hours. I stand or sit, it's like come into ministry, come into ministry, come into. ನನಗೆ ಹೇಗಿತ್ತಂದ್ರೆ 4 ತಿಂಗಳು ಮತ್ತೆ ಯಾರು ನನ್ನ ಬೆನ್ನಟ್ಟಿ ಹಿಂದ್ಗಡೆನೆ ಇದ್ದು ನೀನು ಸೇವೆಗೆ ಬಾ, ಪರಿಪೂರ್ಣ ಸೇವೆಗೆ ಬಾ ಅಂತ ಹೇಳ್ದಂಗೆ ನನಗೆ ಅನಿಸ್ತಾ ಇತ್ತು. I was at rest only when I was sleeping. ಮತ್ತು ನಿದ್ದೆ ಮಾಡಿದಾಗ ಮಾತ್ರ ನನಗೆ ವಿರಾಮ. Somehow God did not give me dreams or visions. ಮತ್ತು At least there I was sleeping peacefully. ದೇವರು ನನಗೆ ಯಾವುದೋ ಒಂದು ರೀತಿಯಲ್ಲಿ ದೇವರು ನನಗೆ ಕನಸುಗಳಾಗಲಿ ದರ್ಶನಗಳಾಗಲಿ ಕೊಡ್ಲಿಲ್ಲ, ನಿದ್ದೆಯಲ್ಲಿ ಸಹ ಇಲ್ಲಂದ್ರೆ At least I slept well. ಮತ್ತು ಒಳ್ಳೆ ನಿದ್ದೆಯನ್ನು ಚೆನ್ನಾಗಿ ಮಾಡ್ತಾ ಇದ್ದೆ. But then I still resisted. ಮತ್ತು ಆದ್ರೂ ಕೂಡ ನಾನು ಬಿಟ್ಕೊಳ್ಳಿಲ್ಲ. One day brother Rambabu came. ಒಂದಿನ ರಾಂಬಾಬು ಬಂದ್ರು. He does not know what's happening to me. ಮತ್ತು ನನ್ನಲ್ಲಿ ಏನಾಗ್ತಾ ಇದೆ, ಏನು ಈ ಸ್ವರಗಳು ಕೇಳ್ತಾ ಇದೆ ಆ ಥರ ಗೊತ್ತಿಲ್ಲ. He walked straight to me. ಮತ್ತು ಅವ್ರು ನೇರವಾಗಿ ನನ್ನ ಹತ್ರ ಬಂದು He put his finger on my chest. ಮತ್ತು ನನ್ನ ಎದೆ ಮೇಲೆ ಅವರು ಕೈ ಇಟ್ಟು, Anil, I want to ask something. ಮತ್ತು ಅನಿಲ್ ನಿನ್ನ ಹತ್ರ ಒಂದು ಹೇಳ್ಬೇಕು, You know, give me an answer, yes or no. ಮತ್ತು ನೀನು ಸರಿಯೇನಾ ಹೌದಾ ಅಲ್ವಾ ಅಷ್ಟೇ ಹೇಳ್ಬೇಕು. Is God calling you into full time? ದೇವರು ನಿನ್ನನ್ನ ಪರಿಪೂರ್ಣ ಸೇವೆ ಕರೀತದೇನಾ ಇಲ್ವಾ? That's all, nothing more, nothing less. ಅಷ್ಟೇ ಕೇಳಿ ಅಷ್ಟೇ, ಅದಕ್ಕಿಂತ ಹೆಚ್ಚು ಏನ್ ಮಾತಾಡ್ಲಿಲ್ಲ ಅವರು. Is God calling you into full time? ದೇವರು ನಿನ್ನನ್ನು ಆ ಪರಿಪೂರ್ಣ ಸೇವೆ ಕರೀತಾ ಇದ್ದಾನಲ್ವಾ? God had to speak to him because this fellow was not listening. ಮತ್ತು ಈ ವ್ಯಕ್ತಿ ಕೇಳದೇ ಇರುವ ಕಾರಣ ಇನ್ನೊಬ್ಬ ವ್ಯಕ್ತಿಯ ಜೊತೆ ದೇವರು ನನ್ನ ಸಂಗಡ ಮಾತಾಡಬೇಕಾಯ್ತು. I said yes. ನಾನು ಹೇಳಿದೆ ಹೌದು ಅಂತ. And he went away. Do what you want to do. He went away. ನೀನ್ ಏನ್ ಮಾಡ್ತೀನಿ ನೋಡಿ, ನಿನ್ಗೆ ಬಿಟ್ಟಿದ್ದು ಅಂತ ಅವ್ರು ಹೋಗ್ಬಿಟ್ರು ಅಷ್ಟೇ. You know, then I asked the Lord a question. ಮತ್ತು ದೇವರಿಗೆ ನಾನು ಪ್ರಶ್ನಿಸಿದೆ, Lord, what should I do? I come into full time. Okay, what should I do? ದೇವರೇ ನಾನು ಪರಿಪೂರ್ಣ ಸೇವೆಗೆ ಬರ್ತೇನೆ, ಆದ್ರೆ ಏನ್ ಮಾಡ್ಬೇಕಪ್ಪ? You know, the Lord spoke to me from that verse. ಮತ್ತು ದೇವರು ಆ ವಚನದಿಂದ ಆತ ನನ್ನ ಸಂಗಡ ಮಾತನಾಡಿದ. Abraham, ಅಬ್ರಹಾಮನು when he was called, ಮತ್ತು ಅವನು ಕರೆಯಲ್ಪಟ್ಟಾಗ went, ಅವನು ಹೊರಟನು, not knowing where he was going. ಮತ್ತು ಎಲ್ಲಿಗೆ ಹೋಗಬೇಕನ್ನುವುದನ್ನು ತಿಳಿಯದೆ ಅವನು ಹೊರಟನು. You think when I stepped into full time ministry, I had all the questions. From where money is going to come? Who is going to give me wife? What's going to happen? You know, all these doubts and questions were there. ಮತ್ತು ಸೇವೆಗೆ ಬರಬೇಕಾದ್ರೆ ಅಷ್ಟು ಸುಲಭವಾಗಿರಲಿಲ್ಲ. ನಾನಾ ವಿಧವಂತ ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ, ಮತ್ತು ನಾನು ಸೇವೆಗೆ ಬರಬೇಕಂದ್ರೆ ಹಣ ಯಾರು ಕೊಡ್ತಾರೆ, ನನಗೆ ಹೆಣ್ಣು ಯಾರು ಕೊಡ್ತಾರೆ, ಈ ರೀತಿಯಲ್ಲಿ ನಾನಾ ಒಂದು ಪ್ರಶ್ನೆಗಳು ನನ್ನ ತಲೆಯಲ್ಲಿ. There was not many encouragers. ಮತ್ತು ಅಲ್ಲಿ ಬಹಳ ಪ್ರೋತ್ಸಾಹ ಮಾಡುವವರು ಸಹ ಇರಲಿಲ್ಲ. Even believers, I'm telling you, there are only 1 or 2 who really got into full time ministry. I know what this is, but others, many of them, even believers, did not encourage. ಮತ್ತು ವಿಶ್ವಾಸಿಗಳು ಸಹ ಸೇರಿ ಅಲ್ಲಿ ಪ್ರೋತ್ಸಾಹ ಮಾಡುವವರು ಇರಲಿಲ್ಲ. ಕೆಲವರು ಮಾತ್ರ ಅವರಿಗೆ ಅರ್ಥವಾಗಿತ್ತು, ಪರಿಪೂರ್ಣ ಸೇವೆಯಲ್ಲಿ ಬಂದಿದ್ರು, ಅವರು ನಮಗೆ ಪ್ರೋತ್ಸಾಹ ಮಾಡ್ತಿದ್ರು. Without taking names, I want to tell. ಮತ್ತು ಹೆಸರುಗಳನ್ನು ಹೇಳದಂತೆ ನಾನು ಅವರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. Finally I came into full time ministry. ಮತ್ತು ಕೊನೆಗೆ ನಾನು ಸೇವೆಗೆ ಬಂದೆ, But I don't know what to do. ನನಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ. Amen. But I depended on that verse. Abraham, when he was called, went, not knowing where he went. ಆದ್ರೆ ನಾನು ಆ ಒಂದು ವಾಕ್ಯದ ಆಧಾರದ ಮೇಲೆ ನಾನು ಅದನ್ನೇ ಹಿಡ್ಕೊಂಡು ನಾನು ಹೋಗ್ತಾ ಇದ್ದೆ. ಅಬ್ರಹಾಮನು ಕರೆಯಲ್ಪಟ್ಟಾಗ ಅವನು ಎಲ್ಲಿಗೆ ಹೋಗ್ತಾನೆ ತಿಳಿಯದೆ ಅವನು ಹೊರಟನು ಎಂಬುದಾಗಿ. We were in the fellowship. ಮತ್ತು ನಾವು ಫೆಲೋಶಿಪ್ ಅಲ್ಲಿ ಇದ್ವಿ. You know, and there I declared, you know, God has called me into ministry. I'm dedicating my life to full time ministry. ಮತ್ತು ದೇವರು ನನ್ನ ಪರಿಪೂರ್ಣ ಸೇವೆ ಕರೆದಿದ್ದಾನೆ, ನಾನು ದೇವರಿಗೆ ನಾನು ಒಪ್ಪಿಸಿಕೊಂಡಿದ್ದೇನೆ ಎಂಬುದಾಗಿ ನಾನು ಅಲ್ಲಿ ಹೇಳ್ತಾ ಇದ್ದೆ. You think everybody clapped their hands? ಮತ್ತು ಎಲ್ಲರೂ ಚಪ್ಪಾಳೆ ತಟ್ಟಿ ನನ್ನ ಅಭಿನಂದನೆ ಮಾಡಿದ್ರು ಅಂತ ಹೇಳ್ಕೊಳ್ತೀರಾ? Some people did. ಕೆಲವರು ಮಾಡಿದ್ರು. But next week, ಆದ್ರೆ ಮುಂದಿನ ವಾರ somebody was preaching from here. ಮತ್ತು ಇಲ್ಲಿಂದ ಅವರು ವೇದಿಕೆಯಿಂದ ಪ್ರಸಂಗ ಮಾಡ್ತಾ ಇದ್ದಾರೆ. Not without mentioning names. ಮತ್ತು ಅವರ ಹೆಸರುಗಳನ್ನು ಹೇಳದಂತೆ You know what they said? ಅವ್ರು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? These days everybody are coming into full time ministry. ಮತ್ತು ಈ ದಿನಗಳಲ್ಲಿ ಎಲ್ಲರೂ ಪರಿಪೂರ್ಣ ಸೇವೆಗೆ ಬರ್ಬೇಕಂತ ಇದ್ದಾರೆ. You know what they do? ಮತ್ತು ಅವ್ರು ಏನ್ ಮಾಡ್ತಾರೆ ಗೊತ್ತಾ? They go behind preachers, they eat biryani and sleep. ಮತ್ತು ಅವರು ಪ್ರಸಂಗಿಗಳ ಹಿಂದೆಗಡೆ ಹೋಗ್ತಾ ಇರ್ತಾರೆ, ಮತ್ತು ಅವರು ಬಿರಿಯಾನಿಗಳು ತಿಂತಾ ಇರ್ತಾರೆ.
That's the kind of encouragement I got. ಮತ್ತು ಒಂದು ವಾರವೇ ಆದ ನಂತರ ಇಂಥ ಒಂದು ಪ್ರೋತ್ಸಾಹ ನನಗೆ ಸಿಕ್ತು. And I'm sitting like you are sitting. ಮತ್ತು ನೀವು ಕೂತಂತೆ ನಾನು ಕೂತಿದ್ದೇನೆ. 1 week back I declared. ಮತ್ತು ಒಂದು ವಾರ ಹಿಂದೆನೆ ನಾನು ಘೋಷಣೆ ಮಾಡಿದ್ದೇನೆ ನಾನು ಪರಿಪೂರ್ಣ And ಸೇವಕನಿಗೆ. immediately in 7 days this message is coming. ಮತ್ತು 7 ದಿನಗಳಲ್ಲೇ ಈ ಒಂದು ಸಂದೇಶ ನನಗೆ ಬರ್ತಾ ಇದೆ. And all the guys looking at me, and because I'm the only guy, last week I declared I am coming in full time ministry. ಮತ್ತು ಒಂದು ವಾರ ಕಳೆದ ವಾರವೇ ನಾನು ಘೋಷಣೆ ಮಾಡಿದ್ದೇನೆ ನಾನು ಪರಿಪೂರ್ಣ ಸೇವಕ ಅಂತ. ಎಲ್ಲರೂ ನನ್ನ ಮುಖ ನೋಡ್ತಾ ಇದ್ರು ಆ ಪ್ರಸಂಗ And ಹೇಳುವಾಗ. everybody looking at me. ಎಲ್ಲರೂ ಹಿಂಗೆ ತಿರುಗಿ ನನ್ನ ಮುಖ ನೋಡೋದು. And I'm like, ಮತ್ತು ನಾನು ತಲೆ ತಗ್ಗಿಸಿಕೊಂಡು ಆ ರೀತಿಯಲ್ಲಿ ಕೂತಿದ್ದೇನೆ. Amen. But let me tell you, ಅದ್ರ ಒಂದು ಸಂಗತಿ ಹೇಳಬೇಕು. when God calls or speaks, you know, that's how he speaks. What I'm trying to tell you is, he speaks through the word. He communicates in different ways if we are willing to listen to him. ಮತ್ತು ನಾವು ಕೇಳಿಸ್ಕೊಳ್ಳಿಕ್ಕೆ ಸಿದ್ಧರಾಗಿದ್ರೆ ದೇವರು ನಾನಾ ರೀತಿಯಲ್ಲಿ ವಿಭಿನ್ನವಾಗಿ ಆತನು ನಮ್ಮ ಸಂಗಡ ಮಾತನಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ನಿಮಗೆ ಹೇಳ ಬಯಸ್ತೇನೆ. Amen. ಆಮೆನ್. Amen. But let me tell you, if God has really spoken, ಮತ್ತು ನಿಜವಾಗ್ಲೂ ದೇವರು ಮಾತನಾಡಿದರೆ there will be a boldness in your heart. ಮತ್ತು ಒಂದು ಹೇಳಬೇಕು, ನಿಮ್ಮ ಹೃದಯದಲ್ಲಿ ಆ ಧೈರ್ಯವು ಅದು ತುಂಬಿರುತ್ತದೆ. Amen. There will be boldness in your heart. 1,000 people will say 1,000 things, but you will know in your heart, God spoke it, I believe it, that settles it for me. ಮತ್ತು 1000 ಜನರು ಏನು ಹೇಳ್ತಾರೋ ಅದರ ಬಗ್ಗೆ ನೀವು ಕಾಳಜಿ ವಹಿಸುವುದಿಲ್ಲ. ದೇವರು ನುಡಿದನು, ನಾನು ನಂಬಿದ್ದೇನೆ ಮತ್ತು ನಾನು ಅದನ್ನು ಹಿಡಿದುಕೊಳ್ಳುತ್ತೇನೆ ಎಂಬುದಾಗಿ ನೀವು ಇರ್ತೀರಾ. You know what am I trying to tell? ಮತ್ತು ಏನು ಹೇಳ ಬಯಸ್ತೇನೆ ನಾನು, God has a plan for our lives. ನಮ್ಮ ಜೀವಿತಗಳಿಗಾಗಿ ದೇವರು ಯೋಜನೆಗಳನ್ನು ಇಟ್ಟಿದ್ದಾನೆ, ಪ್ಲಾನ್ಗಳನ್ನು ಇಟ್ಟಿದ್ದಾನೆ. Personally ವೈಯಕ್ತಿಕವಾಗಿ and as a church. ಮತ್ತು ಸಭೆಯಾಗಿ ಸಹ. Amen. ಆಮೆನ್. God gives us a vision. ಮತ್ತು ದೇವರು ನಮಗೆ ದರ್ಶನಗಳನ್ನು ಕೊಡುತ್ತಾನೆ. So when I say that's the vision, I'm explaining that's the vision. Vision not necessarily be, that means God said, this is what I've called you for. I want you to do this. ಮತ್ತು ದರ್ಶನ ಅಂದ್ರೆ ಆ ರೀತಿಯಲ್ಲಿ ದೇವರು ಆತನು ಕರೆದು ಆತನು ಏನು ಮಾಡಬೇಕೆಂಬುದಕ್ಕೆ ಆತನು ಸ್ಪಷ್ಟವಾಗಿ ಅಲ್ಲಿ ತೋರಿಸುತ್ತಾನೆ. Amen. This is what Paul says. ಮತ್ತು ಪೌಲನು ಇದನ್ನೇ ಹೇಳುತ್ತಾನೆ. We don't have to read the Bible. ಮತ್ತು ಬೈಬಲ್ ಓದುವಂತ ಅವಶ್ಯವಿಲ್ಲ. It says, I fought the good fight. ಮತ್ತು ನಾನು ಒಳ್ಳೆ ಹೋರಾಟವನ್ನು ಮಾಡಿದ್ದೇನೆ. I have finished the race. ಮತ್ತು ನನ್ನ ಒಂದು ಓಟವನ್ನು ನಾನು ಮುಕ್ತಾಯ ಮಾಡಿದ್ದೇನೆ. I have kept the faith. ಮತ್ತು ನಾನು ನಂಬಿಕೆಯನ್ನು He ಹಿಡಿದುಕೊಂಡಿದ್ದೇನೆ. says, I finished the race. ಮತ್ತು ನಾನು ಆ ಓಟವನ್ನು ಮುಕ್ತಾಯ ಮಾಡಿದ್ದೇನೆ. He says, I finished the race. ನನ್ನ ಓಟವನ್ನು ನಾನು ಮುಗಿಸಿದ್ದೇನೆ. What did he mean by that? ಅದರ ಅರ್ಥವೇನು? He says, ಆತನು ಹೇಳ್ತಾನೆ, I finished the race. ಮತ್ತು ನಾನು ಆ ಒಂದು ಓಟವನ್ನು ಮುಗಿಸಿದ್ದೇನೆ. That means ಅದರ ಅರ್ಥ, what God has called me to do, ದೇವರು ನನ್ನನ್ನು ಏನಕ್ಕಾಗಿ ಕರೆದಿದ್ದಾನೋ I did it. ನಾನು ಅದನ್ನು ಮಾಡಿದ್ದೇನೆ. I finished it. ನಾನು ಅದನ್ನು ಮುಗಿಸಿದ್ದೇನೆ. I did it. ಮತ್ತು ನಾನು ಅದನ್ನು ಮಾಡಿದ್ದೇನೆ. I finished it. ನಾನು ಅದನ್ನು ಮುಗಿಸಿದ್ದೇನೆ. There was a race that is marked for me. ಮತ್ತು ನನಗಾಗಿ ಒಂದು ಓಟವಲ್ಲಿ ಸಿದ್ಧ ಮಾಡಲ್ಪಟ್ಟಿದೆ. I understood it. ನಾನು ಅದನ್ನು ಅರ್ಥ ಮಾಡಿಕೊಂಡಿದ್ದೇನೆ. I caught it. ಅದನ್ನು ನಾನು ಹಿಡಿದುಕೊಂಡೇನೆ. And by God's grace ಮತ್ತು ದೇವರ ಕೃಪೆಯಿಂದ and by God's strength, ಮತ್ತು ದೇವರ ಬಲದಿಂದ I did it. ನಾನು ಅದನ್ನು ಮಾಡಿ ಮುಗಿಸಿದ್ದೇನೆ. Even as we are entering a new year, ಮತ್ತು ಈ ಒಂದು ಹೊಸ ವರ್ಷವನ್ನು ನಾವು ಪ್ರವೇಶ ಮಾಡುತ್ತಿರಲಾಗಿ, you know what you should be really concerned with? ಮತ್ತು ನಿಜವಾಗ್ಲೂ ನೀನು ಕಾಳಜಿ ವಹಿಸಬೇಕಂತ ಸಂಗತಿ ಏನ್ ಗೊತ್ತಾ? There is a race marked out for you. ನಿನಗಾಗಿ ಒಂದು ಓಟ ಆತನು ಸಿದ್ಧ ಮಾಡಿ ಇಟ್ಟಿದ್ದಾನೆ. It doesn't matter who you are. ಮತ್ತು ನೀನು ಯಾರೇ ಆಗಿರಬಹುದು. You may be a man, woman and a child. ನೀನು ಒಂದು ಮಗು ಆಗಿರಲಿ, ನೀನು ಒಂದು ಪುರುಷ ಸ್ತ್ರೀ ಯಾರೇ ಆಗಿರಲಿ. When I say the race or a vision for you, ಮತ್ತು ಒಂದು ಓಟ ಒಂದು ದರ್ಶನ ಅಂತ ನಾನು ನಿಮಗೆ ಹೇಳುವಾಗ, not necessarily full-time ministry, ಮತ್ತು ಅದು ಪರಿಪೂರ್ಣ ಸೇವೆ ಬಗ್ಗೆ ನಾನು ಹೇಳ್ತಾ ಇಲ್ಲ. but there is a purpose. God calls people with a purpose. ಮತ್ತು ದೇವರು ಆತನು ಉದ್ದೇಶಗಳಿಂದ ಕರೆಯುವ ಆತನಾಗಿದ್ದಾನೆ, ಅಂತ ದೇವರಾಗಿದ್ದಾನೆ. God simply did not create you as accidents. ಮತ್ತು ದೇವರು ಏನೋ ಸುಮ್ಮನೆ ಆಕಸ್ಮಿಕವಾಗಿ ಆತನು ನಿಮ್ಮನ್ನು ನಿರ್ಮಾಣ ಮಾಡಲಿಲ್ಲ. It doesn't matter in what situation you were born. ನೀವು ಎಂತ ಒಂದು ಪರಿಸ್ಥಿತಿಯಲ್ಲಿ ಹುಟ್ಟಿದ್ದೀರೋ ಅದು ಆತನಿಗೆ ಕಾಳಜಿ ವಹಿಸುವುದಿಲ್ಲ. You are not an accident. ಮತ್ತು ನೀನು ಆಕಸ್ಮಿಕ ಅಲ್ಲವೇ ಅಲ್ಲ. You are not an accident. ಮತ್ತು ನೀನು ಆಕಸ್ಮಿಕವಾಗಿ ಬಂದವರಲ್ಲ. God tells Jeremiah, ಮತ್ತು ಯೆರೆಮೀಯನಿಗೆ ದೇವರು ಹೇಳುತ್ತಾನೆ, while you were in your mother's womb, ನೀನು ತಾಯಿಯ ಗರ್ಭದಲ್ಲಿ ಇರುವಾಗಲೇ I knew you. ಮತ್ತು ನಿನ್ನನ್ನು ನಾನು ಅರಿತಿದ್ದೇನೆ, I ತಿಳಿದಿದ್ದೇನೆ. formed you. ಮತ್ತು ನಿನ್ನನ್ನು ನಾನು ರೂಪಿಸಿದ್ದೇನೆ. I've already thought some things about you. ಮತ್ತು ನಿನ್ನ ಬಗ್ಗೆ ನಾನು ಆಲೋಚನೆ ಮಾಡಿದ್ದೇನೆ. It's not just about 1 year. ಮತ್ತು ಇದು ಕೇವಲ ಒಂದು ವರ್ಷದ ಬಗ್ಗೆ ಅಲ್ಲ. I've thought what you should do for your life. ಮತ್ತು ನಿನ್ನ ಜೀವಿತಾಂತರ ನೀನು ಏನು ಮಾಡಬೇಕೆಂಬುದಕ್ಕೆ ನಾನು ಅದನ್ನು ಇಟ್ಟಿದ್ದೇನೆ. You will be a prophet to the nations. ಮತ್ತು ನೀನು ಅನೇಕ ರಾಷ್ಟ್ರಗಳಿಗೆ ನೀನು ಪ್ರವಾದಿಯಾಗಿದೆ. That's called the vision. ಮತ್ತು ಅದನ್ನೇ ನಾವು ದರ್ಶನ ಅಂತ ಹೇಳ್ತೇವೆ. It's not over a span of 1 year. ಮತ್ತು ಅದು ಕೇವಲ ಒಂದು ವರ್ಷಕ್ಕಾಗಿ ಮಾತ್ರವಲ್ಲ. Oh, only for year 2025. 2025ನೇ ವರ್ಷಕ್ಕಾಗಿ ಮಾತ್ರವಲ್ಲ. Some people say
this year is a year of fruitfulness. ಮತ್ತು ಕೆಲವರು ಹೇಳ್ತಾರೆ ಈ ಒಂದು ವರ್ಷ ಅದು ಫಲವತ್ತಾದಂತ ಒಂದು ಫಲದಾಯಕವಂತ ವರ್ಷ. Oh, this year is a year of supernatural. ಮತ್ತು ಈ ವರ್ಷ ಒಂದು ಅಸಾಧಾರಣದ ಒಂದು ವರ್ಷ ಅಂತ ಹೇಳ್ತಾರೆ. If you ask me, I want supernatural every day. ಮತ್ತು ನನ್ನನ್ನು ಕೇಳುವುದಾದ್ರೆ ಆ ಒಂದು ಅಸಾಧಾರಣ ಸಂಗತಿಗಳು ಪ್ರತಿದಿನ ಆಗಬೇಕು ನನಗೆ. Amen. I don't want only in 2025. ಮತ್ತು 25ನೇ ವರ್ಷದಲ್ಲಿ ಮಾತ್ರ ಅಸಾಧಾರಣ ಸಂಗತಿ ಅಲ್ಲ. All these years I've seen many supernatural things happen for which I'm grateful to God. ಮತ್ತು ಈ ಎಲ್ಲ ವರ್ಷಗಳು ದೇವರು ಅಸಾಧಾರಣ ಸಂಗತಿಗಳನ್ನು ಮಾಡಿದ್ದಾನೆ, ಅದಕ್ಕಾಗಿ ನಾನು ದೇವರಿಗೆ ಕೃತಜ್ಞನಾಗಿದ್ದೇನೆ. Amen. So Amen. it's not limited to 1 year. ಮತ್ತು ಕೇವಲ ಒಂದು ವರ್ಷಕ್ಕೆ ನಾವು ಸೀಮಿತ ಮಾಡುವುದು ಬೇಡ, ಅದನ್ನ ಮಿತಿ ಮಾಡುವುದು ಬೇಡ. But Paul says I finished the race. ಮತ್ತು ಪೌಲ್ ಹೇಳ್ತಾನೆ ನಾನು ಓಟವನ್ನು ಮುಗಿಸಿದ್ದೇನೆ. And I want to ask all of us. ಮತ್ತು ನಮ್ಮೆಲ್ಲರಿಗೂ ಒಂದು ಪ್ರಶ್ನೆ ನಾನು ಹಾಕಲು ಬಯಸುತ್ತೇನೆ. What is the purpose that God has for your life? ಮತ್ತು ದೇವರು ನಿಮ್ಮ ಜೀವಿತಕ್ಕಾಗಿ ಇಟ್ಟಂತ ಉದ್ದೇಶ ಏನು? What is the vision that God has given you? ದೇವರು ನಿಮಗೆ ಕೊಟ್ಟಂತ ಒಂದು ದರ್ಶನ ಏನು? Do you know it? ನಿಮಗೆ ಅದು ಚೆನ್ನಾಗಿ ಅರ್ಥಿದ್ದೀರಾ? If you don't know it, ನೀವು ಅದು ತಿಳಿದಿಲ್ಲ ಅಂದ್ರೆ you need to go to God who made you. ಮತ್ತು ನಿನ್ನನ್ನು ಮಾಡಿದಂತ ನಿನ್ನ ನಿರ್ಮಾಣಿಕನು ಕರ್ತನ ಬಳಿಗೆ ನೀನು ಹೋಗಬೇಕು. It's not that God has not given you. ಮತ್ತು ದೇವರನ್ನು ಕೊಟ್ಟಿಲ್ಲ ಅಂತಲ್ಲ, It's that we have not received it from God. ಆದ್ರೆ ನಾವು ದೇವರಿಂದ ಅದನ್ನ ಇನ್ನೂ ಸ್ಪಷ್ಟವಾಗಿ ಸ್ವೀಕರಿಸಲಿಲ್ಲ. Amen. Or we are not in a position to hear from God or receive from God. ಮತ್ತು ನಾವು ಆ ದೇವರಿಂದ ಕೇಳಿಸಿಕೊಂಡು ಅದನ್ನ ಅರ್ಥ ಮಾಡಿಕೊಳ್ಳುವಂತ ಸ್ಥಿತಿಯಲ್ಲಿ ನಾವು ಇಲ್ಲ ಎಂಬುದಾಗಿ ಅದರ ಅರ್ಥ. You know, go to God and tell him, ಮತ್ತು ದೇವರ ಬಳಿಗೆ ಹೋಗಿ ನೀವು ಹೇಳಿರಿ, Lord, reveal to me the purpose why you made me. ಕರ್ತನೇ ನನ್ನನ್ನು ಮಾಡಿದಂತ ಒಂದು ಉದ್ದೇಶ ನನಗೆ ತಿಳಿಪಡಿಸಪ್ಪ. Because many of us live purposeless and meaningless. ಮತ್ತು ಅನೇಕರು ನಮ್ಮಲ್ಲಿ ಈ ಉದ್ದೇಶವಿಲ್ಲದಂತ ಒಂದು ಅರ್ಥವಿಲ್ಲದಂತ ಜೀವಿತ ನಾವು We ಜೀವಿಸ್ತಾ only live for roti, kapda and makan. ಮತ್ತು ನಾವು ಕೇವಲ ರೋಟಿ ಕಪಡ ಮಕಾನ್ ಇವು ಮೂರುಗಳಿಗಾಗಿ ನಾವು ಜೀವಿಸ್ತಾ ಇರ್ತೇವೆ. Life is bigger than that. ಮತ್ತು ಜೀವಿತ ಅದಕ್ಕಿಂತ ಎಷ್ಟೋ ದೊಡ್ಡದಾಗಿದೆ. God who made you is made you for bigger things than that. ನಿನ್ನನ್ನು ಮಾಡಿದಂತ ದೇವರು ದೊಡ್ಡ ಸಂಗತಿಗಳಿಗೆ ಆಗಿಯೇ ಮಾಡಿದ್ದಾನೆ. You know, you want to have adventure in life. ಮತ್ತು ನಿಮ್ಮ ಜೀವಿತದಲ್ಲಿ ಒಂದು ಸಾಹಸದ ಜೀವಿತ ಬೇಕಾ? You need to find the purpose of God in your life. ನಿಮ್ಮ ಜೀವಿತದಲ್ಲಿ ನಿಮಗಾಗಿ ದೇವರಿಟ್ಟಂತ ಉದ್ದೇಶವನ್ನು ಕಂಡುಕೊಳ್ಳಿರಿ. Or else your life is boring. ಇಲ್ಲಂದ್ರೆ ನಿಮ್ಮ ಜೀವಿತ ಬೋರಿಂಗ್ ಆಗಿರ್ತದೆ. If you don't find purpose, ಮತ್ತು ನಿಮ್ಮ ಉದ್ದೇಶ ನೀವು ಕಂಡುಕೊಳ್ಳದೆ ಹೋದರೆ, many people are already fed up with biryani that they ate the whole of last week. ಮತ್ತು ಗತ ವಾರ ಎಲ್ಲ ತಿಂದಂತ ಬಿರಿಯಾನಿ ಸಾಕಾಗ್ಬಿಟ್ಟಿದೆ ಈಗ. I heard so many people in the enough biryani, enough biryani. ಬಹಳ ಬಿರಿಯಾನಿ ಆಯ್ತಪ್ಪ, ಬಿರಿಯಾನಿ ಸಾಕು ಅಂತ. When you don't have purpose, your life also will become like, you will become bored with your wife, you will become bored with your children, you will become bored with your job. ನಿಮ್ಮ ಜೀವಿತದ ಉದ್ದೇಶ ನಿಮಗೆ ತಿಳಿದೇ ಹೋದರೆ ನಿಮ್ಮ ಹೆಂಡತಿ ಜೊತೆ ಬೇಸರ, ನಿಮ್ಮ ಜೀವನದ ಜೊತೆ ಬೇಸರ, ನಿಮ್ಮ ಮಕ್ಕಳ ಜೊತೆ ಬೇಸರ, ನಿಮ್ಮ ಉದ್ಯೋಗದ ಜೊತೆ ಸಹ ಬೇಸರ ಆಗ್ತದೆ. When the alarm rings, you must have a reason to live. You must have a reason to get out of your bed. When you don't have that purpose, you are a dead man. You are living, you are still dead. ಮತ್ತು ನೀನು ಆ ರೀತಿಯಲ್ಲಿ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಮತ್ತು ಆ ಒಂದು ನಿನ್ನ ಉದ್ದೇಶ ನೀನು ತಿಳಿದುಕೊಳ್ಳದೆ ಹೋದರೆ ನಿನ್ನ ಜೀವಿತವು ಅದು ನಿಷ್ಪ್ರಯೋಜನವಾದದ್ದಾಗಿ ನೀವು ಜೀವಿಸ್ತೀರಾ. Amen. ಆಮೆನ್. Can we stand up in the presence of God? ಕರ್ತನ ಸಂದರ್ಭದಲ್ಲಿ ನಾವು ಎದ್ದು ನಿಂತ್ಕೊಳ್ಬಹುದಾ? Even as it is 12. ಮತ್ತು ಈಗ 12 ಆಗ್ತಾ ಇದೆ. ಆಗಿದೆ. Amen. You know, let's thank God ಕರ್ತನಿಗೆ ನಾವು ಕೃತಜ್ಞತೆ ಮಾಡೋಣ. for the gift of life, ಈ ಜೀವಿತದ ಒಂದು ವರದಾನಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. for salvation. ಮತ್ತು ರಕ್ಷಣೆಗಾಗಿ ಕರ್ತನಿಗೆ ವಂದನೆ ಮಾಡೋಣ. It's time to count your blessings. ಮತ್ತು ದೇವರು ಮಾಡಿದಂತ ಆಶೀರ್ವಾದಗಳನ್ನು ಎಣಿಸುವಂತ ಸಮಯ ಇದು. You want to wish your neighbor, say blessed new year, but focus on God. ಆದ್ರೆ ನೀವು ಶುಭಾಶಯಗಳನ್ನು ಕೋರಬೇಕಂದ್ರೆ ಕೋರಬಹುದು, ಆದ್ರೆ ದೇವರ ಮೇಲೆ ನಿಮ್ಮ ಕೇಂದ್ರವಿರಲಿ. Come on, with all your heart lift up your hand, begin to thank God. ನಿಮ್ಮ ಪೂರ್ಣ ಹೃದಯದಿಂದ ಕೈಗಳ ಮೇಲೆ ಕೆತ್ತು ದೇವರಿಗೆ ಸ್ತೋತ್ರ ಮಾಡ್ರಿ, ವಂದನೆಗಳನ್ನು ಸಲ್ಲಿಸ್ರಿ. For the last month, for the last year, for all these years, not only for last year, He has led you, He has guided you, He has provided for you, He has given you so many things. Come on, open your mouth and begin to thank Him. ದೇವರು ಎಷ್ಟೆಲ್ಲ ಆಶೀರ್ವಾದಗಳನ್ನು ಮಾಡಿದ್ದಾನೆ ಗತ ತಿಂಗಳಿಗಾಗಿ, ಗತ ವರ್ಷಕ್ಕಾಗಿ. ಅದು ಮಾತ್ರವಲ್ಲ, ಇಡೀ ವರ್ಷಗಳು, ಗತ ವರ್ಷಗಳೆಲ್ಲ ದೇವರು ನಮ್ಮ ಸಂಗಡ ಇದ್ದು ಆತ ನಮ್ಮನ್ನು ಆಶೀರ್ವಾದಗಳಿಂದ ತುಂಬಿಸಿರುವ ಕಾರಣಕ್ಕಾಗಿ ಆತನಿಗೆ ಸತತವಾಗಿ ಸ್ತೋತ್ರ ಮಾಡ್ತಾ ಇರೋಣ. ಸ್ತೋತ್ರ I'm sensing a tangible presence of God. ದೇವರು ಆತನೊಂದು ಉಪಸ್ಥಿತಿಯನ್ನು ನಾನು ಅನುಭವಿಸ್ತಾ ಇದ್ದೇನೆ. ಆತನಿದ್ದಾನೆ ಇಲ್ಲಿ. Come on, connect with Him and thank Him with all your heart. ಕರ್ತನಿಗೆ ನಿಮ್ಮ ಪೂರ್ಣ ಹೃದಯದಿಂದ ಸ್ತೋತ್ರ ಮಾಡ್ತಾ ಇರ್ರಿ. Lord, you made my
life. ದೇವರೇ ನೀನು ನನ್ನನ್ನು ಮಾಡಿದ್ದೀಯಪ್ಪ, You created me. ನನ್ನನ್ನು ಸೃಷ್ಟಿ ಮಾಡಿದ್ದಿ, You gave me this breath, oh God. ಈ ಒಂದು ಬದುಕನ್ನ, ಈ ಒಂದು ಉಸಿರನ್ನ ನೀನು ಕೊಟ್ಟಿದ್ದಿ. I am made for your glory, oh God. ನಿನ್ನ ಮಹಿಮೆಗಾಗಿ ನಾನು I ಮಾಡಲ್ಪಟ್ಟಿದ್ದೇನೆ. am by you, Lord. ನಾನು ನಿನ್ನಿಂದ ಮಾಡಲ್ಪಟ್ಟಿದ್ದೇನೆ. I am through you, Lord. ನಾನು ನಿನ್ನ ಮೂಲಕವಾಗಿ ಮಾಡಲ್ಪಟ್ಟಿದ್ದೇನೆ I am for you, oh God. ಮತ್ತು ನಾನು ನಿನಗಾಗಿ ಮಾಡಲ್ಪಟ್ಟಿದ್ದೇನೆ. And make a prayer and say, God, ಮತ್ತು ಪ್ರಾರ್ಥನೆ ಮಾಡ್ರಿ, ದೇವರೇ thank you for leading me all these years. ಮತ್ತು ಎಲ್ಲ ವರ್ಷಗಳು ನನ್ನನ್ನು ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. Make a statement of faith and say, Lord, in the name of Jesus Christ, I step into the new year. ನಂಬಿಕೆಯಿಂದ ಈ ಒಂದು ಹೇಳಿಕೆಯನ್ನು ಘೋಷಣೆ ಮಾಡಿ, Oh, hallelujah. ಈ ಒಂದು ಹೊಸ ವರ್ಷವನ್ನ ನಿನ್ನ ನಾಮದಲ್ಲಿ ನಾನು ಪ್ರವೇಶಿಸ್ತೇನೆ ಎಂಬುದಾಗಿ ಘೋಷಣೆ ಮಾಡ್ರಿ ಪ್ರಿಯರೇ. If you want to do a prophetic act, lift up your leg and put one step forward and say, in the name of the Lord Jesus, I enter 2025 in the name of the Lord Jesus. ಪ್ರವಾದನಾತ್ಮಕವಾಗಿ ಮತ್ತು ನಿಮ್ಮ ಕಾಲುಗಳನ್ನು ಮೇಲೆತ್ತ ಮುಂದೆ ಇಡುತ್ತಾ, ಮತ್ತು ನಾನು ಆ ಯೇಸುವಿನ ನಾಮದಲ್ಲಿ ಈ 2025 ಇಸ್ವಿಯಲ್ಲಿ ನಾನು ಹೆಜ್ಜೆ ಇಡುತ್ತೇನೆ, ಪ್ರವೇಶಿಸ್ತೇನೆ ಅಂತ ನಂಬಿಕೆಯಿಂದ ಹೆಜ್ಜೆ ಇಡ್ರಿ. You want to prophesy, begin to prophesy over your future. Don't look for some prophecy to come. You can prophesy and say, my future is as bright as the promises of God. I declare this in the name of Jesus. ಮತ್ತು ಯಾರೋ ಪ್ರವಚನ ಮಾಡುವುದಕ್ಕಾಗಿ ನೀವು ಕಾಯಬೇಡ್ರಿ. ನಿಮ್ಮ ಭವಿಷ್ಯತ್ತಿನ ಒಂದು ಪ್ರವಚನವನ್ನ ನೀವು ಘೋಷಣೆ ಮಾಡ್ರಿ, ಪ್ರವಚಿಸ್ರಿ ನಿಮ್ಮ ಒಂದು ಭವಿಷ್ಯಕ್ಕೆ. ಮತ್ತು ಆ ಒಂದು ವಾಗ್ದಾನಗಳು ಅದು ಉಜ್ವಲವಾಗಿ ಅದು ಪ್ರಕಾಶಿಸುವಂತ ರೀತಿಯಲ್ಲಿ ಎಲ್ಲ ಉದ್ದೇಶಗಳು ನನ್ನ ಜೀವಿತದಲ್ಲಿ ಇದೆ ಎಂಬುದಾಗಿ ಅದನ್ನು ಘೋಷಿಸಿ ನಿಮ್ಮ ಒಂದು ಜೀವಿತದ ಮೇಲೆ. Do not enter 2025 in fear, but enter in faith and say, my future is as bright as the promises of the Lord Jesus Christ. ಮತ್ತು ಈ ಒಂದು 25ನೇ ಒಂದು ಇಸ್ವಿಯಲ್ಲಿ ನಿಮ್ಮ ಒಂದು ಹೆಜ್ಜೆಯನ್ನು ಇಡುತ್ತಾ, ಮತ್ತು ನನ್ನ ಒಂದು ಭವಿಷ್ಯತ್ತು ಆ ಒಂದು ದೇವರೊಂದು ಆ ಒಂದು ವಾಗ್ದಾನಗಳು ಅದು ಉಜ್ವಲವಾಗಿ ಇರುವಂತೆ ನನ್ನ ಜೀವಿತದಲ್ಲಿ ಇದೆ ಎಂಬುದಾಗಿ ಅದನ್ನು ಘೋಷಿಸಿರಿ ಪ್ರಿಯರೇ. I am declaring it over my life, over my family, over my finances, over the ministry, over the call of God. I want you to declare it for your life. You be the prophet for your life in the name of the Lord Jesus. ನಾನು ನನಗಾಗಿ ಆ ರೀತಿಯಲ್ಲಿ ನನ್ನ ಕುಟುಂಬಕ್ಕಾಗಿ, ನನ್ನ ಸೇವೆಗಾಗಿ, ನನ್ನ ಒಂದು ಜೀವಿತಕ್ಕಾಗಿ, ನನ್ನ ಒಂದು ಹಣದ ಪರಿಸ್ಥಿತಿಗಾಗಿ ನಾನು ಪ್ರವಚಿಸ್ತಾ ಇದ್ದೇನೆ. ಮತ್ತು ನೀವು ನಿಮ್ಮ ಜೀವಿತಕ್ಕಾಗಿ ನೀವು ಪ್ರವಚನೆ ಮಾಡ್ರಿ, ನೀವು ಪ್ರವಾದಿಯಾಗಿರಿ. ಹಾಲೆಲೂಯಾ. Begin to prophesy over your health, begin to prophesy over your finances, begin to prophesy over your call, over your ministry in the name of the Lord Jesus. ನಿಮ್ಮ ಒಂದು ಕರೆಗಾಗಿ, ನಿಮ್ಮ ಒಂದು ಕುಟುಂಬಕ್ಕಾಗಿ, ನಿಮ್ಮ ಒಂದು ಉದ್ದೇಶಕ್ಕಾಗಿ ನೀವು ಪ್ರವಚಿಸಿರಿ ಯೇಸುವಿನ ನಾಮದಲ್ಲಿ. ಹಾಲೆಲೂಯಾ. Lord, we're going to be robust in health. We're going to be full of health and vitality in Jesus name. ಕರ್ತನೇ, ನಮ್ಮ ಆರೋಗ್ಯದಲ್ಲಿ ನಾವು ಬಲಿಷ್ಠರಾಗಿರುತ್ತೇವೆ, ನಮ್ಮ ಒಂದು ಹಣದ ಪರಿಸ್ಥಿತಿಯಲ್ಲಿ ನಾವು ಬಲಿಷ್ಠರಾಗಿರುತ್ತೇವೆ ಎಂಬುದಾಗಿ ಪ್ರವಚನ ಮಾಡ್ರಿ ನಿಮ್ಮ ಒಂದು ಜೀವಿತಗಳ ಮೇಲೆ ಯೇಸುವಿನ ನಾಮದಲ್ಲಿ. Lord, I prophesy over finances, over my life, family, and over our church and ministry in the name of the Lord Jesus. I prophesy overflowing. I prophesy our cups will run over in the name of the Lord Jesus. ನಾನು ನನಗಾಗಿ, ನನ್ನ ಕುಟುಂಬ, ನಮ್ಮ ಸಭೆ, ನಮ್ಮ ಒಂದು ಸಭಿಕರ ಒಂದು ಜೀವಿತಗಳಲ್ಲಿ ತುಂಬು ತುಳುಕುವುದನ್ನು ನಾನು ಘೋಷಿಸ್ತೇನೆ. ನನ್ನ ಒಂದು ಪಾತ್ರೆಯು ತುಂಬಿ ಹೊರಸೂಸುತ್ತದೆ ಎಂದು ಪ್ರವಚಿಸ್ತೇನೆ ಯೇಸುವಿನ ನಾಮದಲ್ಲಿ. Our vats will overflow. Every tightness in finances, I speak this year, release in the name of the Lord Jesus Christ. Free flowing of finances in every area in the name of the Lord Jesus. ಮತ್ತು ನಾನು ಘೋಷಿಸ್ತೇನೆ ತುಂಬಿ ತುಳುಕುವುದನ್ನ, ಮತ್ತು ಎಲ್ಲ ಒಂದು ಆರ್ಥಿಕ ಸ್ಥಿತಿಯನ್ನ ಹಿಡಿದಿಟ್ಟಂತೆ ಆದಂತ ಪರಿಸ್ಥಿತಿಗಳನ್ನ ನಾನು ಬಿಡುಗಡೆ ಘೋಷಿಸ್ತೇನೆ, ಹೊರಸೂಸುವುದನ್ನು ನಾನು ಘೋಷಿಸ್ತೇನೆ, ಸಮೃದ್ಧಿಯನ್ನು ಘೋಷಿಸ್ತೇನೆ ಯೇಸುವಿನ ನಾಮದಲ್ಲಿ. We declare, Lord, supernatural wealth, oh God, in the name of the Lord Jesus. ಮತ್ತು ಅಸಾಧಾರಣವಾಗಿ ಸಂಪತ್ತು ಯೇಸುವಿನ ನಾಮದಲ್ಲಿ ನನ್ನ ಒಂದು ಭವಿಷ್ಯತ್ತಿನ ಮೇಲೆ ನಾನು ಪ್ರವಚಿಸ್ತೇನೆ ಯೇಸುವಿನ ನಾಮದಲ್ಲಿ. I declare open doors. I declare, oh God, Father, unexpected favors in the name of the Lord Jesus. ನಾನು ತೆರೆದ ಬಾಗಿಲುಗಳನ್ನು ಘೋಷಿಸ್ತೇನೆ. ಓ ಹಲ್ಲೆಲೂಯಾ. ಮತ್ತು ನಾನು ಎದುರು ನೋಡಿದಂತ ಒಂದು ಮೆಚ್ಚುಗೆಯನ್ನು ನಾನು ಪಡೆಯುತ್ತೇನೆ ಯೇಸುವಿನ ನಾಮದಲ್ಲಿ. This word uncommon and unusual is coming to me. Uncommon and unusual favors in the name of the Lord Jesus. ಮತ್ತು ಅಸಾಮಾನ್ಯ ಮತ್ತು ಅಸಾಧಾರಣ ಒಂದು ಮೆಚ್ಚುಗೆ ಅಂತ ನನಗೆ ಮನಸ್ಸಿಗೆ ಬರ್ತಾ ಇದೆ. ಅದನ್ನು ನಾನು ಪ್ರವಚಿಸ್ತೇನೆ. ಆ ಒಂದು ಅಸಾಧಾರಣ, ಅಸಾಮಾನ್ಯ ಒಂದು ಮೆಚ್ಚುಗೆ ನನ್ನ ಜೀವಿತ ಮೇಲೆ, ನಮ್ಮ ಜೀವಿತಗಳ ಮೇಲೆ ಪ್ರವಚಿಸ್ತೇವೆ ಯೇಸು ನಾಮದಲ್ಲಿ. I receive it, Lord. We receive it, Lord. ನಾನು ಹೊಂದಿಕೊಳ್ತೇನೆ ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ. I take it this morning. ನಾನು ಸ್ವೀಕರಿಸ್ತೇನೆ ಇಂದು ಬೆಳಿಗ್ಗೆ ಯೇಸು ನಾಮದಲ್ಲಿ.
God said it, I believe it. It settles it for me. ಮತ್ತು ದೇವರು ಹೇಳಿದ್ದಾನೆ, ನಾನು ಅದನ್ನು ಸ್ವೀಕರಿಸ್ತೇನೆ, ಅದು ಸ್ಥಾಪಿತವಾಗಿದೆ ನನ್ನ ಜೀವಿತದಲ್ಲಿ ಯೇಸು ನಾಮದಲ್ಲಿ. Thank you, Father. ವಂದನೆ ಸಯ, Thank you, Lord. ವಂದನೆ ಸಯ. Surely I declare goodness and mercy will follow us all the days of our lives. ಖಚಿತವಾಗಿ ನನ್ನ ಜೀವನ ಪರ್ಯಂತ, ನಿಶ್ಚಯವಾಗಿ ನನ್ನ ಜೀವನ ಪರ್ಯಂತ ಶುಭವೂ ಕೃಪೆಯು ನನ್ನನ್ನು ನನ್ನ ಜೀವಮಾನವೆಲ್ಲ ಹಿಂಬಾಲಿಸುತ್ತದೆ. Thank you, Father. ವಂದನೆ ಸಯ, ವಂದನೆ ತಂದೆ. ಸ್ತೋತ್ರ, ಸ್ತೋತ್ರ. We thank you. ನಿನಗೆ ವಂದನೆ ಸ್ವಾಮಿ. Do what you want to do, Lord. We are open to you. ಕರ್ತನೆ, ನೀನು ಏನು ಮಾಡಬೇಕು ಎಂಬುದಾಗಿದೆಯೋ ಅದನ್ನು ಮಾಡು ಸ್ವಾಮಿ. ನಾವು ನಿನ್ನ ಬಳಿ ತೆರೆದ ಹೃದಯದಿಂದ ಬರುತ್ತೇವೆ. Thank you, Lord. ವಂದನೆ ಸಯ. We give you all the glory. ನಿನಗೆಲ್ಲ ಮಹಿಮೆಯನ್ನು ಸಲ್ಲಿಸ್ತೇವೆ. In Jesus' name we pray. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ. If you believe it, say a big amen. ನಂಬುತ್ತಾ ಇರೋದ್ರ ಜೋರಾಗಿ ಆಮೆನ್ ಅಂತ ಹೇಳ್ತೀರಾ? ಆಮೆನ್. Amen. You can be seated. You can be seated. ದಯಮಾಡಿ ಕೂತ್ಕೊಳ್ರಿ. Amen. I'm telling you, I'm sensing some tangible presence of God. ಮತ್ತು ದೇವರು ಸ್ಪರ್ಶಿಸುವಂತ ಒಂದು ಆತನ ಸನ್ನಿಧಾನವನ್ನು ನಾನು ಅನುಭವಿಸ್ತಾ ಇದ್ದೇನೆ. I am telling some things which I never planned to say. ಮತ್ತು ನಾನು ಏನು ಯೋಚಿಸಿದಂತೆ ಅಂತ ಸಂಗತಿ, ಯೋಚಿಸದೇ ಇರುವಂತ ಸಂಗತಿಗಳನ್ನ ನಾನು ಮಾತನಾಡ್ತಾ ಇದ್ದೇನೆ. Amen. So God has a plan for your life. ಮತ್ತು ದೇವರು ನಿಮಗಾಗಿ ಆತನ ಯೋಜನೆಯನ್ನು ಇಟ್ಟಿದ್ದಾನೆ. Ask God, God, why did you make me? ಮತ್ತು ದೇವರಿಗೆ ಪ್ರಶ್ನಿಸಿರಿ, ದೇವರೇ ನನ್ನನ್ನು ಯಾಕೆ ಮಾಡಿದ್ಯಪ್ಪ? It doesn't matter how you lived all this year. ಮತ್ತು ಇಲ್ಲಿಯ ತನಕ ನೀವು ಹೇಗೆ ಜೀವಿಸಿದ್ರೋ ಅದರ ಬಗ್ಗೆ ಬೇಡ. Don't be condemned about it. ಮತ್ತು ಅದರ ಬಗ್ಗೆ ಒಂದು ನಿಮಗೆ ಒಂದು ಖಂಡನೆ ಬೇಡ. Amen. As long as you're breathing, I'm telling you, you can ask God today and God will reveal to you the reason and the purpose why he made you and put you on this planet earth. ಮತ್ತು ನೀವು ಬದುಕಿರುವವರೆಗೂ ಮತ್ತು ದೇವರಿಗೆ ನೀವು ಕೇಳಿರಿ, ಕರ್ತನೆ ನೀನು ಯಾವ ಉದ್ದೇಶಕ್ಕಾಗಿ ನನ್ನ ಕರೆದಿದ್ಯೋ ಅದನ್ನು ಬಯಲು ಮಾಡು ಸ್ವಾಮಿ ಎಂಬುದಾಗಿ ಪ್ರಶ್ನೆ ಕೇಳಿರಿ. When the new year comes, the vision is not going to change. ಮತ್ತು ಹೊಸ ವರ್ಷ ಬಂದ ತಕ್ಷಣವೇ ಆ ಒಂದು ದರ್ಶನ ಬದಲಾವಣೆ ಆಗೋದಿಲ್ಲ. There's an individual vision. ಮತ್ತು ವ್ಯಕ್ತಿಗತವಾಗಿ ದರ್ಶನ ಇದೆ. God gives you that. ಮತ್ತು ಅದನ್ನು ನಿಮಗೆ ಕೊಡ್ತಾನೆ And ದೇವರು. as a church, as a people of God, he gives us a vision. ಮತ್ತು ದೇವ ಜನರಾಗಿ ಸಭೆಯಾಗಿ ದೇವರು ಆತನ ದರ್ಶನ ಕೊಡ್ತಾನೆ. Just because, Church of El Shaddai has a vision. El Shaddai Ministries has a vision. ಮತ್ತು ಯಾವ ರೀತಿ ಎಲ್ ಶಡೈ ಸಭೆಗೆ ಒಂದು ದರ್ಶನ ಇದೆಯೋ ಮತ್ತು ಎಲ್ ಶಡೈ ಮಿನಿಸ್ಟ್ರಿಗೆ ಸಹ ದೇವರು ದರ್ಶನ ಇದೆ. The vision of El Shaddai Ministries is reaching the unreached, discipling the nations. ಮತ್ತು ಎಲ್ ಶಡೈ ಮಿನಿಸ್ಟ್ರಿ ಆ ಒಂದು ದರ್ಶನ ಮತ್ತು ತಲುಪದೇ ಇರೋರನ್ನ ತಲುಪುವಂಥದ್ದು ಮತ್ತು Discipling the nations. ಮತ್ತು ರಾಷ್ಟ್ರಗಳನ್ನ ಶಿಷ್ಯತ್ವದಲ್ಲಿ ನಡೆಸುವಂಥದ್ದು. 2025 has not changed. It will accelerate. ಮತ್ತು 20-25 ಇಸ್ವಿಯಲ್ಲಿ ಅದು ಕಡಿಮೆ ಆಗೋದಿಲ್ಲ, ಅದು ಇನ್ನೂ ಮೇಲಕ್ಕೆ ಉನ್ನತವಾಗಿ ಹೋಗ್ತದೆ. Amen. And God does not give something new vision. Vision is always a long term. ಮತ್ತು ದರ್ಶನ ಯಾವಾಗಲೂ ದೀರ್ಘಾವಧಿ ಆಗಿರುತ್ತದೆ ಮತ್ತು ಅದು ಬದಲಾವಣೆ ಆಗೋದಿಲ್ಲ, ಅದು ಇನ್ನೂ ಹೆಚ್ಚುತ್ತಾ ಹೋಗುತ್ತದೆ. But you need to find your personal vision. ಮತ್ತು ನೀವು ವ್ಯಕ್ತಿಗತವಾಗಿ ನಿಮ್ಮ ಜೀವಿತಕ್ಕಾಗಿ ಆತನ ದರ್ಶನವನ್ನು ನೀವು ಕಂಡುಕೊಳ್ಳಬೇಕು. And as a church in Bellary, we have a vision transforming the city, impacting the nations. ಮತ್ತು ಸಭೆಯಾಗಿ ನಮಗೆ ನಗರದ ಪರಿವರ್ತನೆ, ದೇಶಗಳ ಮೇಲೆ ಪ್ರಭಾವ ಅನ್ನುವಂತ ದರ್ಶನ ಸಭೆಗೆ ನಮಗೆ ಕೊಟ್ಟಿದ್ದಾನೆ. And if you are a member of this church, ಮತ್ತು ನೀವು ಈ ಸಭೆಯ ಸಭಿಕರಾಗಿರುವುದಾದರೆ, we go, we sit, we drink, we eat, we think, we do things with this vision in mind. ಮತ್ತು ನಾವು ಕೂತ್ಕೊಳ್ಳುವಂಥದ್ದು, ಮಲಗುವಂಥದ್ದು, ತಿನ್ನುವಂಥದ್ದು ಎಲ್ಲವನ್ನ ಆ ಒಂದು ದರ್ಶನದಿಂದ ನಾವು ಮಾಡುವವರಾಗಿದ್ದೇವೆ. Amen. So it's very important for us to have that vision. ಮತ್ತು ಅದು ಬಹಳ ಪ್ರಾಮುಖ್ಯ ನಮಗೆ ಒಂದು ದರ್ಶನ ಇರುವಂಥದ್ದು. Amen. And it comes from God. ಅದು ದೇವರಿಂದಲೇ ಬರುತ್ತದೆ. As you spend time in the presence of God, ದೇವರ ಸನ್ನಿಧಾನದಲ್ಲಿ ನೀವು ಸತತವಾಗಿ ಸಮಯ ಕಳೀತಾ ಇರುವಾಗ, as you spend time with the word, ಮತ್ತು ದೇವರ ವಾಕ್ಯದಿಂದ ನೀವು ಕೂತ್ಕೊಳ್ಳುವಾಗ, as you spend time in fasting, ಮತ್ತು ಉಪವಾಸದಿಂದ ದೇವರಲ್ಲಿ ನೀವು ಸಮಯ ಕಳೆಯುವಾಗ, amen, and God will bring that vision to you in different ways, unexpected ways, because he has different ways of communicating it to you. ನೀವು ಅಂದುಕೊಳ್ಳದ ರೀತಿಯಲ್ಲಿ ನಾನಾ ವಿಭಿನ್ನ ರೀತಿಯಲ್ಲಿ ದೇವರು ಆ ಒಂದು ದರ್ಶನವನ್ನ, ಉದ್ದೇಶವನ್ನ ನಿಮಗೆ ಆತನು ಬಯಲು ಮಾಡುತ್ತಾನೆ. Once you find that vision, ಆ ಒಂದು ದರ್ಶನವನ್ನು ನೀವು ಕಂಡುಕೊಂಡ ನಂತರ, you are in the race that God has called you for. ದೇವರು ನಿಮಗಾಗಿ ನೇಮಿಸಿದಂತ ಆ ಒಂದು ಓಟದಲ್ಲಿ ನೀವು ಇದ್ದೀರಾ. Amen. Amen. You suddenly you find a purpose. ಮತ್ತು ಇದಕ್ಕಿದ್ದಂತ ಆ ಒಂದು ದರ್ಶನದಲ್ಲಿ ನೀವು ಕಂಡುಕೊಳ್ತೀರಾ. You have a goal in your life. ಮತ್ತು ನಿಮಗಾಗಿ ಒಂದು ಗಮ್ಯ ಇದೆ, ಗುರಿ ಇದೆ ಮುಟ್ಲಿಕ್ಕೆ. You are living for that. ಮತ್ತು ನೀವು ಅದಕ್ಕಾಗಿ ಮಾತ್ರ ನೀವು ಜೀವಿಸ್ತೀರಾ. You will not only live for that, you will die for that. ಮತ್ತು ನೀವು ಅದಕ್ಕಾಗಿ ಬದುಕುವುದು ಮಾತ್ರವಲ್ಲ, ಆ ಒಂದು ದರ್ಶನ, ಆ ಒಂದು ಗಮ್ಯ ಸೇರೋದಕ್ಕಾಗಿ ನೀವು ಸಾಯುತ್ತೀರಿ ಸಹ. Vision is not just like some ambition that some corporates have. It's not that. You will willing to die for that. ಮತ್ತು ದರ್ಶನ ಅಂತ ಹೇಳುವಾಗ ಯಾವುದೋ ಒಂದು ಕಂಪನಿಗಳು ಇಟ್ಕೊಂಡಂತ ರೀತಿಯಲ್ಲ, ಆದರೆ ಆ ದರ್ಶನಕ್ಕಾಗಿ ಬದುಕುವುದು ಮತ್ತು ಸಾಯುವುದು ಎರಡೂ ಇರುತ್ತದೆ. Amen.
ಆಮೆನ್. Hallelujah. ಹಲ್ಲೆಲೂಯಾ. When Paul got a vision from God, he was willing to die for that. ಮತ್ತು ಪೌಲನು ಆ ದರ್ಶನವನ್ನು ಆತನು ಕಂಡುಕೊಂಡಾಗ ಆತನು ಆ ದರ್ಶನಕ್ಕಾಗಿ ಉದ್ದೇಶಕ್ಕಾಗಿ ಅವನು ಸಾಯಲು ಸಿದ್ಧನಾಗಿದ್ದ. Amen. Okay, number one, having a vision is very important. It's crucial. ಪ್ರಾಮುಖ್ಯವಾಗಿ ದರ್ಶನ ಇರುವುದು ಬಹಳ ಪ್ರಾಮುಖ್ಯ. You know, number two, ಎರಡನೇದು, you need to focus your vision. Not just finding a vision will not help. You need to focus on your vision. ಕೇವಲ ದರ್ಶನವನ್ನು ಕಂಡುಕೊಳ್ಳುವುದು ಮಾತ್ರವಲ್ಲ, ವೈಯಕ್ತಿಕವಾಗಿ ಅದರ ಬಗ್ಗೆ ನಾವು ಆ ಒಂದು ದೃಷ್ಟಿಕೋನ ಇಟ್ಟುಕೊಳ್ಳಬೇಕು ಅಥವಾ ಗುರಿ ಇರಬೇಕು. Amen. Gamana athwa, what do you call focus? Akade ikade, you know, you should not think left or right. Your eyes should look straight towards that. ಮತ್ತು ಆ ದರ್ಶನ ಬಿಟ್ಟು ಎಡಕ್ಕಾಗ್ಲಿ ಬಲಕ್ಕಾಗಿ ತಿರುಗಕೂಡದು, ಅದನ್ನೇ ದೃಷ್ಟಿಸಿ ನಾವು ನೋಡಬೇಕು. Your energies will be diverted towards that. ನಿನ್ನೆಲ್ಲ ಸಾಮರ್ಥ್ಯ ಬಲ ಅದರ ಕಡೆ ಅದು ತಿರುಗಿಸಬೇಕು. You will not waste your energy here and there. ಮತ್ತು ನಿಮ್ಮ ಒಂದು ಬಲವನ್ನ ಅಲ್ಲಿ ಇಲ್ಲಿ ನೀವು ಸುಮ್ಮನೆ ವ್ಯಯ ಮಾಡುವುದಿಲ್ಲ. Your finances will be directed in that direction. ನಿಮ್ಮ ಎಲ್ಲ ಒಂದು ಹಣವನ್ನ ಅದರ ಕಡೆ, ಆ ದಿಕ್ಕಿನ ಕಡೆಗೆ ನೀವು ಅದನ್ನು ಸಾಗಿಸ್ತೀರಾ. You know, one of the things the devil does is, if he cannot destroy you, he will distract you. ಮತ್ತು ನಿಮ್ಮನ್ನು ಸೈತಾನ್ ನಾಶಪಡಿಸದೆ ಹೋದರು ಆತ ನಿಮ್ಮನ್ನು ಆ ದಾರಿ ತಪ್ಪಿಸುತ್ತಾನೆ, ತಪ್ಪು ದಾರಿ ಹಿಡಿಯುವಂತೆ ಮಾಡುತ್ತಾನೆ. Amen. He will try to destroy you. ಮತ್ತು ನಿಮ್ಮನ್ನು ನಾಶ ಮಾಡಲು ಬಯಸ್ತಾನೆ. But when he can't do that, ಅದನ್ನು ಮಾಡಲಿಕ್ಕೆ ಆತನು ಅಸಮರ್ಥನಾದಾಗ, you know, he will destroy you. He will distract you. ಅವನು ನಿಮ್ಮ ಗಮನವನ್ನ ಬದಿಗೆ ಹರಿಸ್ತಾನೆ. You know, Jesus was very clear in his vision. ಮತ್ತು ಯೇಸು ತನ್ನ ಉದ್ದೇಶದಲ್ಲಿ ಆತನು ನಿರ್ದಿಷ್ಟನಾಗಿದ್ದನು. You know, he knew what he was doing. ಮತ್ತು ಆತನು ಏನು ಮಾಡ್ತಾನೆ ಚೆನ್ನಾಗಿ I'm ತಿಳಿದವನಾಗಿದ್ದನು. telling you, a man with focus will not only do what he is called to do, he will not do things what he is not called for to do. ಮತ್ತು ಒಂದು ನಿರ್ದಿಷ್ಟವಾಗಿ ತಿಳಿದಿರೋನು, ಒಂದು ದೃಷ್ಟಿಕೋನದಿಂದ ಮುಂದೆ ಸಾಗ್ತಾರನು, ಕೇವಲ ಏನು ಮಾಡಬೇಕು ಅದನ್ನು ಮಾಡುವುದು ಮಾತ್ರವಲ್ಲದೆ ಏನು ಮಾಡಬಾರ್ದು ಅದನ್ನು ಸಹ ಅವನು ಗಮನಿಸ್ತಾನೆ, ಅದನ್ನು ಮಾಡದೆ ಆತನು ಇರುತ್ತಾನೆ. You know, one day two brothers were fighting. ಮತ್ತು ಒಂದು ದಿನ ಇಬ್ಬರು ಸಹೋದರರು ಜಗಳಾಡ್ತಾ ಇದ್ದಾರೆ. You know, these fighting people are dangerous. ಮತ್ತು ಈ ಜಗಳಾಡುವವರು ಅವರು ಬಹಳ ಕಷ್ಟ ಅವರಿಂದ. Because those guys are already distracted. ಯಾಕಂದ್ರೆ ಅವರು ಆಗಲೇ ಆ ಒಂದು ದಿಕ್ಕು ತಪ್ಪಿದ್ದಾರೆ. And they'll try to distract everybody. ಮತ್ತು ಎಲ್ಲರನ್ನು ಸಹ ದಿಕ್ಕು ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. They called for panchayat mado Yesuve. They came to Jesus and said, please settle the issue between ಮತ್ತು us. ಜಗಳಾಡುವಂತ ಇಬ್ಬರು ಸಹೋದರರು ಯೇಸುವಿನ ಬಳಿಗೆ ಬಂದು ಈ ನಮಗೆ ಪಂಚಾಯಿತಿ ಮಾಡು, ನಮಗೆ ನ್ಯಾಯ ತೀರಿಸು ಅಂತ ಕೇಳಿದ್ರು. You know, they pulled Jesus in that problem. ಮತ್ತು ಅವರ ಸಮಸ್ಯೆಯಲ್ಲಿ ಯೇಸುವನ್ನು ಸಹ ಅವರು ಹೇಳಿದ್ರು, Please divide the property. ಮತ್ತು ನಮ್ಮ ಆಸ್ತಿಯನ್ನು ಪಾಲು ಮಾಡು. Jesus is wiser than Solomon. ಮತ್ತು ಸೊಲೊಮೋನಗಿಂತ ಜ್ಞಾನವಂತನು ಯೇಸು. Amen. ಹೌದಲ್ವಾ? If he wanted to, ಮತ್ತು ಆತನು ಮಾಡಬಹುದಾದ್ರೆ he would have equally divided the share. ಮತ್ತು ಸರಿಸಮವಾಗಿ ಆತನು ಮಾಡಬಹುದಾಗಿ ಪಾಲು You know, ಮಾಡಬಹುದಾಗಿ. Jesus looked at them. ಮತ್ತು ಯೇಸು ಅವರಿಬ್ಬರನ್ನು ನೋಡ್ತಾ ಹೇಳ್ದ, I didn't come for this. ಮತ್ತು ನಾನು ಇದಕ್ಕಾಗಿ ಬಂದಿಲ್ಲಲ್ಲ, I didn't come for this. ಮತ್ತು ನಾನು ಪಾಲು ಮಾಡ್ಲಿಕ್ಕೆ ಬರಲಿಲ್ವಲ್ಲ, Who made me ruler and judge over you? ಮತ್ತು ನಿಮ್ಮ ಮೇಲೆ ಯಾರು ನನ್ನ ನ್ಯಾಯಾಧೀಶರನ್ನು ಮಾಡಿದ್ರು? My vision is different. ನನ್ನ ದರ್ಶನವೇ ಬೇರೆ. I've come to seek and save the lost. ಮತ್ತು ನಾನು ನಶಿಸಿ ಹೋಗೋರನ್ನು ಹುಡುಕಿ ರಕ್ಷಿಸಲಿಕ್ಕಾಗಿ ಬಂದಿದ್ದೇನೆ. Amen. I've come to destroy the works of the devil. ನಾನು ಸೈತಾನ್ನ ಒಂದು ಕ್ರಿಯೆಗಳನ್ನು ನಾಶ ಮಾಡ್ಲಿಕ್ಕಾಗಿ ಬಂದಿದ್ದೇನೆ. I am focused there. ಮತ್ತು ನಾನು ಅದರ ಮೇಲೆ ಗಮನ ಹರಿಸಿದ್ದೇನೆ. Amen. One day Jesus was there. ಮತ್ತು ಒಂದಿನ ಯೇಸು ಇದ್ದಾಗ, You know, everybody loved Jesus. ಮತ್ತು ಎಲ್ಲರಿಗೂ ಯೇಸು ಅಂದ್ರೆ ಪ್ರೀತಿ. And they said, ಮತ್ತು ಅವ್ರು ಹೇಳಿದ್ರು, you become a king, you become a king. ಮತ್ತು ನೀನು ಅರಸನಾಗ್ಬಿಡು, ನಮ್ಮ ಮೇಲೆ ಅರಸನಾಗು ಅಂತ ಕೇಳಿದ್ರು. But Jesus had a vision. ಮತ್ತು ಯೇಸುವಿಗೆ ದರ್ಶನ ಇತ್ತಲ್ಲ. You know what Jesus did? ಯೇಸು ಏನ್ ಮಾಡಿದ ಗೊತ್ತಾ? Oh, you want to make me a king? ಮತ್ತು ನನ್ನ ನೀವು ಅರಸನಾಗಿ ಮಾಡ್ಬೇಕಾ? No. He easily slipped away from that ಮತ್ತು place. ಮೆಲ್ಲ ಕಲ್ಲಿಂದ ಜಾರ್ಕೊಂಡು ಹೋಗ್ಬಿಟ್ಟ. Just having a vision is not enough. When you need to have focus and eliminate, not only do what you're supposed to do, you need to eliminate the things that hinder your vision. ದರ್ಶನ ಇರುವುದು ಮಾತ್ರವಲ್ಲ, ಅದರ ಮೇಲೆ ಗಮನ ಹರಿಸಿ ದೃಷ್ಟಿ ಇಟ್ಟು ಅದನ್ನು ನೋಡುವುದು ಮಾತ್ರವಲ್ಲ, ಏನು ಮಾಡಬೇಕು ಅದನ್ನು ಮಾಡುವುದು ಮಾತ್ರವಲ್ಲ, ಏನು ಮಾಡಬಾರದು ಅದರಿಂದ ಕೂಡ ತಪ್ಪಿಸಿಕೊಂಡು ಹೋಗಬೇಕು. You are in a race. ಮತ್ತು ನೀವು ಒಂದು ಓಟದಲ್ಲಿ ಇದ್ದೀರಲ್ಲ, But how do you run that race? ಮತ್ತು ನೀವು ಆ ಒಂದು ಓಟವನ್ನು ಹೇಗೆ ಚೆನ್ನಾಗಿ ಓಡ್ತೀರಾ? The writer of Hebrews is looking to Jesus, the author, the finisher of your faith. ಮತ್ತು ನಿಮ್ಮ ನಂಬಿಕೆಯನ್ನು ಉತ್ಪತ್ತಿ ಮಾಡುವವನು ಮುಗಿಸುವವನಾದಂತ ಯೇಸುವನ್ನೇ ನೋಡ್ತಾ ನಿಮ್ಮ ಓಟವನ್ನು ಓಡಿರಿ ಎಂಬುದಾಗಿ I'm ಇಬ್ರಿಯ telling you, ಪುಸ್ತಕದಲ್ಲಿ. if you get distracted from Jesus, you will get distracted from your vision. ಮತ್ತು ನೀವು ಯೇಸುವಿನಿಂದ ನಿಮ್ಮ ಗಮನವನ್ನು ಹರಿಸಿ ತಪ್ಪಿಸುವುದಾದರೆ ನಿಮ್ಮ ದರ್ಶನದಿಂದ ನೀವು ತಪ್ಪಿ ಹೋಗ್ತೀರಾ. Amen. Your eyes should be there, focused upon Him and the vision that God has given you. ಮತ್ತು ಆತನ ಮೇಲೆ ನಮ್ಮ ದೃಷ್ಟಿಕೋನ ಇರಬೇಕು, ಮತ್ತು ಆತನು ಕೊಟ್ಟಂತ ದರ್ಶನದ ಮೇಲೆ ನಮ್ಮ ದೃಷ್ಟಿ ಹರಿಸಬೇಕು. You know what He says there? ಮತ್ತು ಅಲ್ಲಿ ಆತನು ಏನು ಹೇಳ್ತಾನೆ ಗೊತ್ತಾ? As you're focusing on Jesus, ಮತ್ತು ಯೇಸು ಮೇಲೆ ನಿಮ್ಮ ದೃಷ್ಟಿ ಇಡುತ್ತಾ ಇರುವಾಗ you should recognize your distractions. ಮತ್ತು ನಿಮ್ಮನ್ನು
ತಪ್ಪು ಗಮನ ಹರಿಸುವಂತ ಸಂಗತಿಗಳನ್ನು ನೀವು ಗುರುತಿಸಬೇಕು. The book of Hebrews says these two things you should be careful. ಮತ್ತು ಎರಡು ಸಂಗತಿಗಳನ್ನು ನೀವು ಅದನ್ನು ಗಮನ ಹರಿಸಬೇಕಂತ ಹಿಬ್ರೂ ಪುಸ್ತಕದಲ್ಲಿ He ಬರೆಯಲ್ಪಟ್ಟಿದೆ. says one is the sin that easily entangles you, ಮತ್ತು ಸುಲಭವಾಗಿ ಹತ್ತಿಕೊಳ್ಳುವಂತ ಪಾಪಗಳು, and the weight that besets you or slows you down. ಮತ್ತು ನಿಮ್ಮ ಓಟ ವೇಗವನ್ನ ಕಡಿಮೆ ಮಾಡುವಂತ ಭಾರಗಳು. You're running that race. ಮತ್ತು ನೀವು ಓಡ್ತಾ ಇದ್ದೀರಿ, You're looking at Jesus. ಮತ್ತು ಯೇಸುವನ್ನು ನೋಡ್ತಾ ನೀವು ಓಡ್ತಾ ಇದ್ದೀರಿ, But certain things you need to remove. ಮತ್ತು ಕೆಲವು ಸಂಗತಿಗಳನ್ನು ನೀವು ಬಿಟ್ಟು ಬಿಡಬೇಕು. Number one is sin. ಮತ್ತು ಮೊದಲನೇದು ಪಾಪಗಳು, And then number two is, he says, weight. ಮತ್ತು ಎರಡನೇದು ಆತನ ಹೇಳ್ತಾನೆ ಭಾರಗಳು. That means there are two different categories. ಮತ್ತು ಎರಡು ತರವಾದಂತ ಒಂದು ಸಂಗತಿಗಳಲ್ಲಿವೆ. One is sin. We all know what sin is. I don't want to preach about that today. ಮತ್ತು ನಮ್ಮೆಲ್ಲರಿಗೂ ಗೊತ್ತಿದೆ ಪಾಪ ಅಂದ್ರೆ ಏನು, ಅದ್ರ ಬಗ್ಗೆ ನಾನು ಪ್ರಸಂಗ ಮಾಡ್ತಾ ಇಲ್ಲ. ಎಲ್ಲರೂ ತಿಳಿದ ಪಾಪದ ಬಗ್ಗೆ Sin, ತಿಳಿದಿದ್ದಾರೆ. simply cut it off. ಮತ್ತು ಪಾಪ ಅದನ್ನು ಕತ್ತರಿಸಿ ಬಿಸಾಕ್ರಿ. No bargains with sin. ಮತ್ತು ಪಾಪದೊಟ್ಟಿಗೆ ಯಾವ ಒಪ್ಪಂದ ಮಾಡಿಕೊಳ್ಬೇಡ್ರಿ. Sin will destroy your life. ಪಾಪವು ನಿಮ್ಮ ಜೀವಿತವನ್ನು ಹಾಳು ಮಾಡುತ್ತದೆ. Sin will catch you and will, you will be bound by that. ಪಾಪವು ನಿಮ್ಮನ್ನು ಹಿಡಿದುಕೊಳ್ತದೆ. Jesus paid a heavy price to deliver you from that sin. Don't get entangled again. ದೇವರು ಆತನು ಉನ್ನತವಾದಂತ ಒಂದು ಕ್ರಯವನ್ನು ಸಲ್ಲಿಸಿ ನಿಮ್ಮನ್ನು ಆ ಪಾಪದಿಂದ ಬಿಡಿಸಿದ್ದಾನೆ. ಅದನ್ನು ಸುಲಭವಾಗಿ ಹತ್ತಿಕೊಳ್ಳುವಂತೆ ಮಾಡಬೇಡ್ರಿ. Amen. No to sin. ಮತ್ತು ಪಾಪಕ್ಕೆ ಇಲ್ಲ ಅನ್ರಿ. But the second thing is very dangerous. ಮತ್ತು ಈ ಎರಡನೇ ಸಂಗತಿ ಬಹಳ ಒಂದು ಗಂಭೀರವಂತದ್ದು. Because we will not know that. It's not sin, but we will not know that. ಅದು ಪಾಪ ಅಲ್ಲ, ಅದೇ ರೀತಿಯಲ್ಲಿ ಅದು ನಮ್ಮ ಗಮನವನ್ನು ಸಹ ಸೆಳೆಯುವುದಿಲ್ಲ. It's an unnecessary weight. ಮತ್ತು ಬೇಡದೇ ಇರುವಂತ ಒಂದು ಭಾರಗಳನ್ನು ಹೊತ್ಕೊಳ್ತಾ You ಇರ್ತಾರೆ. know, so many of us, most of us, we are looking good. Now we are wearing a suit, nice saree, so many things. You have heavy clothing on you. ಮತ್ತು ಅನೇಕರು ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ, ಒಳ್ಳೆ ಉಡುಪುಗಳನ್ನು ಧರಿಸಿಕೊಂಡು ನೀವು ಸುಂದರವಾಗಿ ಕಾಣ್ತಾ ಇದ್ದೀರಾ. But imagine an athlete. ಮತ್ತು ಊಹೆ ಮಾಡಿರುವ ಒಬ್ಬ ಓಟಗಾರನ ಬಗ್ಗೆ ಗಮನ ಹರಿಸಿರಿ. What does he wear and run? ಮತ್ತು ಅವನು ಏನು ಉಡುಪುಗಳನ್ನು ಧರಿಸಿಕೊಂಡು ಅವನು ಓಡ್ತಾನೆ. Will he wear a coat and run? ಮತ್ತು ಅವನು ಕೋಟ್ಗಳನ್ನು ಹಾಕೊಂಡು ಓಡ್ತಾನ? He says no. ಇಲ್ಲ ಅದು ಬೇಡ ಅಂತ ಹೇಳ್ತಾನೆ. Will he wear formal shoes and run? ಮತ್ತು ಫಾರ್ಮಲ್ ಶೂಗಳನ್ನು ಹಾಕೊಂಡು ಅವನು ಓಟ ಮಾಡ್ತಾನ? No. He will wear a different kind of shoes. ಮತ್ತು ಅವನು ಹಾಕೊಳ್ಳುವಂತ ಒಂದು ಶೂಗಳು ಬೇರೆ ಆಗಿದೆ. Is it wrong to run with a coat? ಮತ್ತು ಕೋಟ್ನ ಹಾಕೊಂಡು ಓಡೋದು ತಪ್ಪಾ? ಇಲ್ಲ, ತಪ್ಪಲ್ಲ. Oh, we look nice. ಮತ್ತೆ ಚೆನ್ನಾಗಿ ಕಾಣ್ತಾನಲ್ಲ. But the athlete says, ಮತ್ತೆ ಆದ್ರೆ ಓಟಗಾರನ ಹೇಳ್ತಾನೆ, my eyes is on the race. ನನ್ನ ದೃಷ್ಟಿಕೋನ ಒಂದು ಓಟದ ಮೇಲೆ ಇದೆ. I am not interested in being a race. ಮತ್ತು ನಾನು ಕೇವಲ ಆ ಒಂದು ಪಂದ್ಯದಲ್ಲಿ ಇರುವುದು ಮಾತ್ರವಲ್ಲ, I need to win that race. ನಾನು ಆ ಪಂದ್ಯದಲ್ಲಿ ನಾನು ಓಟಗಾರನಾಗಿ ಗೆಲ್ಲಬೇಕು. I don't want this unnecessary burden. ಮತ್ತು ಈ ಬೇಡದೇ ಇರುವಂತ ಭಾರ ನನಗೆ ಬೇಡ. Minimal is necessary. Give me one small shorts. ಮತ್ತು ಕನಿಷ್ಠ ಪಕ್ಷ ಒಂದು ಉಡುಪು ಸಾಕು ನನಗೆ. Amen. One bunny. ಮತ್ತು ಕನಿಷ್ಠ ಒಂದು ಉಡುಪು ಆ ಬನಿಯನ್ ಸಾಕು. Small shorts. ಸಣ್ಣ ಒಂದು ಶಾರ್ಟ್ ಸಾಕು. A shoes that is comfortable to run. ಮತ್ತು ಓಡ್ಲಿಕ್ಕೆ ಸಹಾಯ ಮಾಡುವಂತ ಒಂದು ಪಾದರಕ್ಷೆ ಅಥವಾ ಶೂ. Because all these things, when I'm in a race, this is weight. ಮತ್ತು ನಾನು ಒಂದು ಪಂದ್ಯದಲ್ಲಿ ಓಟಗಾರನಾಗಿರುವಾಗ ಈ ಬೇಡದಿರುವಂತ ಉಡುಪುಗಳು ನನಗೆ ಭಾರವಾಗಿ ಬಿಡ್ತವೆ. That's the power of focus. ಮತ್ತು ಅದು ಆ ಒಂದು ದೃಷ್ಟಿಕೋನದ ಅದರೊಂದು ಪ್ರಾಮುಖ್ಯತೆ. Many of us, because of lack of focus, we are not reaching or experiencing what God has kept in store for us. ಮತ್ತು ಆ ದೃಷ್ಟಿಕೋನದಲ್ಲಿ ನಾವು ಅದರಲ್ಲಿ ನಾವು ಅದನ್ನು ಸರಿಯಾಗಿ ಹರಿಸದೇ ಇರೋ ಕಾರಣವಾಗಿ ಮತ್ತು ಅನೇಕ ಸಂಗತಿಗಳು ದೇವರು ನಮಗಾಗಿ ಇಟ್ಟಂತ ಸಂಗತಿಗಳನ್ನ ನಾವು ಅನುಭವಿಸದೆ ಹೋಗಿದ್ದೇವೆ. What are your distractions today? ಮತ್ತು ನಿಮ್ಮನ್ನು ತಪ್ಪು ಗಮನ ಸೆಳೆಯುವಂತ ಸಂಗತಿಗಳು ನಿಮಗೆ ಏನು? Or what were your sins in the last year? ಮತ್ತು ಗತ ವರ್ಷದಲ್ಲಿದ್ದಂತ ಪಾಪಗಳೇನು ನಿಮ್ಮನ್ನು ದಾರಿ ತಪ್ಪಿಸಿದ್ದು? I'm not condemning you. ಮತ್ತು ನಿಮ್ಮನ್ನು ನಾನು ಖಂಡಿಸ್ತಾ ಇಲ್ಲ, But throw it away. ಆದ್ರೆ ಅವುಗಳನ್ನ ಬಿಟ್ಟು ಬಿಡ್ರಿ. This is a good time to throw it away. ಮತ್ತು ಇದು ಒಳ್ಳೆ ಉತ್ತಮ ಸಮಯ, ಅವೆಲ್ಲಗಳನ್ನು ಬಿಟ್ಟು ಬಿಡ್ರಿ. It's the right time to throw it away. ಇದು ಸರಿಯಾದ ಸಮಯ, ಅದನ್ನು ಕಿತ್ತು ಬಿಸಾಡ್ರಿ. Because it's not doing you good, it's not blessing your life. ಮತ್ತು ನಿನಗೆ ಅದು ಯಾವುದು ಮೇಲನ್ನು ಮಾಡ್ತಾ ಇಲ್ಲ, ಯಾವ ಒಂದು ಒಳ್ಳೆಯದನ್ನು ನಿಮಗೆ ತರುತ್ತಾ ಇಲ್ಲ. Amen. I'm not putting you down. I'm encouraging you to throw away certain things. ಮತ್ತು ನಿಮ್ಮನ್ನು ಕೆಳಮಟ್ಟಕ್ಕೆ ನೋಡ್ತಾ ಇಲ್ಲ, ಆದ್ರೆ ನಾನು ನಿಮಗೆ ಪ್ರೋತ್ಸಾಹ ಮಾಡ್ತೇನೆ, ಉತ್ತೇಜಿಸ್ತಾ ಇದ್ದೇನೆ, ಅವುಗಳನ್ನ ಬಿಟ್ಟು ಬಿಡ್ರಿ. The third thing that we need to win that race. ಮತ್ತು ಆ ಓಟ ಓಡ್ಲಿಕ್ಕೆ ಮತ್ತು ಗೆಲ್ಲಿಕ್ಕೆ ಬೇಕಂತ ಮೂರನೇ ಸಂಗತಿ ಏನಂದ್ರೆ, you need to have a good attitude. ಮತ್ತು ಒಳ್ಳೆ ಒಂದು ಮನಸ್ತತ್ವ ಇರಬೇಕು ಅಥವಾ ಮನೋಭಾವ. Attitude is so important. ಮತ್ತು ಮನೋಭಾವ ಬಹಳ ಪ್ರಾಮುಖ್ಯ. Attitude is how you look at things. ಮತ್ತು ಮನೋಭಾವ ಅಂತ ಹೇಳುವಾಗ ಆ ಸಂಗತಿಗಳು ನಾವು ಹೇಗೆ ನೋಡ್ತೇವೆ, ದೃಷ್ಟಿಕೋನ. Attitude is your perspective. ಮತ್ತು ಮನೋಭಾವ ಅಂತ ಹೇಳುವುದಾದ್ರೆ ನೀನು ಹೇಗೆ ಅರ್ಥ ಮಾಡಿಕೊಳ್ತೀಯಾ. Life is
10% what happens to you, 90% your response to that. ಮತ್ತು ಜೀವಿತ 10% ಏನಾಗ್ತದೋ ಅದಾಗಿದೆ, ಮತ್ತು 90% ನಿನ್ನ ಒಂದು ಮನೋಭಾವ ಆಗಿದೆ. You know, people will do bad to you. ಮತ್ತು ಜನರು ನಿನಗೆ ತಪ್ಪು ಮಾಡೇ ಮಾಡ್ತಾರೆ. You know, they will not understand you. ಅವರು ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. They will criticize you. ಮತ್ತು ನಿನ್ನನ್ನು ಅವರು ಟೀಕಿಸ್ತಾರೆ. They will talk negative about you. ನಿನ್ನ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡ್ತಾರೆ. You can do two things with that. ಮತ್ತು ಅದರಿಂದ ನೀನು ಎರಡು ಸಂಗತಿ ಮಾಡಬಹುದು. You say, oh, you can cry about it. ಮತ್ತು ಅದ್ರ ಬಗ್ಗೆ ಏನಪ್ಪಾ ಅಂತ ನೀನು ಅದ್ರ ಬಗ್ಗೆ ಅಳಬಹುದು. You can crib about it. ಮತ್ತು ಅದ್ರ ಬಗ್ಗೆ ನೀನು ಗೋಳಾಡಬಹುದು. You can go and fight with that fellow. ಮತ್ತು ಅವನ ಜೊತೆ ನೀನು ಹೋರಾಟ ಮಾಡಬಹುದು, ಜಗಳ ಆಡಬಹುದು. Why you told this to me? ಯಾಕೆ ನನಗೆ ಈ ರೀತಿಯಲ್ಲಿ ಹೇಳಿದಿ ನೀನು? Or you can say, ಇಲ್ಲಂದ್ರೆ ನೀನು ಅದನ್ನ ಚಾಡಿಸ್ಕೊಂಡು ಸುಮ್ಮನೆ ಹೋಗ್ತಾ ಇರಬಹುದು. this is called attitude. ಇದನ್ನೇ ನಾವು ಮನೋಭಾವ ಅಂತ ಹೇಳ್ತೀವಿ. Not that only one guy had the attitude, other guy had the attitude of crying and cribbing about it, but the other guy said, ನೀನೇ ನನಗೆ ಯಾರೇನು ಹೇಳಿದರು ನಾ ಸೋತು ಹೋಗಲಾರೆ. ಆಮೆನ್. Amen. Hallelujah. Hallelujah. Because this guy looked at it differently. His response was different. ಮತ್ತು ಇವನು ಆ ನೋಡಿದಂತ ಒಂದು ದೃಷ್ಟಿಕೋನ ಅದು ವ್ಯತ್ಯಾಸವಾಗಿದೆ, ಮತ್ತು ಅದಕ್ಕಾಗಿ ಅವನ ಒಂದು ಮನೋಭಾವ ವ್ಯತ್ಯಾಸವಾಗಿದೆ. You need to have a winning attitude in your life. ಮತ್ತು ನಿಮ್ಮ ಜೀವಿತದಲ್ಲಿ ಒಂದು ಜಯಶಾಲಿ ಒಂದು ಮನೋಭಾವ. Yeah, especially believers. ಮತ್ತು ವಿಶೇಷವಾಗಿ ವಿಶ್ವಾಸಿಗಳು. I'm telling you, I always tell God this. ಮತ್ತು ಯಾವಾಗಲೂ ನಾನು ದೇವರಿಗೆ ಇದನ್ನ ಹೇಳ್ತಾ ಇರ್ತೇನೆ. I'm reading the Bible, knowing God. ನಾನು ಬೈಬಲ್ ಅನ್ನು ಓದ್ತಾ ನಾನು ದೇವರನ್ನು ತಿಳಿದುಕೊಳ್ತಾ, I look at God and say, God, how can I not win? ಮತ್ತು ದೇವರೇ ಇಷ್ಟೆಲ್ಲ ಮಾಡಿದ ಮೇಲೆ ನಾನು ಹೇಗೆ ಜಯಿಸದೇ ಇರಲಿಕ್ಕೆ ಸಾಧ್ಯ? You know, I don't find anything negative here. ಮತ್ತು ಯಾವುದು ನಕಾರಾತ್ಮಕವಾದದ್ದು ಇಲ್ಲವೇ ಇಲ್ಲವಲ್ಲ ಇಲ್ಲಿ. I'm telling you, the promises of God are so great. There is every moment is a moment of hope, rejoicing. Not that bad things will not happen to you, but there is light. Every time there is light in your life. ಮತ್ತು ವಾಗ್ದಾನಗಳು ಅನೇಕವಾಗಿದೆ, ಎಷ್ಟೋ ಅದು ಆಶೀರ್ವಾದಕರವಾಗಿದೆ, ಮತ್ತು ಜೀವಿತದಲ್ಲಿ ನಕಾರಾತ್ಮಕ ಸಂಗತಿ ಬರುವುದಿಲ್ಲ ಅಂತ ಅಲ್ಲ, ಆದರೆ ಆ ಆಶೀರ್ವಾದಗಳು ನಮ್ಮನ್ನು ಗೆಲ್ಲುವಂತೆ, ಎಲ್ಲ ಪರಿಸ್ಥಿತಿಯಲ್ಲಿ ಗೆಲ್ಲುವಂತೆ ಅವು ಮಾಡುತ್ತವೆ. I'll give you some attitudes of godly people in the Bible. ಮತ್ತು ದೈವಿಕ ಜನರ ಒಂದು ಅವರ ಮನೋಭಾವವನ್ನ ನಾನು ಬೈಬಲಿಂದ ನಿಮಗೆ ನಾನು ಉದಾಹರಣೆಯಾಗಿ ಹೇಳ್ತೇನೆ. Shadrach, Meshach, Abednego. ಶಡ್ರಕ್, ಮೆಷಕ್, ಅಬೇದ್ನೆಗೋ. You know, the king said, if you don't bow down, I'm going to kill you. ಅರಸನು ಹೇಳ್ದ, ನೀನು ಬಾಗದೆ ಹೋದರೆ ನೀವು ಸಾಯುತ್ತೀರ ಅಂತ ಹೇಳ್ದ. You know what they said? ಅವರೇನು ಹೇಳಿದ್ರು ಗೊತ್ತಾ? Our God is able to deliver us. ನಮ್ಮ ದೇವರು ನಮ್ಮನ್ನು ಬಿಡಿಸಲು ಶಕ್ತನಾಗಿದ್ದಾನೆ ಅಂತ ಹೇಳಿದ್ರು. Amen. But they did not stop there. I like the second part. ಅವರು ಅಲ್ಲಿಗೆ ನಿಲ್ಲಿಸಲಿಲ್ಲ. ಈ ಎರಡನೇ ಭಾಗ ಬಹಳ ಚೆನ್ನಾಗಿದೆ, ನನಗೆ ಇಷ್ಟ. Even if he doesn't. ಮತ್ತು ಒಂದು ವೇಳೆ ಆತನು ನಮ್ಮನ್ನು ರಕ್ಷಿಸದೆ ಹೋದರೂ ಸಹ, Even if he doesn't deliver us. ಒಂದು ವೇಳೆ ಆ ದೇವರು ನಮ್ಮನ್ನು ರಕ್ಷಿಸದೆ ಹೋದರೂ ಸಹ, We will burn, but we will not bow down. ನಾವು ಸುಟ್ಟು ಹೋಗೇ ಬಿಡ್ತೀವಿ ಹೊರತು ನಾವು ಮಾತ್ರ ಈ ಒಂದು ವಿಗ್ರಹಕ್ಕೆ ಬಾಗೋದಿಲ್ಲ. I always don't need a miracle to worship God. He has proved it to me that he is God, 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 God. Even if I don't receive a miracle today, I'm telling you, I'll bow down and I'll worship him because he's God forever and he deserves it. ದೇವರಿಗೆ ನಮ್ಮ ಆರಾಧನೆ ಅವಶ್ಯಕತೆ ಇಲ್ಲ. ಆತನು ದೇವರಾಗಿದ್ದಾನೆ. ಆತನು ನಾವು ತಿಳಿದುಕೊಂಡಾಗ ಆರಾಧನೆ ಮಾಡೋದನ್ನು ನಾವು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಆತನು ದೇವರೇ ಆಗಿದ್ದಾನೆ. Shadrach, Meshach, Abednego's faith, they were there in the Hebrews chapter 11, heroes of faith. Their faith was not, God will do it, he will do it. No, he says, even if God does not deliver us, man, even if we burn, we will not bow down to this idol. ಶಡ್ರಕ್, ಮೆಷಕ್, ಅಬೇದ್ನೆಗೋ ಅವರ ಬಗ್ಗೆ ಆ ಒಂದು ವಿಶ್ವಾಸದ ವೀರರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ಮತ್ತು ಅವರು ಕೇವಲ ವಿಶ್ವಾಸದಿಂದ ಅದ್ಭುತಗಳ ಬಗ್ಗೆ ಅವರು ಬರೆದಿಲ್ಲ. ಆದ್ರೆ ಅಲ್ಲಿ ಹೇಳ್ತದೆ, ಆತನು ಒಂದು ವೇಳೆ ಆತನು ನಮ್ಮನ್ನು ರಕ್ಷಿಸದೆ ಇದ್ರೂ ಸಹ ನಾವು ಈ ಒಂದು ವಿಗ್ರಹಕ್ಕೆ ಬಾಗುವುದಿಲ್ಲ ಎಂಬುದಾಗಿ ಅವರು ನಂಬಿಕೆಯಿಂದ ಘೋಷಣೆ ಮಾಡಿದರು. That's the winner's attitude. ಅದು ಜಯಶಾಲಿಯ ಒಂದು ಮನೋಭಾವ. Have that attitude in 2025 and next. I'm telling you, you will always win. ಮತ್ತು ಈ 25ನೇ ಒಂದು ಇಸ್ವಿಯಲ್ಲಿ ನೀವು ಇಂಥ ಒಂದು ಮನೋಭಾವದಿಂದ ಇರುವುದಾದ್ರೆ ಯಾವಾಗಲೂ ನೀವು ಎಲ್ಲ ಪರಿಸ್ಥಿತಿಯಲ್ಲಿ ಜಯಶಾಲಿಗಳಾಗಿರ್ತೀರಾ. You know, one day William Carey is a great missionary who came to India. You know, he was there in an elite group or among rich people. ಮತ್ತು ವಿಲಿಯಂ ಕೇರಿ ಅವರು ಭಾರತಕ್ಕೆ ಮಿಷನರಿಯಾಗಿ ಬಂದಾಗ ಮತ್ತು ಅವರು ಕೆಲವೊಂದು ಗಣ್ಯರು ಮತ್ತು ಶ್ರೀಮಂತರ ಮಧ್ಯದಲ್ಲಿ ಆತನಿರುವಾಗ, you know, somebody looked down upon him. Oh, he is only a cobbler. They told, oh, he is only a cobbler. ಮತ್ತು ಆ ಗಣ್ಯ ವ್ಯಕ್ತಿಗಳು ಹೇಳ್ತಿದ್ರು, ಓ ಇವನು ಚಪ್ಪಲಿ ಹೊಲಿಯವನು ಅಂತ, ಸಾಧಾರಣ ಚಪ್ಪಲಿ ಹೊಲಿಯವನು ಅಂತ ಅವನನ್ನು ಹೇಳ್ತಾ ಇದ್ರು. They looked down upon him. ಮತ್ತು ಅವನನ್ನ ಕೀಳಾಗಿ ನೋಡ್ತಾ ಇದ್ರು. You know what he said? ಮತ್ತು ಆತನ ಏನು ಹೇಳಿದ ಗೊತ್ತಾ? He looked at them and said, ಮತ್ತು ಆತನ ಅವರನ್ನು ನೋಡ್ತಾ ಹೇಳ್ತಾನೆ, I'm not even a cobbler. ಮತ್ತು ನಾನು ಚಪ್ಪಲಿ ಹೊಲಿಯವನು ಮಾತ್ರ ಅಲ್ಲ, I'm a shoe repairer. I'm not manufacturing shoes also. I'm much lesser than that. I only repair shoes. ಮತ್ತು ನಾನು ಚಪ್ಪಲಿಯನ್ನು ಉತ್ಪತ್ತಿ ಮಾಡುವವನಲ್ಲ, ಆದ್ರೆ ನಾನು ಚಪ್ಪಲಿ ಹೊಲಿಯವನು, ರಿಪೇರಿ ಮಾಡುವವನು ಅಂತ ಸಹ ಆತನ
ಆತನು ಹೇಳ್ತಾನೆ. That's the attitude. ಮತ್ತು ಅದು ಆತನ ಮನೋಭಾವ. And he is a winner. ಮತ್ತು ಆತನು ಜಯಶಾಲಿಯಾಗಿದ್ದನು. Amen. I like the attitude of Habakkuk. ಮತ್ತು ಹಬಕ್ಕೂಕನ ಒಂದು ಮನಸ್ತತ್ವ ಕೂಡ ಬಹಳ ಇಷ್ಟ. He says, the figs may not blossom, there may not be fruit, but I will praise the Lord. ಮತ್ತು ಅಲ್ಲಿ ಅಂಜೂರಗಳು ಬೆಳೆಯದ ಹಣ್ಣುಗಳು ಕೊಡದೇ ಇದ್ರು ಸಹ ನಾನು ದೇವರನ್ನ ಸ್ತುತಿ ಮಾಡೋದನ್ನು ಮುಂದುವರಿಸ್ತೇನೆ ಎಂದು ಹೇಳ್ತಾನೆ. Paul and Silas were in prison, chained and beaten and bleeding, but they praised God. That's the attitude of a believer. ಪೌಲ ಸೀಲರು ಸೆರೆಮನೆಯಲ್ಲಿ ಆ ಸರ್ಪಣೆಗಳು ಕಟ್ಟಿ ಮತ್ತು ಅವರು ಹೊಡೆಯಲ್ಪಟ್ಟಾಗೂ ಅವರು ಸ್ತುತಿ ಮಾಡೋದನ್ನು ನಿಲ್ಲಿಸಲಿಲ್ಲ. Amen. Amen. And Paul had one attitude. ಮತ್ತು ಪೌಲನಿಗಿದ್ದಂತ ಒಂದು ಮನಸ್ತತ್ವ. He says, I finished the race. ಮತ್ತು ನಾನು ಓಟವನ್ನು ಮುಕ್ತಾಯ ಮಾಡಿದ್ದೇನೆ. You know what he says? ಮತ್ತು ಆತನ ಏನ್ ಹೇಳ್ತಾನೆ ಗೊತ್ತಾ? Forgetting those things that are behind. ಮತ್ತು ಹಿಂದೆ ಇರುವವುಗಳನ್ನ ನಾನು ಬಿಟ್ಟು I press forward for the mark, for the prize, for the high calling of God that is set before me. ಮುಂದಿದ್ದಂತ ಒಂದು ಉನ್ನತ ಕರೆ ಆ ಒಂದು ಪದವಿಗಾಗಿ ನಾನು ಮುಂದೆ ನೋಡುತ್ತಾ ನಾನು ಸಾಗುತ್ತೇನೆ, ಮುನ್ನುಗ್ಗುತ್ತೇನೆ ಅಂತ ಹೇಳುತ್ತಾನೆ. Let me tell you, if you don't forget your past, you will never go forward. ಮತ್ತು ಒಂದು ಸಂಗತಿ ನಿಮಗೆ ಹೇಳಬೇಕು, ನಿಮ್ಮ ಗತವನ್ನು ನೀವು ಮರೆತು ಹೋಗದೆ ಹೋದರೆ, ಬಿಟ್ಟು ಬಿಡದೆ ಹೋದರೆ ನೀವು ಮುಂದಕ್ಕೆ ಸಾಗಲಿಕ್ಕೆ ಸಾಧ್ಯವಿಲ್ಲ. Many people are not going forward in their lives because you are holding on to your past. ಮತ್ತು ಅನೇಕರು ನಿಮ್ಮ ಜೀವಿತದಲ್ಲಿ ಮುಂದೆ ಸಾಗಲಿಕ್ಕೆ ಅಥವಾ ಮುಂದೆ ಹೋಗಲಿಕ್ಕೆ ಆಗದೇ ಇರುವಂತ ಕಾರಣ ಒಂದೇ, ಅದು ಹಿಂದೆ ಇರುವಂತ ಸಂಗತಿಗಳನ್ನು ನೀವು ಇನ್ನೂ ಬಿಟ್ಟಿಲ್ಲ. Past means both your losses, your defeats, and also your victories. ಮತ್ತು ಗತ ಅಂತ ಹೇಳುವಾಗ ನಿಮ್ಮ ಅಪಜಯಗಳು ಮತ್ತು ನಿಮ್ಮ ಒಂದು ಜಯಗಳು ಸಹ ನೀವು ಇನ್ನೂ ಬಿಟ್ಟುಕೊಟ್ಟಿಲ್ಲ. Amen. Some people are sitting in their defeats. Oh, this happened to me. Oh, this happened to me. They did this to me. They're still crying there and holding their past. ಮತ್ತು ಗತದಲ್ಲಿ ಆದಂತ ದುಃಖವನ್ನ, ಆ ಒಂದು ನೋವನ್ನ ಅದನ್ನ ಹಿಡ್ಕೊಂಡು ಅದೇ ಒಂದು ಸ್ಥಳದಲ್ಲಿ ಇನ್ನೂ ಹಾಗೆ ಅಳುತ್ತಾ ಕೂತಿದ್ದಾರೆ. God wants to take you forward. ದೇವರು ನಿಮ್ಮನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕೆಂದು But you are holding on to your past. ಆದ್ರೆ ನೀನು ನಿನ್ನ ಗತವನ್ನ ಹಿಡಿದುಕೊಂಡೇ ಇದ್ದಿ. You know what Paul says? ಮತ್ತು ಪೌಲ ಏನು ಹೇಳ್ತಾನೆ ಗೊತ್ತಾ? Forget those things that are behind. ಮತ್ತು ಹಿಂದೆ ಇರುವವುಗಳನ್ನು ನಾನು ಬಿಟ್ಟು ಪೌಲ ಹೇಳ್ತಾನೆ. Amen. Today I want to tell you, I want to encourage some people ಮತ್ತು here. ಇಲ್ಲಿ ಕೆಲವರನ್ನು ನಾನು ಪ್ರೋತ್ಸಾಹಿಸಲು ಬಯಸ್ತೇನೆ. ಇವತ್ತು ಒಂದು ಸಂಗತಿ ಹೇಳ್ತೇನೆ. I don't know how last year was for you. ಮತ್ತು ಗತ ವರ್ಷ ಯಾವ ರೀತಿಯಲ್ಲಿ ಇತ್ತು 2024 ನನಗೆ ಗೊತ್ತಿಲ್ಲ. Maybe some things you went through were tough. ಮತ್ತು ಬಹುಶಃ ಕಠಿಣ ಪರಿಸ್ಥಿತಿಯಿಂದ ನೀವು ಹಾದು ಹೋಗಿರಬಹುದು. Maybe some losses you had. ಮತ್ತು ಕೆಲವು ನಷ್ಟಗಳು ನಿಮಗೆ ಆಗಿರಬಹುದು. Probably you fell into some horrible sin that you were not supposed to. ಮತ್ತು ನೀನು ಬೀಳಬಾರದಂತ ಒಂದು ತಪ್ಪು ಅಥವಾ ಪಾಪದಲ್ಲಿ ಬಿದ್ದು ಬಿಟ್ಟಿದೆಯೇನೋ. Devil will come and condemn you and remind you of your past. ಮತ್ತು ಸೈತಾನ್ ಬಂದು ನಿಮ್ಮ ಗತವನ್ನು ನೆನಪಿಸಿ ನಿಮ್ಮನ್ನು ಆ ರೀತಿಯಲ್ಲಿ ಅಲ್ಲೇ ಇರಬೇಕೆಂದು ಆತನು ಬಯಸ್ತಾನೆ. But the Lord is telling you this morning. ಕರ್ತನು ಇಂದು ಬೆಳಿಗ್ಗೆ ನಿಮ್ಮ ಸಂಗಡ ಮಾತನಾಡುತ್ತಾ ಇದ್ದಾನೆ. Forget your past. ನಿಮ್ಮ ಗತವನ್ನು ನೀವು ಮರೆತು ಹೋಗಿರಿ. Behold, I will do a new thing. ಮತ್ತು ಈಗೋ ನಾನು ನೂತನವಾದನ್ನ ಹೊಸದನ್ನ ನಿನಗೆ ಮಾಡುತ್ತೇನೆ. But if you, amen. But for that to experience, you need to let go your past. ಮತ್ತು ಆ ಒಂದು ನೂತನವಾದನ್ನ ಹೊಸದನ್ನ ನಾವು ಅನುಭವಿಸಬೇಕಾದ್ರೆ ಈ ಗತವನ್ನು ನಾವು ಬಿಟ್ಟು ಬಿಡಬೇಕು. If you're still thinking about that past thing, ಮತ್ತು ನೀವು ಇನ್ನೂ ಆ ಒಂದು ಗತದಲ್ಲಾದಂತ ಸೋಲುಗಳನ್ನು ನೀವು ಜ್ಞಾಪಿಸಿಕೊಳ್ತಾ ಇದ್ರೆ, maybe some people got deceived or somebody did very bad things to you in the last year. ಮತ್ತು ನೀವು ವಂಚಿತರಾದ್ರಿ ಮತ್ತು ಯಾರೋ ನಿಮಗೆ ಮೋಸ ಮಾಡಿದ್ರು ಅಂತ ಸಂಗತಿಗಳೇ ಆಗಿರಬಹುದು. In your mind, in your heart, you're still holding on to their collar. ಮತ್ತು ನಿಮ್ಮ ಒಂದು ಮನಸ್ಸಿನಲ್ಲಿ ಇನ್ನೂ ನಿಮ್ಮ ಆಲೋಚನೆಗಳಲ್ಲಿ ಅವರ ಒಂದು ಕಾಲರನ್ನು ಹಿಡಿದುಕೊಂಡಿದ್ದೀರಾ. Some people are holding on to the hurts. He did it. You're not literally holding his collar, but in your mind, in your heart, you're holding his collar. I will not leave you. ಮತ್ತು ನಿಮ್ಮ ಒಂದು ನಿಜವಾಗ್ಲೂ ನೀವು ವಾಸ್ತವದಲ್ಲಿ ಅವರ ಕಾಲರನ್ನು ಹಿಡಿದುಕೊಂಡಿಲ್ಲ, ಆದ್ರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಆಲೋಚನೆಗಳಲ್ಲಿ ಅವನನ್ನು ಬಿಡೋದಿಲ್ಲ, ಅವನನ್ನು ಬಿಟ್ಟು ಬಿಡೋದಿಲ್ಲ ಅಂತ ನೀವು ಆ ರೀತಿಯಲ್ಲಿ ಇರಬಹುದು. Today the Lord is telling you, my daughter, my son, let them go. I have something big for you. You know, Joseph did not hold on to what the brothers did for him. God had bigger things kept in store for him. ಮತ್ತು ಮಗಳೇ ದೇವರು ಹೇಳ್ತಾನೆ, ನಿನ್ನ ಗತವನ್ನು ಬಿಟ್ಟು ಬಿಡು. ಯೋಸೇಫನು ಅದೇ ರೀತಿಯಲ್ಲಿ ತನ್ನ ಅಣ್ಣಂದಿರು ಮಾಡಿದಂತ ಎಲ್ಲ ಒಂದು ತಪ್ಪುಗಳನ್ನು ಆತನು ಕ್ಷಮಿಸಿದನು. ದೇವರವನನ್ನು ಉನ್ನತ ಸ್ಥಾನಕ್ಕೆ ಆತನು ತೆಗೆದುಕೊಂಡು ಹೋದನು. Amen. It's important to forget those negative things. ಮತ್ತು ಆ ನಕಾರಾತ್ಮಕ ಸಂಗತಿಗಳನ್ನ ಗತದಲ್ಲಿ ಅವುಗಳನ್ನ ಬಿಟ್ಟು ಬಿಡುವಂತದ್ದು, ಮರೆತು ಬಿಡುವಂತದ್ದು ಬಹಳ But ಪ್ರಾಮುಖ್ಯ. you know what? More important is to forget your victories also. ಮತ್ತು ಇನ್ನೂ ಪ್ರಾಮುಖ್ಯವಾದದ್ದು ಏನು ಗೊತ್ತಾ? ಆ ಗತದಲ್ಲಿ ಆದಂತ ಜಯಗಳನ್ನು ಸಹ ನಾವು ಮರೆತು ಹೋಗಬೇಕು. Yes, you need to celebrate your victories and thank God and glorify God. ಮತ್ತು ನಿಮ್ಮ ಗತದಲ್ಲಿ ಆದಂತ ಒಂದು ಜಯಗಳನ್ನು ಸಹ ನೀವು ಆಚರಿಸಬೇಕು, ದೇವರಿಗೆ ಸ್ತೋತ್ರ ಮಾಡಬೇಕು. ಹೌದು, ಕರೆಕ್ಟ್. But don't build a monument there and sit there and camp there. ಮತ್ತು ಅಲ್ಲೇ ಒಂದು ಪ್ರತಿಮೆ ಮಾಡಿ ಅದನ್ನೇ ನೀವು ಹೊಗಳ್ತಾ ಅಲ್ಲೇ ಕೂತ್ಕೊಂಡು ಇರಬೇಡ್ರಿ. The bear you killed is ಮತ್ತು over.
ಮತ್ತು ನೀವು ಆ ಸಂಹರಿಸಿದಂತ ಒಂದು ಕರಡಿ ಅದು ಮುಕ್ತಾಯವಾಯಿತು. The lion you killed is over. ಮತ್ತು ಸಿಂಹಗಳನ್ನು ನೀವು ಸಂಹರಿಸಿದ್ರಿ, ಅದು ಕೂಡ ಮುಕ್ತಾಯವಾಯಿತು. That was a victory. ಮತ್ತು ಅದು ಜಯವೇ ಹೌದು. Yes, God has done so many things in your life. ಮತ್ತು ದೇವರು ಹೌದು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದ್ದಾನೆ, ದೊಡ್ಡ ಸಂಗತಿ ಮಾಡಿದ್ದಾನೆ. But just don't dwell there. ಆದ್ರೆ ಅಲ್ಲೇ ಇರಬೇಡ್ರಿ, ಅಲ್ಲೇ ಇರಬೇಡ್ರಿ. Sometimes we become so sentimental with the past, we don't want to leave it when God wants to take us into something new and fresh. ಮತ್ತು ದೇವರು ಯಾವುದೋ ಉನ್ನತವಾದನ್ನ ನೂತನವಾದನ್ನ ಆತನು ಮಾಡಬೇಕೆಂದಾಗಿರುವಾಗ ಮತ್ತು ಅನೇಕರು ಆ ರೀತಿಯಲ್ಲಿ ಅದನ್ನು ಬಿಡುವುದಿಲ್ಲ, ಹಾಗೇ ಅದನ್ನ ಇಟ್ಕೊಂಡಿರ್ತಾರೆ. Leave the bear, leave the lion, get inspiration from that, but go for the Goliath that is in front of you. ಮತ್ತು ಗತದಲ್ಲಿ ಹೊಂದಿದಂತ ಜಯಗಳನ್ನು ನೀವು ಆಚರಿಸಿ ಸ್ತೋತ್ರ ಮಾಡ್ರಿ, ಆದ್ರೆ ಬಿಟ್ಟು ಮುಂದಿರುವಂತ ಗೊಲಿಯಾತನನ್ನ ಹೊಡ್ಲಿಕ್ಕೆ ನೀವು ಮುಂದೆ ಸಾಗರಿ. Yes, you won some souls last year. ಮತ್ತು ಕೆಲವು ಹೌದು ಆತ್ಮಗಳನ್ನು ನೀವು ಗೆದ್ದಿರಬಹುದು, ಸಾಕ್ಷಿಗಳನ್ನು ಹೇಳಿ Go for more souls. ಮತ್ತು ಹೆಚ್ಚು ಆತ್ಮಗಳನ್ನು ಗೆಲ್ಲುವುದನ್ನ ಮುಂದೆ Yes, ನೋಡಿರಿ. you did some meetings last year. ಮತ್ತು ಗತದಲ್ಲಿ ಕೆಲವು ಮೀಟಿಂಗ್ ಗಳನ್ನು ನೀವು ಮಾಡಿದ್ರಿ, ಹೌದು. Go for more this year. ಆದ್ರೆ ಈ ವರ್ಷ ಇನ್ನೂ ಹೆಚ್ಚು ಮೀಟಿಂಗ್ ಗಳನ್ನು ಮಾಡ್ರಿ. Amen. ಆಮೆನ್. Hallelujah. Hallelujah. You did certain things on certain level, but go to a higher level this year. ಮತ್ತು ನೀವು ಕೆಲವು ಮಟ್ಟದಲ್ಲಿ ಕೆಲವು ರೀತಿಯಲ್ಲಿ ನೀವು ಅಲ್ಲಿ ಮಾಡಿರಬಹುದು ಗತದಲ್ಲಿ, ಆದ್ರೆ ಇನ್ನೂ ಉತ್ತಮ ಮಟ್ಟದಲ್ಲಿ ಉತ್ತಮ ಒಂದು ರೀತಿಯಲ್ಲಿ ನೀವು ಅದನ್ನ ಮುಂದೆ ಮಾಡಿರಿ. You know, some people are boasting about something they did 10, 20, 30 years, but holding there as a monument. God does not want us to just build monuments. God is a God of movements. He creates movements and He wants us to go forward. ಮತ್ತು ಅನೇಕರು ಗತದಲ್ಲಾದಂತಹ ದೊಡ್ಡ ದೊಡ್ಡ ಜಯಗಳನ್ನ ಹಾಗೆ ಅವರು ಆ ಒಂದು ಶಿಲಾಶಾಸನಗಳಾಗಿ ಹಾಗೆ ಆ ರೀತಿಯಲ್ಲಿ ಅವರನ್ನು ಇಟ್ಕೊಂಡಿದ್ದಾರೆ. ಆದ್ರೆ ದೇವರು ಇನ್ನೂ ದೊಡ್ಡ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಮಾಡಬೇಕೆಂದು ಬಯಸ್ತಾನೆ. ಅವುಗಳನ್ನ ನಾವು ಅವುಗಳನ್ನ ಬಿಟ್ಟು ಬಿಡೋಣ, ಮುಂದಕ್ಕೆ ನಾವು ದೊಡ್ಡ ಸಂಗತಿಗಳನ್ನು ಮಾಡೋಣ. I'm closing with this. ಇದನ್ನು ಹೇಳ್ತಾ ನಾನು ಮುಕ್ತಾಯ ಮಾಡ್ತಾ And one ಇದ್ದೇನೆ. of the attitudes that you need to have, ಮತ್ತು ಇದು ಒಂದು ಮನೋಭಾವ ಇದು ಸಹ ನಿಮಗೆ ಇರಬೇಕು. run to win. ಮತ್ತು ಜಯಿಸ್ಲಿಕ್ಕಾಗಿ ಜಯಿಸ್ಲಿಕ್ಕಾಗಿ ನೀವು ಓಡಿರಿ. Don't live that casual. I'm telling you, nobody who lived casual ever won. ಮತ್ತು ಸಾಧಾರಣವಾಗಿ ಜೀವಿಸಿದವರು ಎಂದಿಗೂ ಅವರು ದೊಡ್ಡ ಸಂಗತಿಗಳನ್ನು ಮಾಡಲಿಲ್ಲ. Casual students never got a rank. ಮತ್ತು ಕ್ಯಾಶುಯಲ್ ಸ್ಟೂಡೆಂಟ್ಗಳು ಮತ್ತು ಸಾಮಾನ್ಯವಾಗಿ ಇರುವಂತಹ ವಿದ್ಯಾರ್ಥಿಗಳು ಅವರು ಒಳ್ಳೆ ಅಂಕಗಳನ್ನು ಗಳಿಸೋದಿಲ್ಲ. Don't believe this statement. Winning is not important. Participation is important. Who said it? Yeah, winning is important. ಮತ್ತು ವಿನ್ನಿಂಗ್ ಅದು ಇಂಪಾರ್ಟೆಂಟ್ ಅಲ್ಲ, ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಆದ್ರೆ ಅದು ಯಾರು ಹೇಳಿದ್ದು? ನಾವು ಗೆಲ್ಲಬೇಕು, ಗೆಲ್ಲುವುದಕ್ಕಾಗಿ ಓಟ. Amen. Amen. When you come to a church, come, man, you need to have this. I'm going to get this. When you pray, you need to pray. I'm going to receive answers to this. ಮತ್ತು ನೀವು ಸಭೆಗೆ ಬರುವಾಗ ಆ ರೀತಿಯಲ್ಲಿ ಮತ್ತು ಪ್ರಾರ್ಥನೆ ಮಾಡುವಾಗ ಗೆಲ್ಲುವುದಕ್ಕಾಗಿ ಮತ್ತು ಆ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡಿ. Give your best. ಮತ್ತು ನಿಮ್ಮ ಉತ್ತಮವಾದನ್ನ ದೇವರಿಗೆ ಕೊಡ್ರಿ. Give your heart, mind, soul, energy, strength, everything. ನಿಮ್ಮ ಪ್ರಾಣ, ಆತ್ಮ, ಶರೀರ, ಹೃದಯ, ಬಲ ಎಲ್ಲವನ್ನ ಆತನಿಗೆ ಕೊಟ್ಟು ಅದನ್ನ ಮಾಡ್ರಿ. Paul says, I don't beat the air. ಮತ್ತು ನಾನು ಗಾಳಿಯಲ್ಲಿ ಹೊಡೆಯುವನಾಗಿರುವುದಿಲ್ಲ ಅಂತ ಪೌಲ್ ಹೇಳ್ತಾನೆ. You know, Paul says, if I want to punch between the eyes of that enemy. I want to give him that good punch. ಮತ್ತು ವೈರ್ಯ ಒಂದು ಸರಿಯಾದ ಒಂದು ರೀತಿಯಲ್ಲಿ ನಾನು ಅವನಿಗೆ ಕೊಡಬೇಕು ಎಂಬುದಾಗಿ ಪೌಲ್ ಹೇಳ್ತಾನೆ. ಸುಮ್ಮನೆ ಗಾಳಿಯಲ್ಲಿ ನಾನು ಬಡಿಯುವವನಾಗಿ ಇರೋದಿಲ್ಲ ಅಂತ ಹೇಳ್ತಾನೆ. Only people with that attitude will win, or else another year. ಮತ್ತು ಈ ರೀತಿಯಾದಂತ ಒಂದು ಮನೋಭಾವ ಇರುವಂತವ್ರು ಮಾತ್ರ ಜೀವಿತದಲ್ಲಿ ಗೆಲ್ಲುವಂತವರಾಗಿರುತ್ತಾರೆ. Amen. I'm closing with this. ಮತ್ತು ಇದನ್ನು ಹೇಳ್ತಾ ಮುಕ್ತಾಯ ಮಾಡ್ತಾ ಇದ್ದೇನೆ. And one of the things that you need to add is ಮತ್ತು ಇನ್ನೊಂದು ಸಂಗತಿ ನೀವು ಸೇರಿಸಬೇಕಾದದ್ದು passion, commitment and perseverance. ಮತ್ತು ಪ್ಯಾಷನ್, ತವಕ, Yeah. ಕಮಿಟ್ಮೆಂಟ್ ಸಮರ್ಪಣೆ, Yeah. ತವಕ ಸಮರ್ಪಣೆ ಮತ್ತು Perseverance. ಎಡಬಡದೇ ಇರುವಂತ ಒಂದು ಮನೋಭಾವ. They're all interrelated. ಮತ್ತು ಅವೆಲ್ಲ ಒಂದಕ್ಕೊಂದು ಹೋಲ್ತವೆ. You have a vision, ಮತ್ತು ನಿಮಗೊಂದು ದರ್ಶನ, but you've got to have passion in life. ಮತ್ತು ಆ ದರ್ಶನಕ್ಕಾಗಿ ಆ ಜೀವಿತದಲ್ಲಿ ಒಂದು ಹುಮ್ಮಸ್ಸು ಅಥವಾ ತವಕ. ಹೋಗನ್ ಬಿಡು ಚರ್ಚ್ಗೆ, ಹೋಗನ್ ಬಿಡು, 10ವರೆಗೆ ಎದ್ದಗನ್ ಬಿಡು, ಹೋಗನ್ ಬಿಡು 10ವರೆಗಿನ್ನ ಚರ್ಚು ಅಂತ ಆ ರೀತಿಯಲ್ಲಿ passionless life. ಮತ್ತು ಆ ತಪನೆ ಇಲ್ಲದಂತ ಒಂದು ಜೀವಿತ. I'm telling you, it's a dead life. ಮತ್ತು ಅದು ಸತ್ತ ಒಂದು ರೀತಿಯ ಸಮವಾದಂತ ಒಂದು ಜೀವಿತ ಅದು. Amen. You must have when you get up from the bed in the morning, you need to have a passion, reason to live. ಮತ್ತು ನೀವು ಹಾಸಿಗೆಯಿಂದ ಬೆಳಗ್ಗೆ ಎದ್ದಾಗ ಆ ಒಂದು ಹುಮ್ಮಸ್ಸು, ಆ ಒಂದು ತವಕ ದೇವರಿಗಾಗಿ ಜೀವಿಸುವಂತ ಒಂದು ಹುಮ್ಮಸ್ಸು ಇರಬೇಕು. Visionless people are passionless people, no doubt about it. ದರ್ಶನ ಇಲ್ಲದಂತ ಜನರು, ಅವ್ರಿಗೆ ಹುಮ್ಮಸ್ಸು ತವಕ ಇಲ್ಲದಂತ ಜನರು. You look at the Bible, I'm telling you, only people with passion won.
ಮತ್ತು ಬೈಬಲ್ ಅಂತ ಜನರನ್ನು ನೋಡ್ರಿ, ಆ ತವಕ ಇರುವಂತ ಜನರೇ ಅವರು ಸಾಧಿಸಿದ್ರು, ಅವರು ವೀರರಾಗಿದ್ರು. Tell me one man in the Bible who won without passion. ಮತ್ತು ಒಬ್ಬ ವ್ಯಕ್ತಿ ನೀವು ತೋರಿಸ್ರಿ, ಆ ತವಕ ಇಲ್ಲದಂತೆ ಗೆದ್ದಂತ ವ್ಯಕ್ತಿನ ತೋರಿಸಿ ನೋಡೋಣ. When Daniel prayed, he prayed with passion. ಮತ್ತು ದಾನಿಯೇಲ್ ಪ್ರಾರ್ಥನೆ ಮಾಡುವಾಗ ತವಕದಿಂದ ಆತನು When ಪ್ರಾರ್ಥನೆ Hannah ಮಾಡಿದ. prayed, it was not just a casual prayer, passion. ಹನ್ನೆರಡು ಪ್ರಾರ್ಥನೆ ಮಾಡಿದಾಗ ಸಾಧಾರಣ ಪ್ರಾರ್ಥನೆ ಆಗಿರಲಿಲ್ಲ, ಆ ತವಕದಿಂದ ಆಕೆ ಪ್ರಾರ್ಥನೆ When ಮಾಡಿದ. Paul served the Lord, it was with passion. ಮತ್ತು ಪೌಲನು ಸೇವೆ ಮಾಡಿದಾಗ ಆತನು ತವಕದಿಂದ ದೇವರ ಸೇವೆಯನ್ನು When ಮಾಡಿದ. they preached, it was with passion. ಮತ್ತು ಅವರು ವಾಕ್ಯ ಸಾರಿದಾಗ ಒಂದು ತವಕದಿಂದ ಅವರು ಪ್ರಸಂಗ ಮಾಡಿದರು. Amen. ಆಮೆನ್. Hallelujah. ಹಲ್ಲೆಲೂಯಾ. Only passionate people will inspire others. ಆ ಒಂದು ತವಕ ಇರುವಂತ ಜನರೇ ಇನ್ನೊಬ್ಬರನ್ನ ಅವರು ಪ್ರೋತ್ಸಾಹ ಮಾಡುತ್ತಾರೆ. And never giving up perseverance. ಮತ್ತು ಬಿಟ್ಟು ಕೊಡುವುದೇ ಇರುವಂತ ಒಂದು ಮನೋಭಾವ ಅವರದು. And God will help us through the grace of God. We will do this. ಮತ್ತು ದೇವರ ಕೃಪೆಯ ಮೂಲಕವಾಗಿ ನಾವು ಇವುಗಳನ್ನು ಮಾಡಲಿಕ್ಕೆ ಶಕ್ತರಾಗಿದ್ದೇವೆ. Amen. ಆಮೆನ್. You know, in closing, I want to say this. ಮತ್ತು ಮುಕ್ತಾಯದಲ್ಲಿ ಇದನ್ನು ಹೇಳ್ತಾ ಮುಕ್ತಾಯ ಮಾಡ್ತಾ, With God as our strength, ಮತ್ತು ದೇವರು ನಮ್ಮ ಬಲವಾಗಿರುವಾಗ you know, find that vision from God. ಮತ್ತು ದೇವರಿಂದ ಆ ದರ್ಶನವನ್ನು ಹೊಂದಿಕೊಳ್ಳಿರಿ. Begin to be focused this ಮತ್ತು year. ಆ ಒಂದು ದರ್ಶನದ ಕಡೆಗೆ ನಿಮ್ಮ ಒಂದು ಗಮನ ಹರಿಸಿರಿ ಅಥವಾ ದೃಷ್ಟಿ ಇಟ್ಟು ನಡೆಯಿರಿ. Have that winning attitude. ಮತ್ತು ಗೆಲ್ಲುವಂತ ಒಂದು ಮನೋಭಾವವನ್ನು ಇಟ್ಟುಕೊಳ್ಳಿರಿ. Forget the past. ಮತ್ತು ಗತವನ್ನು ಬಿಟ್ಟು ಬಿಡ್ರಿ. ಪಕ್ಕದಲ್ಲಿರೋರ್ಗೆ ಹೇಳ್ರಿ ಒಂದ್ಸರಿ, ಹೋಲ್ಡ್ ದೇರ್ ಹ್ಯಾಂಡ್ಸ್ ಅಂಡ್ ಸೇ, ಆಗಿದಾಗೋಯ್ತು. ಹೇಳ್ರಿ, ಸ್ವಲ್ಪ ಜೋರಾಗಿ ಹೇಳ್ರಿ, ಆಗಿದಾಗೋಯ್ತು. ಆಗಿದಾಗೋಯ್ತು. ಹಳೇದನ್ನು ನೆನೆದು ಕೊರಗದಿರು, ಅದನ್ನು ಮರೆತು ಬಿಡು, ಕರ್ತನು ಹೊಸದನ್ನು ಮಾಡುವನು. ನೀನು ಸಿದ್ಧನಾಗಿದ್ಯಾ? ನೀನು ಸಿದ್ಧನಾಗಿದ್ಯಾ? Amen. Look at your neighbor and tell them, forget the past. Tell them, tap them and say, forget the past. ಗತವನ್ನು ಮರೆತು ಹೋಗ್ರಿ ಅಂತ ಪಕ್ಕದಲ್ಲಿ ನೋಡಿ ಹೇಳ್ರಿ, ಗತವನ್ನು ಮರೆತು ಹೋಗ್ರಿ. Amen. ಹೇಳ್ರಿ, ನಿನ್ನ ಭಯಗಳನ್ನು, ನಿಮ್ಮ ಭಯಗಳನ್ನು, ನಿನ್ನ ಜಯಗಳನ್ನು, ನಿನ್ನ ಜಯಗಳನ್ನು ಬದಿಯಲ್ಲಿಡು. ನೀನ್ ಮಾತ್ರ ನಿನ್ ಜಯನ ಇಟ್ಕೊ. ನೀನ್ ನಿನ್ ಜಯನ್ ಬಿಡ್ಬೇಡ. ಒಂದೇ ಇರೋದು. Amen. Look forward with an expected hope, an ಮತ್ತು expected end. ಮತ್ತು ನಿರೀಕ್ಷೆಯಿಂದ ಅಪೇಕ್ಷೆಯಿಂದ ಆ ಒಂದು ಮುಂದಿರುವಂತ ಸಂಗತಿಗಳನ್ನ ಎದುರು ನೋಡ್ರಿ. Amen. Individually, ಮತ್ತು ವೈಯಕ್ತಿಕವಾಗಿ, as a family. ಕುಟುಂಬವಾಗಿ. I don't know what happened in your families last year. ಮತ್ತು ಗತ ವರ್ಷದಲ್ಲಿ ನಿಮ್ಮ ಕುಟುಂಬದಲ್ಲಿ ಏನಾಯ್ತು ಗೊತ್ತಿಲ್ಲ. You know, if a husband and wife sitting next to you, just hold your hand. This is the right moment. Say, forget the past. ಮತ್ತು ಒಂದು ವೇಳೆ ಗಂಡ ಹೆಂಡತಿ ಪಕ್ಕದಲ್ಲಿ ಕೂತಿದ್ರೆ ಮತ್ತು ಗತದಲ್ಲಿ ಏನಾಯ್ತೋ ಬಿಟ್ಟು ಬಿಡ್ರಿ ಅಂತ ಹೇಳ್ರಿ, ಅವ್ರನ್ನ ಕೈ ಹಿಡಿದು ಹೇಳ್ರಿ. Or go home. If you're sitting separately, go home and say, darling, forget it. We're going to have a new beginning. ಮತ್ತು ಗಂಡ ಹೆಂಡತಿ ದೂರ ದೂರ ಕೂತಿದ್ರೆ ಮನೆಗೆ ಹೋದ್ಮೇಲೆ ಹೇಳ್ರಿ, ಓ ಡಾರ್ಲಿಂಗ್, ನಾವು ಹೊಸ ಒಂದು ಪ್ರಾರಂಭವನ್ನು ಮಾಡೋಣ, ಮರ್ತು ಹೋಗೋಣ ಗತವನ್ನ ಅಂತ ಹೇಳೋಣ. ಡಾರ್ಲಿಂಗ್ ಅಂತ ಹೇಳಿ ಅಭ್ಯಾಸ ಇಲ್ಲಾಂದ್ರೆ ಅದನ್ನ ಅಭ್ಯಾಸ ಮಾಡ್ಕೊಳ್ರಿ. ಹೊಸ ವರ್ಷದಲ್ಲಿ ಹೊಸ ಅಭ್ಯಾಸ ಮಾಡ್ಕೊಳ್ರಿ. 2025 ಬೇರೆಯವ್ರಿಗೆ ಹೇಳ್ಬೇಡ್ರಿ, ಬೇರೆಯವ್ರಿಗೆ ಹೇಳ್ಬೇಡ್ರಿ. ಹೆಂಡತಿಗೆ ಹೇಳ್ಬೇಕು, ಹೆಂಡತಿ ಗಂಡನ್ಗೆ ಹೇಳ್ಬೇಕು. Amen. ಆಮೆನ್. Hallelujah. ಹಲ್ಲೆಲೂಯಾ. Amen. I just want to read this. I always have certain quotes that I read for myself in the new year. ಮತ್ತು ನನಗಾಗಿ ನಾನು ಕೆಲವು ಹೇಳಿಕೆಗಳನ್ನ ನಾನು ಓದ್ಕೊಳ್ತಾ ಇರ್ತೇನೆ ಹೊಸ ವರ್ಷದಲ್ಲಿ. Amen. One of my favorite is, first I'll read it in English, then Putta will try to translate that. With God as our leader, may we be prepared to live another year under His guidance. ಮತ್ತು ದೇವರು ನಮ್ಮ ನಾಯಕನಾಗಿ ನಾವು ಈ ಮುಂದಿನ ವರ್ಷವನ್ನ ಆತನ ಒಂದು ನಡೆಸುವಿಕೆಯಲ್ಲಿ ನಾವು ನಡೆಯೋಣ. Amen. Jonathan Edwards, I like what he said. ಮತ್ತು ಜೋನಥನ್ ಎಡ್ವರ್ಡ್ಸ್ ಅನ್ನುವಂಥ ಸೇವಕರು ಅವ್ರು ಹೇಳಿದ್ದು ನನಗೆ ಬಹಳ ಇಷ್ಟ. He says, I have one decision. ಮತ್ತು ನನಗೊಂದು ನಿರ್ಧಾರ ಇದೆ, I will live for God. ನಾನು ದೇವರಿಗಾಗಿ ಜೀವಿಸ್ತೇನೆ. He says, I have one more decision. ಮತ್ತು ನನಗೆ ಇನ್ನೊಂದು ನಿರ್ಧಾರ ಇದೆ, If no one else lives for God, I will still live for God. ಯಾರು ಜೀವಿಸದೇ ಇದ್ರೂ ಸಹ ನಾನು ಮಾತ್ರ ದೇವರಿಗಾಗಿ ಜೀವಿಸ್ತೇನೆ ಅಂತ. Amen. Individually as a church, let's make that decision. We will move under the leadership of God. We will move under the leadership of the Holy Spirit. We will live for God. ಮತ್ತು ವೈಯಕ್ತಿಕವಾಗಿ ಮತ್ತು ಸಭೆಯಾಗಿ ಸಹ ನಾವು ಆ ಕರ್ತನ ನಾಯಕತ್ವದಲ್ಲಿ ಪವಿತ್ರಾತ್ಮನ ಒಂದು ನಡೆಸುವಿಕೆಯಲ್ಲಿ ನಾವು ನಡೆಯುತ್ತೇವೆ, ನಾವು ಮುಂದೆ ಸಾಗುತ್ತೇವೆ ಅಂತ ನಾವು ಹೇಳೋಣ. And His promises will come true in our lives. ಮತ್ತು ನಮ್ಮ ಜೀವಿತಗಳಲ್ಲಿ ಆತನ ವಾಗ್ದಾನಗಳು ನೆರವೇರುತ್ತವೆ. As a church and ministry, I pray, we expect, we want to do, we will do greater things
than what we have done so far. ಮತ್ತು ಸಭೆಯಾಗಿ ಸೇವೆಯಾಗಿ ಮತ್ತು ನಾವು ಗತದಲ್ಲಿ ಮಾಡಿದಂತ ಒಂದು ಸೇವೆಗಿಂತ ಇನ್ನೂ ಉತ್ತಮವಂತ ಉತ್ಕೃಷ್ಟ ಮತ್ತು ಅಪೇಕ್ಷೆಯಿಂದ ಆ ಒಂದು ವರ್ಷವನ್ನು ನಾವು ಸಾಗಿಸುವಂತವರಾಗಿದ್ದೇವೆ. You know, so many people, you know, quite a few people were talking to me about the outreach that we did. You know, one of the persons, he attends different church, but he held on to my hand and said, "What carols you all did." Neighbors were thrilled with that. You know, they heard all of you all praying for them. You know, some impact is created. ಮತ್ತು ಔಟ್ರೀಚ್ ಗಳನ್ನ ಮಾಡಿದ ಸಮಯದಲ್ಲಿ ಕೆಲವು ಸಾಕ್ಷಿಗಳನ್ನ ನಾನು ಕೇಳಿಸ್ಕೊಂಡಿದ್ದೇನೆ. ಮತ್ತು ಆ ಒಂದು ಮಾಡಿದ ಒಂದು ಮನೆಯವರು ಬಂದು ನಮ್ಮ ಕೈ ಹಿಡಿದುಕೊಂಡು ಮತ್ತು ಎಂಥ ಒಂದು ಔಟ್ರೀಚ್ ಇದು ತುಂಬಾ ಚೆನ್ನಾಗಿತ್ತು, ಎಲ್ಲ ಸುತ್ತಮುತ್ತ ಜನರು ಸುವಾರ್ತೆಯನ್ನು ಕೇಳಿದ್ದಾರೆ ಮತ್ತು ಬಹಳ ಅದ್ಭುತವಾಗಿತ್ತು ಎಂಬುದಾಗಿ ಅವರು ಹೇಳ್ತಾ ಇದ್ರು. You know, another person who comes to our church, you know, that person said the neighbors heard those prayers. Next morning they're telling, wonderful people, they're all praying for us. You know, they felt the love of God. They said, how wonderful. They came and they prayed for us for this street. So wonderful people your church people are. ಮತ್ತು ಆ ಸಭಿಕರ ಒಂದು ಮನೆಗೆ ನಾವು ಹೋದಾಗ ಅವರ ಒಂದು ನೆರೆಯವರು ಬಂದು ಅವರಿಗೆ ಈ ರೀತಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ನಮಗೋಸ್ಕರ ಅವರು ಬಂದು ಪ್ರಾರ್ಥನೆ ಮಾಡಿದ್ರಲ್ಲ, ತುಂಬಾ ಇಷ್ಟ ಆಯ್ತು ಎಂಬುದಾಗಿ ಅವರು ಪ್ರಶಂಸೆ ಮಾಡುವುದನ್ನ ನಾವು ಕೇಳಿಸ್ಕೊಂಡಿದ್ದೇವೆ. Amen. Amen. But we have something bigger. God wants to do greater things in our lives. ಮತ್ತು ದೇವರು ನಮ್ಮ ಮೂಲಕವಾಗಿ ಇನ್ನೂ ಉತ್ತಮ ಶ್ರೇಷ್ಠ ಸಂಗತಿಗಳನ್ನು ಮಾಡಲಿಕ್ಕೆ ಆತನು ಬಯಸುತ್ತಾ ಇದ್ದಾನೆ. Let's rise up to our feet even as we look forward and say, God, we want to march forward with you, oh God. ಮತ್ತು ನಾವು ಎದ್ದು ನಿಂತ್ಕೊಳ್ಳೋಣ. ದೇವರಿಗೆ ನಾವು ಪ್ರಾರ್ಥನೆ ಮಾಡೋಣ. ಆತನ ಅಪೇಕ್ಷೆಯಿಂದ ನಮ್ಮನ್ನು ಎದುರು ನೋಡ್ತಾ ಇರುವಾಗ ನಾವು, ದೇವರೇ, ನಾವು ಅದರಲ್ಲಿ ನಡೆಯುತ್ತೇವೆ, ನಿನ್ನ ಒಂದು ಸಂಗತಿ, ನೀನು ತೋರಿಸುವಂತ ಸಂಗತಿಯಲ್ಲಿ ನಾವು ನಡೆಯುತ್ತೇವೆ ಎಂದಾಗಿ ಹೇಳೋಣ. I request the choir to come forward. You know, just lift up your hands and begin to thank God. You know, you want to pray in tongues for a few moments. Go ahead, pray in tongues. ಮತ್ತು ನಾವು ಕಾಯರ್ ಮುಂದೆ ಬರ್ತಿರಲಾಗಿ ನಾವೆಲ್ಲರೂ ಸಹ ಕರ್ತನಿಗೆ ಸ್ತೋತ್ರ ಮಾಡೋಣ ಮತ್ತು ಅನ್ಯ ಭಾಷೆಯಲ್ಲಿ ಮಾತನಾಡಲಿಕ್ಕೆ ನೀವು ಮುಂದುವರಿಯಬೇಕಾಗಿ ನಾನು ಬೇಡುತ್ತೇನೆ. ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಇರೋಣ. Thank you, Lord Jesus. We ಸ್ವಲ್ಪ ಸಮಯ. worship you, worship you, worship you. ಸ್ತೋತ್ರ. Oh Lord, come on, open your mouth, open your mouth, ನಿಮ್ಮ open your ಬಾಯಿಗಳನ್ನು ತೆರೆದು mouth. ಕರ್ತನಿಗೆ ಸ್ತೋತ್ರ ಮಾಡ್ತಾ ಇರಿ. Don't keep quiet. Open your mouth. Begin to thank ನಿಶ್ಶಬ್ದವಾಗಿರಬೇಡಿ, God. Worship ಮೌನವಾಗಿರಬೇಡಿ. God. Hallelujah. ಕರ್ತನಿಗೆ ಸ್ತೋತ್ರ ಮಾಡ್ರಿ. Hallelujah. Oh, ಸ್ತೋತ್ರ. Hallelujah. Father, we praise you. Rabba Kanta Oh, Rabba. ನಿನಗೆ ಸ್ತೋತ್ರ, ಸ್ತೋತ್ರ, We ಸ್ತೋತ್ರ, worship you, Lord ಸ್ತೋತ್ರ. Father. ವಂದನೆ. We thank you, Lord, for your wonderful ಶಕರ, presence, ಕರ, 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 your ಶಕರ, holy ಬರ, presence, ಬರ, Lord ಬರ, Father. ಬರ, 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 ಬರ. Oh, thank you, 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 thank you. Oh, thank you, Lord Jesus. ಸ್ತೋತ್ರ ದೇವ. ಸೋಕೋರೋ ಕೋಲೋ ಶಾಂದೊಲೊಂದೊಲೊಂದೊಲೊಂದೊಲೊ. With all our hearts, thank you, Father.